ಆಗಲಿ. ಬಂದಿರೋ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತ ಮಹಾಪ್ರಭುಗಳ ಪರಿಶುದ್ಧ ದೇವಿ ನಾಮದಲ್ಲಿ ಶುಭಗಳು. ಕೈಗಳಿದಾವ, ಮನೇಲಿ ಇಟ್ಟು ಬಂದಿರೆ, ಕೆಲವು ಕಾಣಿಸ್ತಾ ಇಲ್ಲ, ಕೆಳಗೆ ಬಿಸಾಕ್ಯಾರ. ಪರವಾಗಿಲ್ಲ, ಜ್ಞಾಪಕ ಮಾಡಿಕೊಂಡು ಮೇಲಕ್ಕೆ ಇಡ್ತಾ ಇದ್ದೀರಿ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಇವತ್ತೇ ಹೊಸದಾಗಿ ಬಂದೀವಿ ಅನ್ನೋರು కై ఎత్తి. ಹೊಸದಾಗಿ ఈరోజే కొత్తగా వచ్చినాము అనువారు చేతులు పైకెత్తారు. దేవునికి మహిమ కలుగును గాక. దేవుడు మిమ్మల్ని ఆశీర్వదించును గాక. దేవునికి మహిమ ఉంటాగలి, దేవుడు మిమ్మల్ని ఆశీర్వదిస్తాడు. హల్లెలూಯಾ. ಈ ಮೃತ್ಯುಂಜಯ ಮಠದ ಯಾಜಕರಾಗಿರ್ತಕ್ಕಂಥ ನಾವು ನಿಮ್ಮನ್ನ ಪರಲೋಕ ರಾಜ್ಯದ ಮಹಿಮೆಯನ್ನು ಧರಿಸಿಕೊಳ್ಳುವುದಕ್ಕಾಗಿ ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೇವೆ. హల్లెలూయా. ఈ మృత్యుంజయ మఠము యాజకులైన మేము పరలోక రాజ్యపు మహిమని మీరు ధరించుకొని దేవునికి ఇష్టలుగా జీవించాలని మిమ్మల్ని ಸ್ವಾಗತ ಪಡುತ್ತೇನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನನಗೆ ತೆಲುಗು ಅಷ್ಟು ಸರಿಯಾಗಿ ಬರಲ್ಲ, ಸ್ವಲ್ಪ ತೆಲುಗು ಕಲ್ತವ್ರು ಬಂದಿದ್ದಂಗೆ ಕಾಣಿಸ್ತಾರ. ನಿಮಗೆ ಕನ್ನಡ ಅರ್ಥ ಆದರೂ ಪರವಾಗಿಲ್ಲ, ಇಲ್ಲಾಂದರೆ ಅವಾಗ ಹೋಗಿ ಸ್ವಲ್ಪ ತೆಲುಗು ಬರ್ತಾ ಇರುತ್ತೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಹೋದ ವಾರ ದೇವರು ನನ್ನೊಟ್ಟಿಗೆ ಮಾತಾಡಿದರು, ನಿಮ್ಮೊಟ್ಟಿಗೆ ಮಾತಾಡಿದರು ಅಂತ ನೀವು ಪರಿಪೂರ್ಣವಾಗಿ ನಂಬ್ತೀರಾ? ಹಲ್ಲೆಲೂಯಾ. ಹೋದ ವಾರ ದೇವರು ನನ್ನೊಟ್ಟಿಗೆ ನೇರವಾಗಿ ಮಾತಾಡಿದರು, ನನ್ನ ಜೀವಿತವನ್ನು ನಾನು ತಿದ್ದುಕೊಂಡೆ ಅನ್ನೋರು ಯಾರಿದ್ದೀರಿ ಅವ್ರ ಕೈ ಎತ್ತರಿ. ನಾನು ಜ್ಞಾಪಕ ಮಾಡಿಕೊಂಡೆ, ಅದ್ರಾಗೇನಿಲ್ಲ, ಯಾಕಂದ್ರೆ ದೇವರು ನೋಡ್ತಾರೆ ನಿಮ್ಮನ್ನು. ಬೇಗ ಬೇಗ ಬೇಗ. ಹೋದ వార ಬಂದವರು, పోయిన వారము వచ్చిన వారు దేవుడు నాతో మాట్లాడినాడు. ఆయన మహిమ నిమిత్తము, ఆయన ఆశీర్వాదము నిత్యము నాకుండాలని నాతో చెప్పి ఉన్నాడు. నేను తిద్దుకున్నట్టుకు, అంటే నా జీవితాన్ని సరి చేసుకున్నట్టుకు దేవుడు నాతో మాట్లాడినాడు అనువారు ఎవరైనా ఉంటే చేతులు ಪೈಕೆತ್ತಂడి. ಹಲ್ಲೆಲೂಯಾ. 8,000 ಆಶೀರ್ವಾದಗಳು ಇದರಲ್ಲಿ ಇವೆ. ನಮಗೆ ಇರೋದು 5 ಸಮಸ್ಯೆಗಳು. 5 ಆಶೀರ್ವಾದಗಳಾದ್ರೂ ಮುಗಿತಕ್ಕಂತೆ, ಆದರೆ 8,000 ಆಶೀರ್ವಾದಗಳು. ಒಂದೊಂದು ಸಲ ನೀವು ಚಪ್ಪಳ ಹೊಡೆದು ದೇವರನ್ನ ಮಹಿಮೆ ಪಡಿಸುವಾಗೆಲ್ಲ ಒಂದೊಂದು ಆಶೀರ್ವಾದ ನೀವು ಹೊಂದಿಕೊಳ್ತಿರ್ತೀವಿ. ಹಲ್ಲೆಲೂಯಾ. ಒಂದು ಸರ್ತಿ ನೋಡಿದೀವಿ, ಆಜ್ಞೆಯನ್ನು ಇಟ್ಕೊಳ್ಬೇಕಂತ. ಆಜ್ಞೆ ಬಹಳ ಪ್ರಾಮುಖ್ಯ. ಮಾತು ಕೇಳೋದು ಬಲು ಇಷ್ಟ ದೇವರಿಗೆ. ವಿಧೇಯತೆ ತೋರಿಸ್ಬೇಕು. ಮಾತು ಕೇಳಾರ್ದೆ ವಿಧೇಯತೆ ಇಲ್ಲದೆ ನಾವು ಏನು ಮಾಡಿದ್ರು ಕೂಡ ಉಪಯೋಗ ಇಲ್ಲ. ದೇವರ మాట వినాలి. దేవుని మాటకి లోబడాలి. విధేయత కలిగి ఉండాలి. విధేయత చూపకపోతే ఎంత భక్తి చేసినా కూడా దేవుడు ఇష్టపడడు. ఎంత నీవు దేవునికి నీ సమయాన్ని కానీ నీ డబ్బుని కానీ అర్పిస్తూ కూడా దేవుడు ఇష్టపడడు. ఆయన మాట వింటే మాత్రము, ఆయన మాటకి లోబడితే మాత్రము ఆయన ఇಷ್ಟಪಡ್ತಾನೆ. ಆತನ ಮಾತಿಗೆ ನೀವು ಸ್ವೀಕಾರ ಮಾಡಿ ಒಳಗಾಗಿ ಜೀವಿಸಿದ್ರೆ ಮಾತ್ರ ಆ ದೇವರು ಇಷ್ಟಪಡ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮ್ಮ ದೇವರು ಸಜೀವವಾದ ದೇವರು. ನಮ್ಮ ದೇವರು ಸಜೀವಗಳಿಗಿನ ದೇವರು. ನಮ್ಮ ದೇವರು ಭೂಮಿ ಆಕಾಶಗಳ ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಉಂಟು ಮಾಡಿದ ಶಕ್ತಿಶಾಲಿಯಾದ ದೇವರು. ಆತನಿಗೆ ಒಂದು ಇಷ್ಟ ಏನು ಗೊತ್ತಾ? ನನ್ನ ಜೊತೆಗೆ ನೀವು ಮಾತಾಡಬೇಕು. ಅದಕ್ಕೋಸ್ಕರವಾಗಿ ನಾನು ಏನು ಮಾಡಿದ್ದೀನಿ, ನನ್ನ ರೂಪದಲ್ಲಿ ನಿಮ್ಮನ್ನು ಸೃಷ್ಟಿ ಮಾಡಿದ್ದೀನಿ ಅಂತೇಳಿ ದೇವರು ಹೇಳ್ತಾನೆ. ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು పరిశుద్ధరాగిరಬೇಕು. నేను పరిశుద్ధంగా ఉండిన ప్రకారం మీరు కూడా పరిశుద్ధులై ఉండాలి. మీరు నాతో మాట్లాడాలని నా రూపంలో మిమ్మల్ని నేను సృజించి ఉన్నాను.
ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. హల్లెలూయ. చెడిపోయినటువంటి దూతలు, చెడిపోయినటువంటి వ్యక్తి వారందరినీ, హల్లెలూయ, వారందరి ఎదుట నా నీతిని మీరు వెల్లడపరచాలని నా మహిమ పోగొట్టుకున్న ఆదాము కాలములో ఉన్నటువంటి స్థితిగతిని పునః మరలా నా రక్తము చేత దాన్ని పరలోక రాజ్య ఆనందాన్ని నేను నా రక్తము చేత స్థాపించి ఉన్నాను. మీ హృదయములో ఆ మహిమని స్థిరపరచాలని నేను ఇష్టపడి ఉన్నాను. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಕಳೆದುಕೊಂಡಿರ್ತಕ್ಕಂಥ ದೇವರ ಮಹಿಮೆಯನ್ನ, ದೇವರ ಪರಲೋಕ ರಾಜ್ಯವನ್ನ, ಪರಲೋಕ ನೀತಿಯನ್ನ ಆದಾಮು ಮಾತು ತಪ್ಪಿ ಕಳೆದುಕೊಂಡಿರ್ಬೇಕಾದ್ರೆ ಅದನ್ನು ನಾನು ಪುನಃ ನಿಮ್ಮ ಒಂದು ರೂಪದಲ್ಲಿಯೇ ನಾನು ಬಂದು ನರಾವತಾರಿಯಾಗಿ ಬಂದು ನಿಮ್ಮ ಹೃದಯದಲ್ಲಿ ದೇವರ ರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕಾಗಿ ನಾನು ನನ್ನನ್ನು ನಾನೇ ಪ್ರಾಣಾರ್ಪಣೆ ಮಾಡಿ ರಕ್ತವನ್ನು ಸುರಿಸಿ ನನ್ನೊಂದಿಗೆ ನೀವು ಆ ಮಹಿಮೆಯನ್ನ ನೋಡಬೇಕು. ಆ ಮಹಿಮೆಯನ್ನು ನೀವು ನಿಮ್ಮಲ್ಲಿ ಕೆಟ್ಟು ಹೋಗಿರುವ ದೂತರು ಅಪವಾದಿಗೆ ನೋಡಬೇಕೆಂಬ ಒಂದು ಉದ್ದೇಶದಿಂದ ನಾನು ನನ್ನ ರಾಜ್ಯದಲ್ಲಿ ಸೇರಿಸುವುದಕ್ಕಾಗಿ ನಿಮ್ಮನ್ನು ಉಂಟು ಮಾಡಿದ್ದೇನೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ದೇವರೊಂದಿಗೆ ನಾವು ಇರಬೇಕು. ಎಲ್ಲಿರ್ಬೇಕ್ರೆ? ನನಗೆ సుఖ ಬೇಕಾ? నీకు సుఖము కావాలా? దేవుని తోడుగా మీరు ఉండాలి. సూర్య చంద్ర నక్షత్రాలని సమస్త జీవరాశులను సృజించిన దేవుడు చిన్న దేవుడు కాదు. సూర్య చంద్ర నక్షತ್ರಗಳನ್ನ, ಭೂಮಿಯನ್ನ, ಸಕಲ ಜೀವರಾಶಿಗಳನ್ನು ಉಂಟು ಮಾಡಿದ ದೇವರು ಚಿಕ್ಕ ದೇವರಲ್ಲ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡ್ತೀವಿ, ದೇವರು ಆಕಾಶವನ್ನ, ಭೂಮಿಯನ್ನ ಉಂಟು ಮಾಡಿದ ನಂತರ ಕೈಯೊಳಗೆ ಉಂಟಾಗಿದ್ದಾವೆ. ಹಲ್ಲೆಲೂಯ. ಯಾರು ಉಂಟು ಮಾಡಿದ್ದಾರೆ? ಯಾವ ದೇವ್ರಿ? ಕೆಲವಂತಾರೆ ಯೆಹೋವ ದೇವರು, ಕೆಲವಂತಾರೆ ಯೇಸು ಕ್ರಿಸ್ತ ದೇವರು, ಇನ್ನ ಕೆಲವರು ಅಂತಾರೆ ಆತ್ಮವುಳ್ಳ ದೇವರು. ತತ್ವೈಕ್ಯದ ಏಕರೂಪಿದಾಯೋ ನಮಃ. 3 ರೂಪದಲ್ಲಿರುವ ಏಕ ದೇವರೇ ನಿಮ್ಮ ಪಾದಕ್ಕೆ ನಮಸ್ಕಾರ. 3 రూపములో కనబరుచుకొని ఏకమయ్యున్నావు ఏకదేవ, మీ పాదములకి నమస్కారములు. ప్రైజ్ ది లార్డ్. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಕ್ರಿಸ್ತ ಮಹಾರಾಜಕು ಆಮೆನ್. ಈ ಭೂಮಿಯಿಂದ ಕೈಯಿಂದ ಉಂಟು ಮಾಡಿದ ದೇವರು ಎಷ್ಟು ಚಿಕ್ಕವರಿದ್ದಾರೆ, ದೊಡ್ಡವರಿದ್ದಾರೆ? ಹೆಂಗಿದ್ದಾರೆ? దొడ్డోడన చిన్నగా ఉన్నాడా, పెద్దగా ఉన్నాడా? దేవుడు పెద్దగా ఉన్నాడు కదా. హల్లెలూయ. దేవుడికి మహిమ ఉంటాయి, దేవుడికి స్తోత్రం ఉంటాయి. ಆಮೆನ್. ಆ ದೊಡ್ಡ ದೇವರು ನೀನು ಆತನ ಮುಂದೆ ಏನಾಗಿದೆ ಗೊತ್ತಾ? ಒಂದು ಧೂಳಿನ ಕಣವಾಗಿದೆ. ಭೂಮಿ ಆತನ ಕೈಯಾಗಿದೆ. ఆ భూమిలోకి నీవెಷ್ಟು వ్యక్తి ಆಗಿದೀಯಾ? భూమి వచ్చిన చేతిలో ఉంది. ఆ భూమిలో నీవు ఎంత వ్యక్తిగా ఉన్నావు, ఎంత చిన్నగా ఉన్నావు. ప్రజలా ಆದರೆ ಅಂತ ವ್ಯಕ್ತಿ ನೀನನ್ನು ರಕ್ಷಣೆ ಮಾಡಬೇಕಾದ್ರೆ ನಾವೇನೋ ಕೇಳ್ತೀವಿ, ದೇವರೇ దేవుడా కాపాడు కాపాడు కాపాడు, అది కావాలి ఇది కావాలి. అతని చెయ్యి పెద్దగా ఉంది, దాన్ని తీసుకుని వచ్చి నీ ముందర పెడితే నీవేమవుతావు? చనిపోతావు. ಅದ್ರ ಕೈ ಪೆದ್ದದು కదా, ಪೆದ್ದಿದೆ. ಅದನ್ನ ಕೈ ತೊಡದಲ್ಲ. ಭೂಮಿಯ ಕೈಯಾಗಿ ಹಿಡ್ಕೊಂಡಂದ್ರೆ ಅದ್ರ ಕೈ ತೊಡೆದು ನೀನು ಕೇಳ್ತಿ ಏನಂತ? ದೇವರೇ ನನಗೆ ಏನ್ ಬೇಕು? 1 ಎಕರೆ ಭೂಮಿ ಬೇಕಂತ ಕೇಳ್ಬೋದು, ಅಥವಾ 1 ಲಕ್ಷ ರೂಪಾಯಿ ಬೇಕಂತ ಕೇಳ್ಬೋದು, ಅಥವಾ ನನ್ನ ಸ್ವಸ್ಥ ಮಾಡಂತ ಕೇಳ್ಬೋದು. ಆ ಸಮಯದಲ್ಲಿ ಸೂರ್ಯನನ್ನ ಬಾಯಿಯ ಮಾತಿನಿಂದ ಉಂಟು ಮಾಡಿದ ಶಕ್ತಿಶಾಲಿಯಾದ ದೇವರು ಸಮೀಪಕ್ಕೆ ಬಂದರೆ ಆತನ ಪ್ರಕಾಶಕ್ಕೆ, ಆತನ ತೇಜಸ್ಸಿಗೆ ನೀನು ನಿಲ್ಲುವುದಕ್ಕೆ ಸಾಧ್ಯ ಇದೆಯಾ? ಸಾಧ್ಯನಾ? ಇಲ್ಲ. ಯಾಕೆ? ಸುಟ್ಟೋಗ್ಬಿಡ್ತೀನಿ. ಅದಕ್ಕೋಸ್ಕರವಾಗಿ ಆ ದೇವಾದಿ ದೇವರು ಏನು ಮಾಡಿದ? ನರ ಮನುಷ್ಯನಾಗಿ ಬಂದ.
ದೇವರಿಗೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ತ ರಾಜಕು ನಿನ್ನನ್ನ ಪಾಪದಿಂದ ಬಿಡಿಸುವುದಕ್ಕೆ, ನಿನ್ನನ್ನ ಕಷ್ಟದಿಂದ ಬಿಡಿಸುವುದಕ್ಕೆ, ನಿನ್ನನ್ನ ಹಿಡಿದು ನಡೆಸುವುದಕ್ಕೆ ಆತನೇ ಬಂದ ಈಶ್ವರ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಆದಿಕಾಂಡ 24ನೇ ಅಧ್ಯಾಯ 63ನೇ ವಚನ. ದೇವರೊಂದಿಗೆ ಇರಬೇಕಾದ್ರೆ ನೀನು ಏನ್ ಮಾಡ್ಬೇಕಂತ? ಪ್ರಾರ್ಥನೆ ಮಾಡಬೇಕಂತ, ಧ್ಯಾನ ಮಾಡಬೇಕಂತ. ಹಲ್ಲೆಲೂಯಾ. ಕ್ರಿಸ್ತ ಮಹಾರಾಜಕ್ಕೂ ಇನ್ನ ಮದುವೆ ಆಗಿಲ್ಲ ಪ್ರಿಯರೇ. ಮದುವೆ ಆಗಲಾರದೆ ಇರ್ತಕ್ಕಂಥ ವ್ಯಕ್ತಿ 40 ವರ್ಷಗಳಾಗಿದ್ದಾವೆ. ಎಷ್ಟು ವರ್ಷ? 40 ವರ್ಷ. ತನ್ನ ದೇಹವನ್ನ ಕಾಪಾಡಿಕೊಂಡಿದ್ದ, ಮನಸ್ಸನ್ನ ಕಾಪಾಡಿಕೊಂಡಿದ್ದ. ಅಪ್ಪ ನನಗೆ ಹೆಂಡತಿ ಬೇಕಂತ ಅವರಪ್ಪ ಕೇಳಿಲ್ಲ. ಅಂತ ಯಾರು ಗೊತ್ತಾ? ಇಸಾಕ್. ಯಾರ್ರೀ? ಇಸಾಕ್. ಹಲ್ಲೆಲೂಯಾ. ಇನ್ನ ಕೆಲವರು ಹೇಳ್ತಾರೆ, ನಮ್ಮ ಗುರುಗಳು ಒಂದು ಮಾತು ಹೇಳ್ತಿದ್ರು, ಒಂದು ಸಂದೇಶವನ್ನು ಮಾತಾಡಿದ್ರು. ಏನ್ ಗೊತ್ತಾ? ವ್ಯಭಿಚಾರಿಯನ್ನಾದ್ರೂ ಕ್ಷಮಿಸಬಹುದು, ವೇಷಧಾರಿಯನ್ನ ಕ್ಷಮಿಸಲ್ಲ. ವ್ಯಭಿಚಾರಿಯನ್ನಾದ್ರೂ ಕ್ಷಮಿಸಬಹುದು, ವೇಷಧಾರಿಯನ್ನ ಕ್ಷಮಿಸಬಾರ್ದು. ಕೆಲವರು ವ್ಯಭಿಚಾರ ಪಾಪದಲ್ಲಿ ಇರ್ತಕ್ಕಂಥವ್ರು ಪದೇ 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 ಅದೇ ಮಾತನ್ನು ಕೇಳ್ತಾ ಇರ್ತಾರೆ. ಬರೋಲ್ಲ, ಕ್ಷಮಾಪಣೆ ಐತೆ. ಆದ್ರೆ ವೇಷಧಾರಿ ಅಂದ್ರೆ ಭಕ್ತರೋಪಾದಿಯಲ್ಲಿ ನಟನೆ ಮಾಡ್ತಾರಲ್ಲ, ಅವರಿಗೆ ಕ್ಷಮಾಪಣೆ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ಪಾಪ ಚಿಕ್ಕದಿದ್ರು ದೊಡ್ಡದಿದ್ರು ಯಾವುದಿದ್ರು ಪಶ್ಚಾತ್ತಾಪ ಪಟ್ಟು ದೇವರನ್ನ ಕೇಳಿ ಕಣ್ಣೀರಿಟ್ಟರೆ ಎಲ್ಲದನ್ನು ಕ್ಷಮಿಸ್ತಾರೆ. ಆ ಸಂದರ್ಭದಾಗ ಗುರುಗಳು ಮಾತಾಡಿರ್ಬೋದು. ಹಲ್ಲೆಲೂಯಾ. ಯಾಕಂದ್ರೆ ವೇಷವನ್ನು ಹಾಕಿಕೊಂಡು ಅನೇಕರು ಬೋಧನೆ ಮಾಡೋರಿದ್ದಾರೆ ದುಡ್ಡಿಗಾಗಿ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೋಸ್ಕರ ಗುರುಗಳು ಅವರು ಬೋಧನೆ ಮಾಡಿರ್ಬೋದು. ಯಾಕಂದ್ರೆ ಅವರು ನನ್ನ ಗುರುಗಳು. ಪ್ರೈಸಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದರ ನಿದರ್ಶನ ಇದೆ ನೋಡಿ ಪ್ರಿಯರೇ. ಹಲ್ಲೆಲೂಯಾ. ಆಮೆನ್. 6ನೇ ಅಧ್ಯಾಯ, ಜ್ಞಾನೋಕ್ತಿಗಳ ಗ್ರಂಥ 6ನೇ ಅಧ್ಯಾಯ. ಅದಕ್ಕೆ ವಾಕ್ಯವನ್ನು ಓದ್ರಿ. ಯಾರೇ ಉಪದೇಶ ಮಾಡ್ಲಿ ಕೇಳ್ರಿ, ಆದ್ರೆ ವಾಕ್ಯವನ್ನು ಓದ್ಬೇಕು ನೀವು. ವಾಕ್ಯ ಓದಿದ್ರೆ ವಾಕ್ಯವನ್ನು ನಿಮ್ಮನ್ನು ಏನ್ ಮಾಡ್ತದೆ? ಎಲ್ಲರಿಂದ ಬಿಡುಗಡೆ ಮಾಡುತ್ತೆ ಪ್ರಿಯರೇ. ಎಲ್ಲ ಸತ್ಯವನ್ನು ತಿಳಿಸುತ್ತೆ. ಯಾಕಂದ್ರೆ ಸತ್ಯವುಳ್ಳ ವಾಕ್ಯವೇ ನಿನ್ನ ಬಾಗಿಲಲ್ಲಿದೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತ ಮಹಾರಾಜಗೂ ಆಮೆನ್. 32ನೇ ವಚನ, 6ನೇ ಅಧ್ಯಾಯ. ವ್ಯಭಿಚಾರಿಯು ಕೇವಲ ಬುದ್ಧಿಶೂನ್ಯನು, ಇಂಥ ಕಾರ್ಯವನ್ನು ಮಾಡುವವನು ತನ್ನನ್ನೇ ನಾಶಪಡಿಸಿಕೊಳ್ಳನು. ಇವನಿಗೆ ಗಾಯವೂ ಅವಮಾನವೂ ಆಗುವು. ಅವನ ಕೆಟ್ಟ ಹೆಸರು ಎಂದಿಗೂ ಅಳಿಸಲ್ಪಡದು. ಹಲ್ಲೆಲೂಯಾ. ಯಾಕಂದರೆ ಮತ್ಸರವು ಪತಿಗೆ ಕ್ರೋಧವನ್ನು ಉಂಟು ಮಾಡುತ್ತದೆ. ಒಂದು ವೇಳೆ ಸ್ತ್ರೀ ಅಂತ ಒಂದು ಕಾರ್ಯಗಳನ್ನು ಮಾಡಿದರೆ, ಪುರುಷನಂತ ಕಾರ್ಯಗಳು ಮಾಡಿದರೆ ಅವರಿಗೆ ಗಾಯ ಅವಮಾನ ಆಗುತ್ತೆ. ಸ್ತ್ರೀ ಅಂತ ಕಾರ್ಯ ಮಾಡಿದರೆ, ಯಾಕಂದರೆ ಮತ್ಸರವು ಪತಿಗೆ ಕ್ರೋಧವನ್ನು ಉಂಟು ಮಾಡುತ್ತದೆ. ಮುಯಿ ತೀರಿಸತಕ್ಕ ದಿನದಲ್ಲಿ ವ್ಯಭಿಚಾರಿಯನ್ನ ಉಳಿಸನು. ಅರ್ಥ ಆದ್ರಿ? ಹಲ್ಲೆಲೂಯಾ. ಜಾಗೃತವಾಗಿ ಯಾವುದನ್ನು ಸಮ್ಮತಿ ಪಡಿಸ್ಬೇಡ. ದೇವರಿಗೆ ಇಷ್ಟ ಬೀಳೋದು ಯಾವುದೇ ತೆಗೆದು ಸಾಕು. ಹಲ್ಲೆಲೂಯಾ. ಕ್ರಿಸ್ತ ಮಹಾರಾಜಗೂ ಮುಖ್ಯವಾಗಿ ಮನೆಯನ್ನ ಕಟ್ಟಿಕೊಳ್ಳುವುದಕ್ಕೆ ಪಾತ್ರ ಯಾರು ಗೊತ್ತಾ? ಸ್ತ್ರೀ ಪಾತ್ರ. ಸ್ತ್ರೀ ಪಾತ್ರ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತ ಮಹಾರಾಜಗೂ ಆಮೆನ್. ನಿನ್ನ ಯಜಮಾನ ಅಕ್ರಮವಾಗಿ ನಡೆಕೊಂಡ್ರು ತಿದ್ದುವಂತ ಶಕ್ತಿ ಯಾರಿಗಿದೆ? ಸ್ತ್ರೀಗಿದೆ, ಪುರುಷನಿಗಿಲ್ಲ. స్త్రీ ఒకవేళ చెడిపోతే భార్య చెడిపోతే భర్త తిద్దడానికి చేత కాదు. భర్త ఒకవేళ చెడిపోతే భార్య ఆయన్ని తిద్దగలదు, అంటే సరి చెయ్యగలదు. ఎందుకు తెలుసా? భార్య కంటిలో నీళ్లు గారుతాయిపోయాడు. పురుషుని కంటిలో నీళ్లు గారు, గుండెలు గారుతాయి. ఏది ఉన్నా లోపల పెట్టుకొని మింగుతా ఉంటాడు. కానీ అమ్మోడు అట్లా మింగురు, అన్ని కక్కుతా ఉంటారు. చెప్పుడుము ఈడము, చెప్పుడుము
కాబట్టి వారి కన్నీటి ప్రవర్తన, వాళ్ళ నడవడికి చూసి వాళ్ళ కుటుంబంలో పిల్లలు మారిపోతారు మరియు భర్త మారిపోతారు. హల్లెలూయా. దానికోసమే జ్ఞానోక్తి గ్రంథంలో 14వ అధ్యాయంలో 1వ వచనంలో స్పష్టంగా దేవుడు రాయించినాడు ఏమంటే, జ్ఞానమురాలు తన ఇల్లు కట్టు, జ్ఞానహీనురాలు తన చేతితో ఊడగలిగిన ఎంత విచిత్రం. ಜ್ಞಾನವಂತಿ ತನ್ನ ಮನೆಯನ್ನು ಕಟ್ಟುವಳು, ಜ್ಞಾನಹೀನಳು ತನ್ನ ಕೈಯಿಂದೇ ಮುರಿದು ಬಿಡ್ತಾಳಂತ. ಮುರಿದು ಬಿಡೋದ್ರ ಅರ್ಥ ಏನು? ಮನೆ ಬಿಟ್ಟು ಓಡೋಗೋದು, ಬೇರೆ ಆಗೋದು, ಅವ್ರು ನಮ್ಗೆ ಸಂಬಂಧ ಇಲ್ಲ, ಅವ್ರು ಯಾರೋ ಗೊತ್ತಿಲ್ಲ. ಅದೇ ಕೀರ್ತನೆ ಗ್ರಂಥದಲ್ಲಿ ಹೇಳ್ತಾನೆ, ಸಹೋದರರು ಹೊಂದಾಣಿಕೆಯಾಗಿರೋದು ಆರೋನನ ಮೇಲೆ ಅಭಿಷೇಕತೆಯನ್ನು ಹಾಕಿದಂತ. ದೇವರಿಗೆ ಮಹಿಮೆ. ಅದಕ್ಕೆ ಪ್ರಾರ್ಥನೆ ಮಾಡಬೇಕು. ಇಲ್ಲಿ ಯವನಸ್ಥರಾಗಿರ್ತಕ್ಕಂಥ ಈಸಾಕ್ ಹೇಳ್ತಾ ಇದ್ದಾನೆ, ಅವರ ಜೀವಿತದಲ್ಲಿ, ಅವರ ಕುಟುಂಬದಲ್ಲಿ ಸಮಸ್ಯೆಗಳು ಇಲ್ಲ ಅನ್ನಂಗಿಲ್ಲ, ಇವೆ. ಆದ್ರೆ ಸಮಸ್ಯೆಗಳಲ್ಲಿ ಅವರು ಏನಿದೆ, ಪ್ರಾರ್ಥನೆ ಹೋರಾಟ ಇದೆ. ಬೆಳೆಸೋಣ. ದೇವರಿಗೆ ಮಹಿಮೆಯಾಗಲಿ. 40 ವರ್ಷ ಆದ್ರೂ ಕೂಡ அந்த ಪರಸ್ತ್ರೀಯ ವ್ಯಾಮೋಹಿತನಾಗಲಿಲ್ಲ, ತನ್ನ ದೇಹವನ್ನು ಹಾಳು ಮಾಡಿಕೊಳ್ಳಲಿಲ್ಲ, ವ್ಯಕ್ತಿಗತವಾಗಿ ಒಂಟಿಯಾಗಿ ಏನು ಮಾಡಿದ, ಪ್ರಾರ್ಥನೆ ಮಾಡಿದ, ತಂದೆ ತಾಯಿಗೆ ವಿಧೇಯನಾಗಿ ಜೀವಿಸಿದ. ಹಲ್ಲೆಲೂಯಾ. ದೇವರಿಗೆ ಮಹಿಮೆಯಾಗಲಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದಕ್ಕೆ ತವರ ಮನೆಯಲ್ಲಿ ದಯಮಾಡಿ ಹೇಳ್ತೀನಿ ನಾನು, ನಿಮ್ಮ ಮಕ್ಕಳಿಗೆ, ಹೆಣ್ಣು ಮಕ್ಕಳು ನಡೆದಾಗ ಯಾರಿದ್ರೆ ದಯಮಾಡಿ ನೀವು ಚೆನ್ನಾಗಿ ಕಲಿಸ್ಕೊಡ್ರಿ. ಯಾಕಂದ್ರೆ ಅವ್ರು ಬೆಳಗಬೇಕು. ಎಲ್ಲಿ? ಇನ್ನೊಬ್ಬರ ಮನೆಗೆ ಬೆಳಗಬೇಕಾದ್ರೆ ನಿಮ್ಮ ಮನೆಗೆ ಬೆಳಗುವ ದೀಪದ ಉಪಾಧಿಯನ್ನು ನೀವು ರೂಪಿಸಿರಿ. ಕ್ರೈಸ್ತನ ನಿಮ್ಮ ಒಬ್ಬ ಮಗಳಿಂದ ನಿಮ್ಮ ಊರಿಗೆ ಕೀರ್ತಿ ಬರುತ್ತೆ. ಪ್ರಿಯರಿ, ಏನು ಮಗಳಪ್ಪ, ಏನು ಮಗಳಪ್ಪ. ಹುಡುಗ ಎಲ್ಲ ಹುಡುಗರು ಹಂಗೆ ಇದ್ದಾನೋ, ಈ ಹುಡುಗಿಯರು ಹಂಗೆ ಇದ್ದಾನೋ. ಎಷ್ಟು ಭಕ್ತಿ, ಎಷ್ಟು ನಯ, ಎಷ್ಟು ವಿನಯ. ಆ ಊರಿಗೆ, ಆ ಗ್ರಾಮಕ್ಕೆ ಏನ ಹೆಸರು ಬರುತ್ತೆ. ಒಂದು ವೇಳೆ ಅವರು ಸರಿಯಾದ ರೀತಿಯಲ್ಲಿ ಇಲ್ಲಾರ್ದಂಗಿದ್ರೆ ತಂದೆ ತಾಯಿಗೂ, ಬಂಧು ವರ್ಗದವರಿಗೂ, ಆ ಗ್ರಾಮಕ್ಕೂ ಏನ್ರೆ ಅವಮಾನ. ಹಲ್ಲೆಲೂಯಾ. ದೇವರ ಮಹಿಮೆ ಉಂಟಾಗಲಿ. ದೇವರನ್ನ ನಂಬಿ, ಯೇಸಪ್ಪನ ನಂಬಿ ಭಕ್ತಿಯಿಂದ ಭಯದಿಂದ ನಡೆದುಕೊಳ್ಳಲಾರದೆ ಲೋಕಸ್ಥರು ಮಾಡಿದಂತೆ ನೀವು ಮಾಡಿದರೆ ಅವಾಗ ದೇವರಿಗೆ ಅವಮಾನ. ಪ್ರಿಯ. ಹಲ್ಲೆಲೂಯಾ. ದೇವರ ಮಹಿಮೆ ಉಂಟಾಗಲಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ತ ಮಹಾರಾಜಗೂ ಆಮೆನ್. ಇಸಾಕ್ ಏನು ಮಾಡಿದ್ರೆ ಓದಿದ್ರಲ್ಲ ಒಂದ್ಸಲ, ಅವನು ಸಂಜೆ ವೇಳೆಯಲ್ಲಿ ಧ್ಯಾನ ಮಾಡುವುದಕ್ಕೋಸ್ಕರ ಅಡಿವಿಗೆ ಹೋಗಿದ್ದ. ಎಲ್ಲರೂ ಗಟ್ಟಿ ಚಬಳಿಸೋಣ. ನಮಗಂತ ಅಡಿಗೆ ಬೇಕಾದಷ್ಟು ಐತೆ. ಸಿಟಿಯಲ್ಲಿದ್ದವ್ರಿಗೆ ಇಲ್ಲ, ಸಿಟಿలో ಒಳಗೆ మనకి విస్తారమైన అడిగింది. ఎక్కడ పోయి ప్రార్థన చేస్తే మనకు లెవెల్ లేదు ఉండేది. హల్లెలూయా. దేవుని మహిమ ಉಂಟಾಗಲಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಧ್ಯಾನ ಮಾಡುವುದರಿಂದ ಸರ್ವೇಶ್ವರನ ಆಶೀರ್ವಾದವನ್ನು ಪಡೆದುಕೊಂಡ ಬೇಸರ. ಕ್ರಿಸ್ತ ಮಹಾರಾಜಗೂ ಆಮೆನ್. ಹಲ್ಲೆಲೂಯಾ. ಯೆಶಾಯನ ಬರೆದ ಗ್ರಂಥ 42ನೇ ಅಧ್ಯಾಯ 7ನೇ ವಚನ. ಯೆಶಾಯನ ಬರೆದ ಗ್ರಂಥ 42ನೇ ಅಧ್ಯಾಯ 7ನೇ ವಚನ. ಬೇಗ ಓದಬೇಕು. ಯೆಶಾಯನ ಬರೆದ ಗ್ರಂಥ 42ನೇ ಅಧ್ಯಾಯ. ಯಾಕಂದ್ರೆ ಆ ದೇವರು ಕೈ ಹಿಡಿದು ನಡೆಸೋದಕ್ಕೆ ಸಿದ್ಧವಾಗಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ನಿಮ್ಮನ್ನ ಕರೆದಿರುವ ದೇವರು ಸಾಮಾನ್ಯವಾದ ದೇವರಲ್ಲ, ನಿಮ್ಮನ್ನ ಕೈ ಹಿಡಿಕೊಂಡು ನಡೆಸುವ ದೇವರು. ಹಲ್ಲೆಲೂಯಾ. ಆಮೆನ್. ಓದ್ರಿ. ಯೆಹೋವನೆಂಬ ನಾನು 42:7 ನನ್ನ ಧರ್ಮದ ಸಂಕಲ್ಪಾನುಸಾರವಾಗಿ ಏನಂತ? ನಿನ್ನನ್ನು ಕರೆದು, ನಿನ್ನ ಪಿಲಿಚಿ ಚಳಿ ಪಟ್ಟುಕೊಂಡು. ಹಲ್ಲೆಲೂಯಾ. ನಿನ್ನನ್ನು ಕರೆದು ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆಯ ಆಧಾರವನ್ನಾಗಿಯೂ ಅನ್ಯ ಜನಗಳಿಗೆ ಬೆಳಕನ್ನಾಗಿ ನೇಮಿಸಿದ. ಅಯ್ಯ, ನಮ್ಮೂರಿಗೆ ಯಾರಿಲ್ಲ, ನಾವು ಒಬ್ಬರೇ ಯೇಸಪ್ಪ ನಂಬಿರೋದು. ನೀವು ಅವರಿಗೆ ಊರಿಗೆಲ್ಲ ನೀವು ಬೆಳಕಾಗಿರ್ಬೇಕಂತ ದೇವರು ನಿಮ್ಮನ್ನು ಕರೆದ. ದೇವರಿಗೆ ಮಹಿಮೆಯಾಗಲಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಾಕೆ ಗೊತ್ತಾ? ಮಾರ್ಗನ ಮಾಡಿಸುವಂತ 16 ವಚನದಲ್ಲಿ ದೇವರು ಹೇಳ್ತಾರೆ, ನಂಬಿಕೆ ಕೆಲಸ ಮಾಡಿಸಿಕೊಂಡು ರಕ್ಷಣೆದರು ಅವರಿಗೆ ದೇವರ ಅಧಿಕಾರ ಸಿಗುವುದು. ನಮ್ಮಲ್ಲಿ ಹೋಗುವವರು ದಂಡನೆಗೆ ಗುರಿಯು. ದಂಡನೆ
ಶಿಕ್ಷೆಗೆ ಗುರಿಯಾರು, ಊರೆಲ್ಲ ಶಿಕ್ಷೆಗೆ ಗುರಿಯಾದ್ರೆ ನೀವೊಬ್ಬನ ಅಲ್ಲಿಂದ ಬಂದ್ರೆ ಊರಿಗೆ ಬಂದಿರುವ ಶಿಕ್ಷೆಯಿಂದ ಅವರು ಬಚಾವಾಗ್ತಾರೆ. ದೇವರಿಗೆ ಮಹಿಮೆಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವರು ನಿನ್ನ ಮೂಲಕವಾಗಿ ಮಾಡುವ ಕಾರ್ಯಗಳನ್ನ ಅವರು ನೋಡಿದಾಗ ಅವಾಗ ದೇವರ ಮಹಿಮೆ ನಿನ್ನೊಳಗಿಂದ ಬರುತ್ತೆ ಹೊರಗೆ. ಅದಕ್ಕೆ ನೀನು ಹೇಳ್ಬೇಕು, ಭಕ್ತಿವಂತನಾಗಿ ಜೀವಿಸ್ಬೇಕು, ಯುಕ್ತಿವಂತನಾಗಿ ಜೀವಿಸಬಹುದು. ಅದಕ್ಕೆ ಕುಟುಂಬದಲ್ಲಿರ್ತಕ್ಕಂಥ ಸ್ತ್ರೀಯ ಪಾತ್ರ, ಸ್ತ್ರೀ ಹೇಗಿರ್ಬೇಕು, ಯಾವ ಪ್ರಕಾರ ನಡ್ಕೊಳ್ಬೇಕು ನಾವು ಕಲಿತುಕೊಳ್ಬೇಕು. ಪುರುಷರು ಯಾವ ಪ್ರಕಾರವಾಗಿ ನಡ್ಕೊಳ್ಬೇಕು ಕಲಿತುಕೊಳ್ಬೇಕು. ಹಲ್ಲೆಲೂಯಾ. ಸಮಾಜದಲ್ಲಿ ನಾವು ದೇವರನ್ನ ಏನ್ ಮಾಡ್ಬೇಕು, ಪ್ರತ್ಯಕ್ಷಪಡಿಸ್ಕೊಳ್ಬೇಕು. ಹೆಂಗ? ನಡವಳಿಕೆಯಿಂದ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ 1 ತಿಮೋಥಿ 2ನೇ ಅಧ್ಯಾಯ 1 ತಿಮೋಥಿ 2ನೇ ಅಧ್ಯಾಯ 8ರಿಂದ 15. 1 ತಿಮೋಥಿ 2ನೇ ಅಧ್ಯಾಯ 8ರಿಂದ 15. ಬೇಗ ಬೇಗ ತೆಗಿಬೇಕು. ಹಲ್ಲೆಲೂಯಾ. ಓದಿ. ಹೀಗಿರಲಾಗಿ ಸ್ತ್ರೀಯರು ಪುರುಷರು ಎಲ್ಲ ಸ್ಥಳಗಳಲ್ಲಿ ಕೋಪವು ವಾಗ್ವಾದವು ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿ ಕೈಗಳನ್ನೆತ್ತಿ ಪ್ರಾರ್ಥನೆ. ಪುರುಷರು ಏನು ಮಾಡ್ಬೇಕಂತ? ವಾಗ್ವಾದ ಮಾಡಬಾರ್ದಂತ. ವಾದಿ ಮಾಡ್ತಾರೆ ಕೆಲವರು, ಅದು ತಪ್ಪು. ಇದು ಸರ್, ವಾಗ್ವಾದ ಮಾಡಬಾರ್ದು. ಎಲ್ಲಾ ಸ್ಥಳಗಳಲ್ಲಿ ಕೈಗಳೆತ್ತಿ ಪ್ರಾರ್ಥನೆ. ಎಲ್ಲಾ ಸ್ಥಳಗಳಲ್ಲಿ ನೀನು ಎಲ್ಲಿ ಹೋಗ್ತೀಯೋ ಅಲ್ಲಿ ಪ್ರಾರ್ಥನೆ ಮಾಡ್ಬೇಕು. ಹಲ್ಲೆಲೂಯಾ. ಹಾಗೆಯೇ ಸ್ತ್ರೀಯರು ನೋಡ್ರಿ, ಪುರುಷರು ಒಂದು ಮುಗಿತಿಗೆ ಸ್ತ್ರೀಯರಿಗೆ ಒಂದು. ಹಲ್ಲೆಲೂಯಾ. ಇವರೊಬ್ಬರು ಯಾರು ಸೃಷ್ಟಿ ಮಾಡ್ಯಾರ್ರಿ? ದೇವರು ಸೃಷ್ಟಿ. ಹಲ್ಲೆಲೂಯಾ. ದೇವ್ರು ಯಾಕೆ ಸೃಷ್ಟಿ ಮಾಡ್ಯಾನ ಗೊತ್ತಾ? ಯಾಕೆ ಸೃಷ್ಟಿ ಮಾಡ್ಯಾನ? ಯಾಕೆ? ತನ್ನೊಂದಿಗೆ ಮಾತಾಡೋದಕ್ಕೆ. ಹಲ್ಲೆಲೂಯಾ. ಕೆಟ್ಟವಾಗಿರುವ ದೇವದೂತರ ಮುಂದೆ ದೇವರು ನಿನ್ನಲ್ಲಿ ನಿನಗೆ ರೂಪ ಕೊಟ್ಟು ನಿನ್ನ ಪ್ರತ್ಯಕ್ಷತೆಯನ್ನು ನೀನು ಮಾಡುವ ಕಾರ್ಯಗಳನ್ನ ಅವರು ಮಾಡದೇ ಇರುವಂತ ಕಾರ್ಯಗಳು ಅವರು ನಾವು ಹಿಂಗಿದ್ರೆ ಮಾಡ್ತಿದೀವಲ್ಲ ಅಂತ ತಿಳ್ಕೊಂಡು ಅವರಿಗೆ ಅನಿಸಬೇಕು. ಆ ಪ್ರಕಾರವಾಗಿ ನಿನ್ನ ಮೂಲಕವಾಗಿ ದೇವರ ಕಾರ್ಯಗಳು ಮಾಡಿಸೋದಕ್ಕಾಗಿ ನನ್ನ ಕರೆದಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಿ. ಓದಿ. ಹಾಗೆಯೇ ಸ್ತ್ರೀಯರು ಮಾನಸ್ತಿಯರಾಗಿಯೂ ಡಂಬವಿಲ್ಲದವರಾಗಿಯೂ, ಡಂಬ. ಹಲ್ಲೆಲೂಯಾ. ಮಾನಸ್ತಿಯರಾಗಿಯೂ ಡಂಬವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪುಗಳನ್ನು ಉಟ್ಟುಕೊಳ್ಬೇಕಂತ. ಮರ್ಯಾದೆಗೆ ತಕ್ಕ ಉಡುಪುಗಳು. ಅಯ್ಯ, ನಮ್ಮ ಮಗಳ ಸಲುವಾಗಿ ಪ್ರಾರ್ಥನೆ ಮಾಡ್ರಿ. ಏನ್ ಮಾಡ್ಬೇಕು? ಇಷ್ಟ ಬಂದಂಗೆ ಜೀವಿಸ್ತಾಳಯ್ಯ, ಏನ್ ಮಾಡಕ್ ಸಾಧ್ಯನೇ ಇಲ್ಲ. ಅವು ಗಾಢ ಡ್ರೆಸ್ ಅವೇ ಬೇಕಂತಳಯ್ಯ. ನಾವು ಹಳ್ಳಿ ಊರಾಗಿದ್ದೀವಿ, ಸಿಟಿಯಾಗಿಲ್ಲ. ಬೇರೆ ಬೇರೆ ಕುಟುಂಬದವರು ನಮ್ಗೆ ಹಂಗ ಹಿಂಗ ಅಂತಾರಯ್ಯ. ಯಾರು ಬೇಕವ್ರು ಗಾಡಿ ಮೇಲೆ ಹೋಗ್ತಾಳಯ್ಯ. ಎಷ್ಟು ಹೇಳಿದ್ರೆ ಕೇಳೋದಿಲ್ಲ ಅಂದ್ರೆ ಕೆಲವರು ಹೇಳಿ ಅಳುತ್ತ ತಾಯಿ ಅಂದ್ರೆ ಏನ್ ಮಾಡ್ಲಿಲ್ಲ, ಪ್ರಾರ್ಥನೆ ಮಾಡಿಸ್ತಾರೆ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕಾಗಿ ದೇವರನ್ನ ಬಿಡ್ತಕ್ಕಂಥ ಮಕ್ಕಳು ಮರ್ಯಾದೆಗೆ ತಕ್ಕ ಉಡುಪುಗಳನ್ನ ನೀವು ಉಟ್ಕೊಳ್ಬೇಕು. ನಿಮ್ಮ ಮಕ್ಕಳಿಗೆ ಚಿಕ್ಕದಲ್ಲಿ ಕಲಿಸಿಕೊಡ್ಬೇಕು. ಮರ್ಯಾದೆಗೆ ತಕ್ಕ ಉಡುಪುಗಳನ್ನು ಅವರು ಸೆಡೆ ಚಿನ್ನ ಮುತ್ತು ಬೆಲೆಯುಳ್ಳ ವಸ್ತ್ರ ಮುಂತಾದವುಗಳಿಂದ ತಮ್ಮನ್ನು ಅಲಂಕಾರ ಮಾಡಿಕೊಳ್ಳದೆ ಭಕ್ತಿಯರೆನಿಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿರುವ ಪ್ರಕಾರ ಸಕ್ರಿಯೆಗಳಿಂದಲೇ ಅಲಂಕರಿಸಿಕೊಳ್ಬೇಕಲ್ಲ. ಭಕ್ತಿ ಅವರು ಕೂಡ ಅಲಂಕಾರ ಮಾಡಿಕೊಳ್ಳಬೇಕು. ಈ ಪ್ರಕಾರವಾಗಿ ನೀನಿದ್ರೆ ನಿನ್ನ ಕುಟುಂಬವು ಆಶೀರ್ವದಿಸಲ್ಪಡುತ್ತೆ. ಬೆಳೆಸಲ್ಲ. ನಿನ್ನ ಕುಟುಂಬದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ನಿನ್ನ ಕುಟುಂಬದಲ್ಲಿ ಕಣ್ಣೀರಿಲ್ಲ. ನಿನ್ನ ಕುಟುಂಬದಲ್ಲಿ ಅಸಮಾಧಾನ ಇಲ್ಲ. ನಿನ್ನ ಕುಟುಂಬದಲ್ಲಿ ಅಶಾಂತಿ ಇಲ್ಲ. ನಿನ್ನ ಕುಟುಂಬದಲ್ಲಿ ಅನಾರೋಗ್ಯ ಇಲ್ಲ. ಎಲ್ಲವೂ ಬಿಡುಗಡೆಯಾಗುತ್ತೆ. ಹೊರಟು ಇರೋದು ಇಲ್ಲೇ ಎಲ್ಲಿ ಹುಡುಕಾಡ್ತಾನೆ. ಇರೋದು ಇಲ್ಲೇ ಎಲ್ಲೆಲ್ಲೂ ಹುಡುಕಾಡ್ತಾನೆ. ಹಲ್ಲೆಲೂಯಾ. ಇದು ಸರಿ ಮಾಡಿಕೊಂಡ್ರೆ
ಸರಿಯಾಗಿರುವ ಆಶೀರ್ವಾದಗಳೆಲ್ಲ ಇದ್ರೊಳಗೆ ಬರ್ತದೆ. ಬೇಸರ ಮನೆಗಿದ್ದವೆಲ್ಲ ಖಾಲಿ ಮಾಡಿದ್ರೆ, ಕೆಟ್ಟ ವಸ್ತುಗಳೆಲ್ಲ ಖಾಲಿ ಮಾಡಿದ್ರೆ ಹೊಸ ವಸ್ತುಗಳೆಲ್ಲ ಮನೆಗೆ ತುಂಬೋದು. ಬೇಸರ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಸ್ತ್ರೀಯರು ಮೌನವಾಗಿದ್ದು ಪೂರ್ಣ ವಿಧಿಯರಾಗಿ, ಸ್ತ್ರೀಯರು ಮೌನವಾಗಿದ್ದು ಪೂರ್ಣ ವಿಧಿಯರಾಗಿ ಉಪದೇಶವನ್ನು ಕೇಳಬೇಕಂತ. ಬೇಸರ ಉಪದೇಶ ಮಾಡಬೇಕ, ಕೇಳಬೇಕು. ಉಪದೇಶ ಮಾಡುವುದಕ್ಕಾಗಲಿ, ಪುರುಷರ ಮೇಲೆ ಅಧಿಕಾರ ನಡೆಸುವುದಕ್ಕಾಗಲಿ ಸ್ತ್ರೀಯರಿಗೆ ನಾನು ಅಪ್ಪಣೆ ಕೊಡೋದಿಲ್ಲ. ಬರೀ ಬಿಗುವಾಗಿ ಬಿಡುತ್ತೆ. ಯಾಕ್ರಿ ಮತ್ತೆ ಪಾಸ್ಟರ್ನಾರು ಮಾಡಬಾರ್ದು? ಪಾಸ್ಟರ್ ಸಾಕಾದ ಮೇಲೆ ಪಾಸ್ಟರ್ನಾರು ಮಾಡಬಾರ್ದು. ಪಾಸ್ಟರ್ ಅಮ್ಮ ಅಂದ್ರೆ ಮಾಡಬಹುದು. ಪಾಸ್ಟರ್ ಹೆಂಡತಿ ಆದ್ಮೇಲೆ ಅಧಿಕಾರ ಇರಲಿಲ್ಲ. ಪಾಸ್ಟರ್ ಹೆಂಡತಿ ಬೇರೆ, ಪಾಸ್ಟರ್ ಅಮ್ಮ ಬೇರೆ. ಅಮ್ಮ ಅಂದ್ರೆ ಏನ್ರೆ? ಅಪ್ಪನಿಗೆ ಜೋಡಿಯಾಗಿ ಭಯದಲ್ಲಿ, ಭಕ್ತಿಯಲ್ಲಿ, ನೀತಿಯಲ್ಲಿ ಎಲ್ಲಾ ವಿಧದಲ್ಲಿ ಸಹಕಾರಿಯಾಗಿದ್ದಾಗ ಕೆಲವೊಂದು ವಿಷಯಗಳನ್ನ ಏನ್ ಮಾಡಬಹುದು, ಹೇಳಬಹುದು ಸ್ತ್ರೀಯರಿಗೆ, ಪುರುಷರ ಮೇಲೆ ಇಲ್ಲ. ಹಲ್ಲೆಲೂಯಾ. ಒಂದು ವೇಳೆ ದೇವರ ಪ್ರವಾದನ ಮುಖಾಂತರವಾಗಿ ತಿಳಿಸಿದರೆ, ಆದ್ರೆ 100% ದೇವರು ಹೇಳುತ್ತದೆ ಏನಂದ್ರೆ, ಸ್ತ್ರೀಯರು ಹೇಳ್ಕೋಬಹುದು, ಪುರುಷರ ಮೇಲೆ ಅಧಿಕಾರ. ಹಲ್ಲೆಲೂಯಾ. ಹೋದ್ರ ಮುಂದೆ ಅವರು ಮೌನವಾಗಿರಬೇಕು. ಮೊದಲು ನಿರ್ಮಿತನಾದವನು ಆದಾಮನಲ್ಲವೋ, ಆಮೇಲೆ ಅವಳು. ಕೆಲವರು ನನಗೆ ಸರಿ ಸಮಬೇಕು ಅಲ್ಲಿ ಮಂಗೀಶ ಬರ್ಬೇಕಾಗ್ತದೆ. ಅಲ್ಲಿಲ್ಲ, ಸಮವಾಗಿ ಅದೀರಿ. ಆದರೆ ಕೆಲವೊಂದು ವೀಕ್ನೆಸ್ ಇರ್ತಾವೆ ನಿಮಗೆ. ಒಂಟಿಯಾಗಿ ಅರ್ಧ ರಾತ್ರಿ ಹೋಗಿ ನೀವು ಅಂಗಡಿಗೆ ಹೋಗಿ ತಗೊಂಬರ್ತೀರ. ನೀವು ಧೈರ್ಯ ಇದೆಯಾ? ಯಾರು ಕಳಿಸ್ರ ಅವಾಗ? ఏమండి బాగున్నారా? రండి మీరు వెళ్ళండి, మీరు తీసుకురండి. నీ సమానం ఉన్నావు కదా, నీవు వెళ్ళవా? ఈ రాత్రి పూట నేను వెళ్ళాలా? నాకు భయం కలుగుతుంది. కాబట్టే నీకెవరిని, నీ భయమును తొలగించుటకు నీకు తోడు దయచేసాడు. ఎవరు? దేవుడు. పెళ్లి కాకుండా ముందు దేవుడే నీకు యజమానుడు. పెళ్ళైన తర్వాత అతని పోస్ట్ తీసేసి ఇంకొక నీకు తోడుగా ఉండుటకు జతపరిచాడు భర్తని. పెళ్లి కాకుండా ముందు దేవుడు నీకు తలగా ఉన్నాడు. పెళ్ళైన తర్వాత దేవుడికి కాదు, ఎవరు తల అయినారు? నీ భర్త నీకు తల అయినాడు. ఆ తల చెడిపోతే చాలా కన్నీరు ప్రియ ఇంటిలో. కాబట్టి ఆ తలని సరి చేయాలంటే మీరు భక్తిగా జీవించండి. ಮುಂದೆ ಇದಲ್ಲದೆ ಆದಾಮನ ವಂಚನೆಗೆ ಒಳಗಾಗಲಿಲ್ಲ, ಸ್ತ್ರೀಯು ವಂಚನೆಗೆ ಒಳಗಾಗಲು. ಆದಾಮ ವಂಚನೆಗೆ ಒಳಗಾಗಲಿಲ್ಲ. ಆದಾಮನ ಹತ್ರ ಬಂದು ಅಪ್ಪಾಡಿ ಹೇಳ, ಏನಪ್ಪ ಯಾರನ್ನ ತಿನ್ನಬಾರ್ದು ಅಂತ ಹೇಳೋದಂತಲ್ಲ ದೇವರು. ಅದೇನು ನನಗೆ ಏನಂತಂದ. ಅವಾಗೇನದು ಅದರಲ್ಲಿ ನೀನೇನು ಹೇಳ್ತೀನಿ, ನಡಿ ನಿನ್ ಕೆಲಸ ನೀನು ನೋಡಿಕೆ, ನೀನೇನು ಹೇಳ್ತೀನಿ ಅಂತೇಳಿ ಆದಾಮ ಗದಗಿಸಿದ ಪ್ರಿಯ. ಹಲ್ಲೆಲೂಯಾ. ಆದಾಮ ಇಲ್ಲದಾಗ ಅವಳು ಹೋಗಿ ಎಲ್ಲಿಂದ ಗೊತ್ತಾ? ಅದು ಗಿಡ ಮುಂದೆ ಇರ್ತದೆ. ಯಾಕಂದ್ರೆ ದಿನ ಬಂದು ಹೇಳ್ತದೆ, ದಿನ ಗದಗಿಸಿ ಕಳಿಸ್ತದೆ. ಯಾರನ್ನ? ಸೈತಾನ. ಹಲ್ಲೆಲೂಯಾ. ಅವಳು ಅದನ್ನ ಕೇಳಿ ಅದು ಹೇಳ್ತಾನ, ನೀವು ದೇವರುಗಳು ಆಗಿಬಿಡ್ತೀರಿ ಅಂದಾಗ ಅದು ತೆರೆ ಹೋಗ್ತಂತ. ಅವಳ ತೆಯ್ಯನಾಗಿ ನಾನು ದೇವತಾಗಿ ಬಿಡುತ್ತಾನ, ದೇವರಾಗಿ ಬಿಡುತ್ತಾನ. ಹಲ್ಲೆಲೂಯಾ. ಸರಿ. ಆದರೆ ಈತ ವಂಚನೆಗೆ ಒಳಗಾಗಲಿಲ್ಲ, ಅವಳ ವಂಚನೆಗೆ ಒಳಗಾದ. ಹೋದ್ರಿ. ಸ್ತ್ರೀಯು ವಂಚನೆಗೆ ಒಳಬಿದ್ದ ಅಪರಾಧಿಯಾದಳು. ಆದರೂ ಸ್ತ್ರೀಯರು ಮಾನಸ್ಥಿಯರಾಗಿ ನಂಬಿಕೆಯಲ್ಲಿ చూడండి, నమ్మకముతోనూ స్త్రీలు నమ్మకముతోనూ ಪ್ರೀತಿಯಲ್ಲಿಯೂ ಪರಿಶುದ್ಧತೆಯಲ್ಲಿಯೂ ನೆಲೆಗೊಂಡಿದ್ದರೆ ಮಕ್ಕಳನ್ನು ಹೆರುವುದರಲ್ಲಿ. ನೋಡ್ರಿ, ನಿನ್ಗೆ ಮಕ್ಕಳು ಬೇಕಾ? ಇವು ಫಾಲೋ ಮಾಡಿ ಓದಿನ ಸಲುವಾಗಿ. ಸ್ತ್ರೀಯು ವಂಚನೆಗೆ ಒಳಗಾಗಲಿಲ್ಲ,
ಅಪರಾಧಿಯಾದಳು. ಆದರೂ ಸ್ತ್ರೀಯರು ಮಾನಸ್ಥಿರಾಗಿರ್ಬೇಕು, ನಂಬಿಕೆಯಲ್ಲಿಯೂ ಪ್ರೀತಿಯಲ್ಲಿಯೂ. ಪ್ರೀತಿ ಅಂದ್ರೆ ಏನು? ಎಲ್ಲರನ್ನ ಏನು ಇಷ್ಟಪಡ್ತಕ್ಕಂಥ, ದೇಶ ಮಾಡ್ತಕ್ಕಂಥ. ಅಲ್ಲೆಲ್ಲೂಯ್ಯ, ದೇವರಿಗೆ ಮಹಿಮೆ ಉಂಟಾಗಲಿ. ಕೆಲವೊಂದು ಗೊತ್ತಾ, ನಮ್ಮ ಅವ್ವ ಬೈದ, ನಮ್ಮ ಅತ್ತೆ ಬೈದು, ನಮ್ಮಪ್ಪ ಬೈದ, ನಮ್ಮಣ್ಣ ಬೈದ. ತಪ್ಪು ಮಾಡಿದಾಗ ಬೈದರೆ ಅವು ಬೈಗಳಲ್ಲ, ಬುದ್ಧಿ ಮಾತು. ತಪ್ಪು ಮಾಡಲಾರದೆ ಇದ್ದಾಗ ಸುಮ್ಮನೆ ವಾಟ 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 ಅಂತ ಬೈತಾರಲ್ರೆ, ಅವು ಬೈಗಳಿಗೆ ದೇವರ ಶಿಕ್ಷೆ ಕೊಡ್ತಾರೆ. ನೀನು ತಪ್ಪು ಮಾಡಿದಾಗ ನಿನ್ನಿರುವ ಅಹಂಕಾರ ತೊಲಗಿ ಹೋಗುವುದಕ್ಕಾಗಿ, ಬುದ್ಧಿ ಮಾತು ಹೇಳುವುದಕ್ಕಾಗಿ ಒಂದು ವೇಳೆ ಹಿರಿಯರು ನಿನ್ನ ಗದರಿಸಿದ್ರೆ, ಬೈದರೆ ಅದು ಏನಲ್ಲ, ಬೈಗಳಲ್ಲ, ಬುದ್ಧಿ ಮಾತುಗಳು. ಪ್ರೀತಿಸುವ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಾಕೆ ಗೊತ್ತಾ? ಅಮ್ಮ ಬ್ಯಾನೆ ತಿನ್ನಲಾರ್ದ ನನ್ನ ಅಡಿದಿಲ್ಲ, ಬ್ಯಾನ್ ಆಗ್ಲೇಬೇಕಲ್ರಿ. ಅದೇ ಪ್ರಕಾರವಾಗಿ ನೀನು ಭಕ್ತಿಯಲ್ಲಿ ಸಾಗಬೇಕಾದ್ರೆ, ನಿನಗೆ ತಾಳ್ಮೆ ಅಂತಕ್ಕಂಥದ್ದು ದೇವರದು ಪ್ರತ್ಯಕ್ಷವಾಗಬೇಕಾದ್ರೆ ನಿನಗೆ ಉಪದ್ರವ ಉಂಟಾಗಬೇಕು. ಉಪದ್ರವದಿಂದ ಏನು ಉಂಟಾಗುತ್ತೆ? ತಾಳ್ಮೆ ಉಂಟಾಗುತ್ತೆ ಅಂತ. ಹಲ್ಲೆಲೂಯಾ. ತಾಳ್ಮೆ ಉಂಟಾದ್ರೆ ಅವಾಗ ನೀನು ದೇವರಲ್ಲಿ ತಳ ಗಟ್ಟಿಯಾಗಿ ತೊಟ್ಟು ಒಳ್ಳೈತಂತ ಗೊತ್ತಾಗುತ್ತೆ. ತಾಳ್ಮೆ ಅಂದ್ರೆ ಯಾವಾಗ ಬರುತ್ತೆ? ಉಪದ್ರವ ಅಂದ್ರೆ ನೀನು ದಯಾರಿರ್ಬೇಕು. ಉಪದ್ರವ ನೀನು ಸರಿ ಮಾಡಿದ್ರೆ, ನೀನು ಸರಿ ಮಾಡಿಲ್ಲ ಇರ್ಬೇಕು. ಅವಾಗ ನೀನು ಸಹಿಸ್ಕೊಂಡೆ ಒಂದಿಂದ ಒಂದ್ ದಿವಸ ನಿಜವಾಗಲು ಆ ಮಗಳು ಸರಿ ಮಾಡಿದ್ದಾನೆ, ಆ ಮಗ ಸರಿ ಮಾಡಿದ್ದಾನೆ, ಆದ್ರೆ ನಾನೇ ಪರ್ಪಟ್ಟಾಗಿದ್ದೆ ಅಂತ ತಿಳ್ಕೊಂಡು ಅವರು ತಿಳ್ಕೊಬೇಕು. ಯಾವಾಗ? ನಿನ್ ಸತ್ಪ್ರವರ್ತನೆಯಿಂದ. ದೇವ್ರು ನೋಡ್ತಾನೆ, ದೇವ್ರು ನೋಡ್ತಾನೆ. ರಹಸ್ಯವಾಗಿ ನೀನು ಮಾಡಿದ್ವಲ್ಲ ದೇವ್ರು ನೋಡ್ತಾನೆ. ಹಲ್ಲೆಲೂಯಾ. ರಹಸ್ಯವಾಗಿ ಮಾಡಿದ್ವಲ್ಲ ದೇವ್ರು ನೋಡ್ತಾನೆ. ರಹಸ್ಯವಾಗಿ ಆಲೋಚನೆ ಮಾಡಿದ್ವಲ್ಲ ದೇವ್ರು ನೋಡ್ತಾನೆ. ದೇವರಿಗೆ ಏನಂದ್ರೆ ಒಳಗು ಯಾವ ಎಲ್ಲ ಕಡೆಗೂ ಕೂಡ ನೋಡಿದ್ರೆ ನೀನು ನಿರ್ಮಲವಾಗಿರ್ಬೇಕು. ಬೇಸಲ್ಲ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಬೇಸಲ್ಲ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನೋಡ್ರಿ, ಪ್ರೀತಿ ಇರ್ಬೇಕು. ಸರಿ ಬಿಡ್ರಿ, ಅವ್ರಿಗೆ ಪ್ರೀತಿ ಇಲ್ಲ, ಏನಿಲ್ಲ, ಅವ್ರಿಗೆ ಮಕ್ಕಳಾಗಿ ಅವನ್ನ ಇರಬಹುದು. ನೀನು ದೇವರಿಂದ ಪಡ್ಕೊಳ್ಳುವಂತ ವರ, ದೇವರಿಂದ ಪಡ್ಕೊಳ್ಳುವಂತ ವರ ಸಾಮುವೇಲನ್ನ ಕಣ್ಣೀರಿನಿಂದ ಹಾಕಿ ಪಡ್ಕೊಂಡ ಮೇಲೆ ಇಡೀ ಇಸ್ರಾಯೇಲ್ ದೇಶಕ್ಕೆ ನ್ಯಾಯಾಧಿಪತಿ. ದೇವರಿಂದ ಪಡ್ಕೊಳ್ಬೇಕಾದ್ರೆ ನೀನು ಇವುಗಳನ್ನ ಫಾಲೋ ಮಾಡಬೇಕು. ಯಾಕೆ ಗೊತ್ತಾ? ನಿನ್ನ ಮಗನು ಬಳ್ಳು ತೋರಿಸೋನಲ್ಲ, ಎಲ್ಲರಿಗೆ ಬಳ್ಳು ಮಾಡಿ ಬುದ್ಧಿ ಹೇಳುವ ಮಗುವನ್ನು ದೇವರು ನಿನಗೆ ಕೊಡ್ತಾರೆ. ಅಲ್ಲಿಲ್ಲ, ಬೆಲ್ಲಿದ್ದಂಗಿರ್ಬೇಕು ನಾವು, ಬೇರೆಹಣ್ಣಿದ್ದಂಗಿರಬಾರ್ದು. ಬೇರೆಹಣ್ಣು ಹೊರಗೆಲ್ಲ ಸಿಹಿ ಇರುತ್ತೆ ಪ್ರಿಯ, ಹೊರಗೆಲ್ಲ ಸಿಹಿ ಇರುತ್ತೆ, ಆದ್ರೆ ಒಳಗಡೆ ಆ ಬೀಜ ಕಡಿದ್ರೆ ವಿಷ. ಮಾರಣ್ಣಿದ್ದಂಗಿರಬಾರ್ದು. ಮಾರಣ್ಣ ಬಹಳ ಗಮಗಮ ಅಂತದೆ, ಆಕರ್ಷಣೆ ಮಾಡುತ್ತೆ ಪ್ರಿಯರಿಗೆ. ಮಾನ ಹಣ್ಣೆಲ್ಲ ತಿನ್ಬೋದು ನಾವು, ಒಳಗಡೆ ಒಟ್ಟ ಇರ್ತದೆ, ಬೀಜ ಇರ್ತದೆ, ಅದೇ ತಿನ್ನಲ್ಲ. ಯಾಕೆ? ತಿಂದ್ರೆ ಏನಾಗುತ್ತೆ? ಅದೆಲ್ಲ ನಮ್ಗೆ ಏನ್ ಮಾಡುತ್ತೆ? ಕೆಡಿಸುತ್ತೆ. ಅದಕ್ಕೋಸ್ಕರ ನಾವು ಹೆಂಗಿರ್ಬೇಕು? ಸಿಹಿಯಾಗಿರ್ಬೇಕು, ಬೆಲ್ಲಿದ್ದಂಗಿರ್ಬೇಕು, ಒಳಗೂ ಸಿಹಿಯಾಗಿರ್ಬೇಕು. ಎಕ್ಕಡೆ ಮುಟ್ಟಿ ನೋಡಿದ್ರೆ ಸಿಹಿಯೇ ಕಾಣಬೇಕು. ಅಲ್ಲಿಲ್ಲ, ನೀನು ಯಾವ ಸಂದರ್ಭದಲ್ಲಿ ಕೋಪಿಷ್ಠನ ಬಾಯಾಗ ಹಾಕೊಂಡ್ರು ಸಿಹಿಯ, ಶುಗರ್ ಇದ್ದವರು ಬಾಯಾಗ ಹಾಕೊಂಡ್ರು ಸಿಹಿಯ, ಮಕ್ಕಳು ಬಾಯಿಗೆ ಹಾಕೊಂಡ್ರು ಸಿಹಿಯ, ಮಾನವನ ಬಾಯಿಗೆ ಹಾಕೊಂಡ್ರು ಸಿಹಿಯ, ಕೊನೆಗಳಕ್ಕೆ ಬಾಯಿಗೆ ಹಾಕೊಂಡ್ರು ಸಿಹಿಯ. ಅಂದ್ರೆ ಎಲ್ಲಾ ಸಂದರ್ಭಗಳಲ್ಲಿ ನಿನ್ನಲ್ಲಿರುವ ಪವಿತ್ರತೆ, ನಿನ್ನಲ್ಲಿರುವ ಪರಿಶುದ್ಧತೆ, ನಿನ್ನಲ್ಲಿರುವ ಪ್ರೀತಿ, ನಿನ್ನಲ್ಲಿರುವ ತಾಳ್ಮೆ ಅದು ಏನಾಗ್ಬಾರ್ದ್ರೆ? ಚಳಿವಾಗಬಾರ್ದು. ಅದೇ ನಿಜವಾದ ಯೇಸಪ್ಪ ಕೊಡುವ ಭಕ್ತಿ, ಹಲ್ಲೆಲೂಯಾ, ಶಕ್ತಿ, ಹಲ್ಲೆಲೂಯಾ, ಪರಿಶುದ್ಧತೆ, ಹಲ್ಲೆಲೂಯಾ. ದೇವರಿಗೆ ಮಹಿಮೆ. ನೀನ್ ಏನು ಪ್ರಯಾಸ ಪಡಬೇಕಾದ್ರೆ ದೇವರು ನಮಗೆ ಕೊಡ್ತಕ್ಕಂಥ ವರಗಳು ಏನಿದವ, ವರಗಳಿಗೋಸ್ಕರವಾಗಿ ನೀನು ಹೋರಾಟ ಮಾಡಬೇಕೆ ಹೊರತು ಸಮಸ್ಯೆಗಾಗಿ ಹೋರಾಟ ಮಾಡಬಾರ್ದು. ಹಲ್ಲೆಲೂಯಾ, ದೇವರಿಗೆ ಮಹಿಮೆ ಉಂಟಾಗಲಿ. ಒಬ್ಬ ಹುಡುಗ ಬಂದ, ಅಪ್ಪಾಜಿ ಎಷ್ಟೋ ಮಂದಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಸ್ಕೊಂಡು ಫಸ್ಟ್ ಕ್ಲಾಸ್ ಬಂದ್ಬಿಟ್ರಂತ. ನೀವೊಬ್ಬರೇ ಅಲ್ಲ, ಸಣ್ಣ ಇರು ದೊಡ್ಡ ಇಬ್ರು ಅದೇರಂತ. ಇಬ್ಬರು ಪ್ರಾರ್ಥನೆ ದೇವರು ಅತಿ ಬೇಗ ಕೇಳ್ತಾನೆ. ಮೇಲೆ ನೀವು ಪ್ರಾರ್ಥನೆ ಮಾಡಿಬಿಟ್ರೆ ಬೇಗ ಕೇಳ್ತಾನ. ಅದಕ್ಕೋಸ್ಕರವಾಗಿ ನಮ್ಮ ಸೀನಿಯರ್ ಒಬ್ರು ಹೇಳಿದ್ರು, ನಾನು ಭಾರಿ ದೊಡ್ಡಪ್ಪ, ನಿನ್ಗೆ ಗೊತ್ತೈತಲ್ಲ, ನಾನಲ್ಲಿ
ಪ್ರಾರ್ಥನೆ ಮಾಡ್ಸ್ಕೊಂಡು ಬಂದೆ, ನನಗೆ 90 ಮಾರ್ಕ್ಸ್ಗಳು, ಒಂದೊಂದು ಸಬ್ಜೆಕ್ಟ್ 90 ಬಂದ್ಬಿಟ್ವು ಅಂತ ಹೇಳಿದ್ನಪ್ಪ. ಅದಕ್ಕೋಸ್ಕರವಾಗಿ ನಾನು ಬಂದೆ, ನನಗೆ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ಬಿಟ್ಟೆ. ಹರಿರೋಗಿ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಅವಾಗ ನಾನು ಹೇಳಿದೆ, ಓದ್ತಾ ಇದ್ದೀಯಾ, ಪಾಸ್ ಆಗೋ ಮಾರ್ಕ್ಸ್ ನೀ ಪ್ರಯಾಸ ಪಟ್ರೆ ದೇವರು ಫಸ್ಟ್ ಕ್ಲಾಸ್ ಬರಂಗ್ ಮಾಡ್ತಾರೆ. ಫಸ್ಟ್ ಕ್ಲಾಸ್ ಬರೋ ಮಾರ್ಕ್ಸ್ ತಗೊಳ್ಳೋದಕ್ಕೆ ನೀನು ಪ್ರಯಾಸ ಪಟ್ರೆ ರ್ಯಾಂಕ್ ಬರಂಗ್ ಮಾಡ್ತಾರೆ. ಫೇಲ್ ಆಗೋ ರೀತಿ ನೀನು ಪ್ರಯತ್ನ ಪಟ್ಟಂತ ತಿಳಕ ನಿನ್ನ ಪಾಸ್ ಮಾಡಲ್ಲ ದೇವರು. ಅರ್ಥ ಆಗ್ತೀವಿ? ಹಲೋ, ಫೇಲ್ ಆಗೋ ರೀತಿ ನೀನು ಓದಿಕೊಂಡ್ರೆ ನೀನು ಪಾಸ್ ಮಾಡಲ್ಲ ದೇವರು ಅಂದ್ರೆ ಅರ್ಥ ಏನ? ಪ್ರಯತ್ನ ಇಲ್ಲದೆ ಪರ ಬರ್ಬೇಕು. ದೇವರು ನಿತ್ಯವೂ ಪ್ರಯಾಸ ಪಡುವ ದೇವರು. ನಾವು ಕೂಡ ಏನ್ ಮಾಡ್ಬೇಕು? ಪ್ರಯಾಸ ಪಡಬೇಕು. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದಕ್ಕೆ ಜ್ಞಾನೋಕ್ತ ಗ್ರಂಥದ ಒಂದು ಮಾತಿನ ಪ್ರಿಯರೇ, ಸುಲಭವಾಗಿ ಸಿಕ್ಕಿದ ಸಂಪತ್ತು ಅದೇನೋ ಇದ್ದಲ್ಲ ಕ್ಷಯಿಸಿಬಿಡುತ್ತಂತ ಪ್ರಿಯರೇ. ಅದು ಹಾಳಾಗಿ ಬಿಡುತ್ತ. ಸುಲಭವಾಗಿ ಸಿಕ್ಕಿದ್ದು ನೀನು ಕಷ್ಟಪಟ್ಟ ಸಂಪಾದನೆ ಮಾಡಿದ್ದ ಅದ್ರ ಬೆಲೆ ನಿನ್ಗೆ ಗೊತ್ತೈತೆ. ಎಲ್ಲಿಡಬೇಕು, ಹೆಂಗೆ ಜಾಗ್ರತೆ ವಹಿಸ್ಬೇಕು, ಅದನ್ನ ಹೆಂಗೆ ಬಳಸಬೇಕು, ಯಾರಿಗೆ ಕೊಡಬೇಕು, ಯಾರಿಗೆ ಬಡ್ಡಿ ಕೊಟ್ರೆ ಬರುತ್ತೆ ಅನ್ನತಕ್ಕಂಥ ಒಂದು ಆಲೋಚನೆ ಉಳ್ಳವನಾಗಿರ್ತಿ. ಅದನ್ನ ಬೆಳೆಸ್ತೀವಿ. ಪ್ರೇಸಲ್ಲ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದಕ್ಕೋಸ್ಕರ ನಾವು ಪ್ರಯಾಸ ಪಟ್ಟು ದೇವರಿಗೆ ಕೇಳಿದ್ರೆ, ಪ್ರಾರ್ಥನೆ ಮಾಡಿದ್ರೆ ಎಲ್ಲಾ ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯ, ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಹೋದ್ರೆ ಮುಂದೆ. ಅದಕ್ಕೋಸ್ಕರ ಸ್ತ್ರೀ ಪಾತ್ರ ಬಹಳ ಪ್ರಾಮುಖ್ಯ ಕುಟುಂಬದಲ್ಲಿ. ಸ್ತ್ರೀ ಪಾತ್ರ ಬಹಳ ಪ್ರಾಮುಖ್ಯ. ಯಾಕೆ ಗೊತ್ತಾ? ಹೊರಗೋಗಿ ಮಗ ಗುದ್ದಾಡಿನಪ್ಪ ಅವ್ರು ಯಾರನ್ನ ಬೇಯಾಡಿ ಏನ್ ಬೀಳ್ತಾರೆ? ನಿಮ್ಮ ಅಪ್ಪನಂತಾರ, ಅಮ್ಮ ಏನಂತಾರ, ನೀವೇ ಏನಂತಾರ? ನಿಮ್ಮ ಅಮ್ಮನಂತಾರ. ನಮ್ಮದಕ್ಕೆ ಸರಿ ಹೇಳ್ತಾನೆ. ನಾನಿದ್ದೆ ಎಂತ ಮಾಡ್ದಾಳ ನಿನ್ನ ನಿನ್ನ ಬೇಯಿಸ್ಬಿಡ್ತಾನೆ. ಅದಕ್ಕೋಸ್ಕರ ನೀನು ಮಕ್ಕಳು ಬಾಲ್ಯ ಕಾಲದಿಂದ ಏನ್ ಮಾಡ್ಬೇಕು? ಭಕ್ತಿ ಕಲಿಸ್ಬೇಕು. ಪ್ರೇಸ ಸಾಮೇಲನಿಗೆ ದೇವರು ಕೊಟ್ಟ ಮೇಲೆ ಭಕ್ತಿ ಕಲಿಸಿದ್ದು, ಆ ಸಾಮೇಲನಿಗೆ ಪ್ರಾರ್ಥನೆ ಕಲಿಸಿದ್ಲು, ಆ ಸಾಮೇಲಿಗೆ ದೇವರ ಮಾತುಗಳು ಕಲಿಸಿದ್ಲು, ಸಾಮೇಲನಿಗೆ ಬಂದಿರುವಂತವರಿಗೆ ನಮಸ್ಕಾರ ಹಾಕಂತ ಹೇಳೋದು ಕಲಿಸಿದ್ಲು, ಬಂದಿರುವಂತವರಿಗೆ ಗೌರವ ಕೊಡೋದು ಕಲಿಸಿದ್ಲು, ಹಿರಿಯರಿಗೆ ಗೌರವ ಕೊಡೋದು ಕಲಿಸಿದ್ಲು. ಅವರ ಆ ತಾಯಿ 5 ವರ್ಷದ ಮೇಲೆ ತಗೊಂಡ್ಬಂದು ದೇವರ ಸನ್ನಿಧಿಗೆ ಬಿಟ್ಲು ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ತಾಯಿಯಂದಿರಾ, ನೀವು ನಿಮ್ಮ ಮಕ್ಕಳಿಗೆ ಏನು ಕಲಿಸ್ತಾ ಇದ್ದೀರಾ? ಏನು ಕಲಿಸ್ತಾ ಇದ್ದೀರಾ? ತಂದೆಗೆ ಗೌರವ ಕೊಡುವುದನ್ನು ನೀವು ಕಲಿಸ್ತಾ ಇದ್ದೀರಾ? ಸಮಾಜದಲ್ಲಿ ಗೌರವವಾಗಿ ನಡ್ಕೊಳ್ಬೇಕಂತ ನಿಮ್ಮ ಮಕ್ಕಳಿಗೆ ಕಲಿಸ್ತಾ ಇದ್ದೀರಾ? ನೀವು ಅನ್ಕಂದ್ರಿ, ನನ್ನ ಮಗ ಸೇರುವಲ್ಲ, ನನ್ನ ಮಗ ಹಂಗಾಗಿಬಿಟ್ಟ, ನನ್ನ ಮಗ ಹಿಂಗಾಗಿಬಿಟ್ಟ, ಮುಂದೆ ನೋಡ್ತಾನ ಬಿಡ್ತಾನ, ಹಂಗಾಗಿ ಹಿಂಗಂತೇಳಿ ನೀವು ಅಂದ್ರಿ. ಅದನ್ನ ನೀವು ಕಲಿಸಿದ್ದೆ. ಅವಾಗ ಏನ್ ಮಾಡ್ತಾನೆ? ಮುಂದೆ ತೋರಿಸ್ತಾನೆ ಪ್ರಿಯರೇ. ಸಾದ್ರ ಮಾವ ಬಂದ್ ನೋಡು, ಕಾಲ್ ತೋರ್ಸು. ಇವಾಗ ಕಾಲ್ ತೋರ್ಸು ಅಂತ ಅವಾಗ ಹೇಳಿರ್ತಾರೆ. ದೊಡ್ಡವನಾದ್ಮೇಲೆ ಎಣಿತು ಮಾತು ಕೇಳಿ ನನಗೆ ಕೈ ಕಾಲು ತಪ್ಪಿದೇವಾ, ಅವಾಗ ಏನ್ ಮಾಡ್ತಾನೆ? ಕಾಲ್ ತೋರಿಸ್ತಾನೆ, ಕೈ ತೋರಿಸ್ತಾನೆ. ಅದು ಯಾರು ಕಲಿಸಿದ್ದ? ಯಾರ? ನೀವೇ. ಹಲ್ಲೆಲೂಯಾ. ಒಂದು ವೇಳೆ ನೀವು ಅಲ್ಲಿ ಕಲಿಸಲಾಗ ಭಕ್ತಿ ಕಲಿಸಿದ್ರೆ ಅಂತ ತಿಳ್ಕೊಳ್ಳಿ, ಮುಂದೊಂದು ದಿವಸ ಒಂದು ವೇಳೆ ಅಂತವನ ಆದ್ರೂ ಸಮಯ ಅವನ ಮನಸ್ಸು ಬದಲಾವಣೆಯಾಗಿ ಅಪ್ಪನ ಧ್ಯಾಸ ಮಾಡ್ಕೊಂತಾನೆ, ಮಾವನ ಧ್ಯಾಸ ಮಾಡ್ಕೊಂತಾಳೆ. ಅವ್ರ ಭಕ್ತಿ ಬಂದ್ರೆ ನಾವು ಅವ್ರನ್ನ ಕೆಡಿಸಬಾರ್ದು. ಅವ್ರಿಗೆ ಅವಮಾನವಾಗುವಂತ ನಡ್ಕೊಂಡು ತಿಳ್ಕೊಂಡು ಅವರು ಸರಿ ದಾರಿಗೆ ಬರ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನನ್ನ ಮಕ್ಕಳು ಹಾಳಾದರೆ ಅವ್ರದಲ್ಲ ತಪ್ಪು, ಆ ತಪ್ಪು ನಂದು ಅಂತ ಹೇಳ್ತೀನಿ ನಾನು. ಆ ತಪ್ಪು ಅವ್ರದಲ್ಲ, ನಂದು. ಅದಕ್ಕಾಗಿ ತಾಯಿಯಂದರೆ ನಿಮ್ಮ ಮಕ್ಕಳಿಗೆ ಭಕ್ತಿ ಕಲಿಸಿ. ಒಂದೇ ನಿಮ್ಮ ಯಜಮಾನ ಕುಡುಕ, ನಿಮ್ಮ ಯಜಮಾನ ಅನೇಕ ತರವಾಗಿ ಇದೆಯಲ್ಲ, ಆ ತರವಾಗಿ ಇದ್ರೂ ಕೂಡ ಅರ್ಥ ಮಾಡ್ಕೊಳ್ಳಿ, ಆತ ನಿನ್ನ ಪ್ರಾರ್ಥನೆ ಮೂಲಕವಾಗಿ ಆತ ಬದಲಾವಣೆ ಆಗಿಬಿಡ್ತಾನ. ಬೇಸಲ್ಲ, ನಿನ್ನ ಸತ್ಪ್ರವರ್ತನೆಯಿಂದ ಆತ ಬದಲಾವಣೆ ಆಗ್ತಾನ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಧಕರಾದ ಕ್ರಿಸ್ತ ಮಹಾರಾಜಕ್ಕೂ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22-28, 22-28. ಬೇಗ. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ಬೇಕು. ನೀವು ನೋಡ್ರಿ, ಬಾಲ್ಕಲ್ ತಗೊಂಡ ಏಗಿರಿಗೆ ಹಚ್ಕೊಂಡ ಹೋಗ್ಬೇಕ. ಅಧೀನರ ಅರ್ಥ ಏನ?
ಹೆಂಗಿರ್ಬೇಕಮ್ಮ? ಅಮ್ಮ ಹೆಂಗಿರ್ಬೇಕ? ಒಳಗಾಗಿ ಜೀವಿಸ್ಬೇಕು. ಯಾರಿಗೆ ಒಳಗಾಗಿ? ಬಾ ಪ್ರಾರ್ಥನೆ ಮಾಡಮ್ಮ ಅಂತ ಕರಿಬೇಕು. ಇಲ್ಲ ಚಲೋ ಎಣ್ಣೆಗೆ ತಾಳಿಸ್ಬಿಟ್ಟು ಬಾ ಉಂಬಮ್ಮ ಊಟ ಮಾಡೋದು ಬೇಕಾದ್ರೆ ಬೇಗ ಕರಿತಾರೆ. ಅಲ್ಲಿಲ್ಲಯ್ಯ ಇವ್ರು ಹೆಂಗೆ ತಣ್ಣಗೆ ಮಾಡ್ಬೇಕು ನಿಮ್ಗೆ ಗೊತ್ತೈತಿ. ಯಾಕೆ ಗೊತ್ತಾ? ಅವ್ರಿಗೆ ಏನು ಇಷ್ಟ ಅಂದ್ರೆ ಜಾಸ್ತಿ ಭೋಜನ ಪ್ರಿಯರೇ ಜಾಸ್ತಿ ಪ್ರಿಯ. ಎಣ್ಣೆಗೆ ತಾಳಿಸಿದ್ದು ಮಾಡಿ ಚಪಾತಿ ಬೇಸ್ ಉಬ್ಬಂಗ ಮಾಡಿಬಿಟ್ಟು ಪದ್ರ ಮಾಡಿ ಮುಂದಿಟ್ಟುಬಿಟ್ಟು ಸ್ವಲ್ಪ ಹಿಂಗೆ ನಿಂತ್ಕೊಂಡ್ಬಿಟ್ಟಪ್ಪ ಅಂದ್ರೆ ಆ ಘಮ ವಾಸನೆಗೆ ಏನಾಗ್ಬಿಡ್ತಾರೆ ಪ್ರಿಯರೇ, ಹಿಂಗೆ ಸಿಟ್ಟು ಎರಿದು ಸರ ಅಂತ ಕೆಳಗೆ ಬರ್ತದೆ. ಆದರೆ ನಿಮ್ಗೆ ಇದು ಮಾಡೋದ್ರ ಬರುತ್ತಿತ್ತು. ಯಾಕೆ ಗೊತ್ತಾ? ನೀವು ಸಣ್ಣದಲ್ಲ, ನೀವೇನು ಒಂದು 100-200 ರೂಪಾಯಿದಾಗ ಅವ್ರನ್ನೆಲ್ಲ ಟರ್ನ್ ಮಾಡಿಬಿಡ್ತೀರಿ. ನಿಮಗೆ ಒಂದು ತೊಲೆ ಬಂಗಾರ ಕನಿಷ್ಠ 75,000 ಇಡಬೇಕು. ಅದು ಗ್ಯಾರಂಟಿ ಇಲ್ಲ. ಯಾಕೆ ಗೊತ್ತಾ? 4 ಸಾವಿರ ಮತ್ತೆ ನಕ್ಲಸಿಗೆ ಬರ್ಬೋದು. ಅವ್ನು ಹೊಲ ಮಾರಕ್ಕೆ ಹೋಗ್ತಾರೆ. ಹೊಲ ಮಾರೋದು ಚಿಂತೆ, ನನಗೆ ನಕ್ಲಸ್ ಬೇಕಾದ್ರೆ ಚಿಕ್ಕ ಪ್ರಿಯರೇ. ಅದೇ ಇವ್ರನ್ನ ಟರ್ನ್ ಮಾಡ್ಬೇಕು ಸುಲಭ ಪ್ರಿಯರೇ. ಗಮ ರೆಡಿ ಮಾಡಿಟ್ಬಿಟ್ರೆ ಆಗೈತೆ. ಅವ್ರು ಯಾವ್ದು ಇಷ್ಟ ಅದನ್ನ ಮಾಡಿಟ್ಬಿಟ್ರೆ ಆಗೈತಿ. ಎಷ್ಟು ಜೀವಗಳು ನನ್ನ ಹೇಳ್ತೀವಿ. ಅಲ್ಲಿಲ್ಲ ದೇವ್ರಿಗೆ ಮೈಮೆಟ್ಟಾಗಲಿ, ದೇವ್ರಿಗೆ ಸಾಧ್ರಂಟಾಗಲಿ. ಅದಕ್ಕಾಗಿ ದೇವ್ರ ಅಂತಲ್ಲ, ಅಮ್ಮ ನೀವು ಸತ್ಪ್ರವೃತ್ತಿನ ಉಳ್ಳವರಾಗಿರ್ರಿ ಅಂತ. ಹೋದ್ರಿ ಸ್ತ್ರೀಯರೇ, ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ಗಂಡಂದರಿಗೆ ಅಧೀನರಾಗಿರ್ರಿ ಅಂದ್ರೆ ಅಧಿಕಾರ ನಡೆಸ್ರಿ. ಅಲ್ಲಿಲ್ಲ ಅಲ್ಲಿ ಹೇಳ್ತಾರೆ, ಹೇಳು ಹೊಸದಾಗ ಹೋಗಿ ಎಲ್ಲ ಓಟ್ ನೀನೇ ಮಾಡ್ಬಿಡು ಬದುಕ. ಈಗ ನಿಮ್ಮ ಅತ್ತಿಗೆ ಇಟ್ಬಿಡು, ನಿಮ್ಮ ನಾತಿಗೆ ಇಟ್ಬಿಡು. ಟೈಮ್ ನೋಡಿಕ ಟೈಮ್ ಪಾಸ್ ಮಾಡಿ ಹಿಂಗೆ ಅಂತ ಮಾಡಿ. ಸೋಮಾರಿ ಜ್ಞಾನತಿಗಳು ಹೋದ್ರೆ ಪ್ರಿಯರೇ, ಸೋಮಾರಿಗಳನ್ನ ದೇವರು ಇಷ್ಟಪಡೋದು. ಸೋಮರಿತನ ಕಲಿಸ್ಬಿಟ್ರೆ ಪ್ರಿಯರೇ. ಮೃತ್ಯುಂಜಯ ಮಠಕ್ಕೆ ಬರತಕ್ಕಂಥ ಮಕ್ಕಳು ಮೃತ್ಯುಂಜಯ ಮಠದಲ್ಲಿ ಯಾರು ದೀಕ್ಷೆಯನ್ನು ಹೊಂದಿಕೊಂಡಿರೋ ಅವರು ಅಕ್ಕಿರಿ ಅಂತಿರ್ಬೇಕು. ಬೆಳೆಸಲ್ಲ ಅವರಲ್ಲಿರುವ ದುರ್ಬುದ್ಧಿಯು ದುರ್ನಡತೆಯು ಯಾವುದು ಕೂಡ ಇತರಿಗೆ ಕಾಣಲಾರ್ದಂಗೆ ಅದನ್ನ ತೆಗೆದು ಬಿಸಾಕ್ಬೇಕು. ಬೆಳೆಸಲ್ಲ ಅಲ್ಲಿವಯ್ಯ. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ? ಮಾಡೋದೆಲ್ಲ ಮಾಡಿಬಿಟ್ಟು ಹೆಂಗಿದ್ರೆ ಮಾತಾಡ್ಸ್ಬಿಟ್ಟಿರ್ತಾರೆ, ಕಾಂಪ್ರಮೈಸ್ ಆಗಿಬಿಡ್ತಾರೆ, ಹೊಂದಾಣಿಕೆ ಆಗಿಬಿಡ್ತಾರೆ. ಮಾತಾಡಿಸಿ ತಪ್ಪಲ್ಲ. ನೀನು ಅವ್ರಿಗೆ ನೋವು ಕೊಟ್ಟಿ ಅಂದ್ರೆ ಕ್ಷಮಾಪಣೆ ಕೇಳಬೇಕು. ಇಲ್ಲ ನಿನ್ನಲ್ಲಿ ಕೊಳಕಂಗೆ ಇರ್ತದೆ, ಕೊಳಕಂಗೆ ಇರ್ತದೆ. ಕ್ಷಮಾಪಣೆ ಕೇಳಯ್ಯ ರೀ, ನಂದು ತಪ್ಪಾಗಿತ್ತು, ನಿಮ್ಮ ಮನಸ್ಸಿಗೆ ಬಹಳ ನೋವು ಮಾಡಿಬಿಟ್ಟೆ, ಹಣ ತವರ ಬಿದ್ದೆ, ನಾನು ನೋವು ಮಾಡಿಬಿಟ್ಟೆ, ನನ್ನ ಕ್ಷಮಿಸಿಬಿಡ್ರಿ ಅಂತ ಕೇಳಿದ್ರೆ ಅವಾಗ ನಿನ್ನೊಳ ಇರುವ ಪಾಪ ಹೊರಗು ಆಗ್ತದೆ. ಅವ್ರು ನೋವು ಕೊಟ್ಟಿದ್ದೆ ಅವ್ರ ಪ್ರೀತಿಯಿಂದ ಮಾತಾಡಿಸ್ತಾರೆ. ನಿನಗಿಲ್ಲ ಮತ್ತೇನು ಮಾಡೋದು? ಕಡಿಗಿನ ಮೇಲೆ ಕಡಿತನ ಕಾಪಾಡ್ಬೇಕಂದ್ರೆ ಅಲ್ಲಿರೋಯ್ಯ. ದೇವ್ರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ, ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಹಲ್ಲೆಲೂಯಾ. ಮುಂದೆ ಹೋದ್ರೆ ಕ್ರಿಸ್ತನ ಸಭೆಗೆ ತಲೆಯಾಗಿರುವ ಪ್ರಕಾರ ಬಿಜಾರಿ ಬೀಗಕ್ಕೆ ತಲೆ ನೀವು ಆಗ್ರಿ. ಹಲ್ಲೆಲೂಯಾ. ಹೋದ್ರಿ ಕ್ರಿಸ್ತನು ಸಭೆಗೆ ತಲೆಯಾಗಿರೋ ಪ್ರಕಾರ ಗಂಡನು ಹೆಂಡತಿಗೆ. ಅಮ್ಮ ನಿಮ್ ತಲೆ ಇಲ್ಲ ಅಂತ ಅರ್ಥ. ಮದುವೆ ಮಕ್ಕಳು ನಿಮ್ ತಲೆ ಹೋಗ್ಬಿಟ್ಟಿದೆ, ನಿಮ್ಮ ಗಂಡನ ತಲೆ ಬಂದ್ಬಿಡ್ತೀವಿ. ಅಲ್ಲಿಲ್ಲಯ್ಯ, ದೇವರಿಗೆ ಮೈಬಿಟ್ಟಾಗಲಿ. ಯಾರು ಗಂಡ ನಿಮಗೆ ತಲೆಯಾಗಿರ್ತಾನೋ ನಿಮ್ಮ ಬದುಕು, ನಿಮ್ಮ ಜೀವನ, ನಿಮ್ಮ ಮನಸ್ಸು ಸಂತೋಷವಾಗಿ. ಅಪವಾದಿಯ ಆಲೋಚನೆಯನ್ನು ನಿನ್ನ ಕೆಡಿಸ್ಬೇಕಂತ, ನಿನ್ನ ಹಾಳ ಮಾಡ್ಬೇಕಂತ ಅವನ ಮಾತು ಕೇಳಬಾರ್ದು. ಯಾಕಂದ್ರೆ ಆದಿಕಾಲದಲ್ಲಿ ಅವ್ವ ಏನ್ ಮಾಡ್ಯಾಳ? ಹಾಳ ಮಾಡ್ಕೊಂಡ್ಬಿಟ್ಟಾಳ. ಅವನ ಸಂತಾನ, ಅವನ ರೂಪ, ಅವನ ಒಂದು ನಡವಳಿಕೆ, ಅವನ ಮಾತುಗಳು, ಅವನ ವೇಷ, ಅವನ ಭಾಷೆ, ಅವನ ಒಂದು ಎಲ್ಲ ಆಕಾರ ವಿಕಾರಗಳೆಲ್ಲ ನಿನ್ನೊಳಗೆ ಇದಾವ. ಆದ್ರೆ ನೀನು ಅವ್ವ ಆಗಬಾರ್ದು, ಮೇರಿ ಮಾತಾಡಿ. ಮರಿಯಮ್ಮ ಸಾಮ್ವೇಲನ ತಾಯಿ ಆಗ್ಬೇಕು. ಅಲ್ಲಿಲಯ್ಯ ಪ್ರಾರ್ಥಿಸಿ ದೇವರಿಂದ ಪಡ್ಕೊಳ್ಳುವ ವ್ಯಕ್ತಿ ಆಗ್ಬೇಕು. ಅಲ್ಲಿಲಯ್ಯ ಅಲ್ಲಿಲಯ್ಯ. ಹಂಗಂತ ತಿಳ್ಕೊಂಡು ಅವ್ರ ತಂಗಿ ಬಗ್ಗೆ ಚಾಡಿ ಹೇಳಿಲ್ಲ. ದೇವರ ಹತ್ರ ಪ್ರಾರ್ಥನೆ ಮಾಡಿಲ್ಲ. ಆಮೇಲೆ ಏನ್ ಮಾಡಿಲ್ಲ? ತಂಗಿಯನ್ನ ಎಲ್ಲರನ್ನ ಪ್ರೀತಿಯಿಂದ ನೋಡ್ಕೊಂಡು ಪ್ರಿಯರೇ ಮತ್ತೆ ಪುನಃ ದೇವರಿಂದ ಅನೇಕ ಮಕ್ಕಳನ್ನ ಪಡ್ಕೊಂಡು ಪ್ರೀತಿಸಲ್ಲ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ. ಸ್ತ್ರೀ ಅಂದ್ರೆ ಏನ್ರಿ? ಇಸ್ತ್ರಿ ಪೆಟ್ಟಿಗೆ ಇದ್ದಂಗಿರ್ಬೇಕು. ಹಂಗೆ ತಿಳ್ಕೊಂಡು ಬಂದು ಗಂಡಗೆ ಇಸ್ತ್ರಿ ಪೆಟ್ಟಿಗೆ ಹಾಕಿ ಮತ್ತೆ ಇಟ್ಬಿಟ್ಟಿರ್ದೇವು. ಅಲ್ಲಿಲ್ಲಯ್ಯ, ಸ್ತ್ರೀ ಅಲ್ಲ ಇಸ್ತ್ರಿ ಪೆಟ್ಟಿಗೆ ಇದ್ದಂಗಿರ್ಬೇಕು. ಗಂಡ ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಆ ಕಡೆ ಈ ಕಡೆ ಎಲ್ಲ ಓಡ ದುಡಿಯಕ್ಕೆ ಹೋದನಲ್ರ ಪಾಪ. ಅಲ್ಲಿ ಎಲ್ಲ ಮನಸ್ಸಾಗಿ ಬಂದಿರ್ತಾನ ಮನೆಗೆ. ಅವಾಗ ನೀವು ಇಷ್ಟ ತಗೊಂಡು
ಅಂದರೆ ನಿಮ್ಮ ಆದರಣೆ ಮಾತುಗಳಿಂದ ಆತನ ಸಂತೈಸಿ ಧೈರ್ಯಪಡಿಸಿ ಆಗಲಿ ಸಾಲಾದ್ರೆ ಏನಂತ ದೇವರು ನಮ್ಮನ್ನ ಏನ್ ಮಾಡಿ ಜೀವಂತಗೊಳಿಸಿದನಲ್ಲ. ಇದು ಬದುಕಿದ್ರೆ ಕೋಟಿ ಕಳಿಬಹುದು, ಕೋಟಿ ಗಳಿಸಬಹುದು. ಈ ಜೀವ ಹೋದ್ರೆ ಕೋಟಿ ಕೊಟ್ಟು ಬರಲ್ಲ. ಯಾಕೆ ನೀನು ಚಿಂತೆ ಮಾಡ್ತಿದ್ದು? ಧೈರ್ಯಪಡಿಸುವ ಹೆಂಡತಿ ಆಗಲಿ. ಅದೆಲ್ಲ ಬಿಟ್ಟು ಬಿಟ್ಟು ಅವ್ರು ಬೇರೆ ನಾವು ಬೇರೆ ಅಂತ ತಿಳ್ಕೊಂಡು ಕುದುರೆ ಮಾಡಿದಂಗೆ ಮಾಡಬಾರ್ದು. ಕುದುರೆಯ ಸ್ವಾಧೀನದಲ್ಲಿ ಸಿಗದನ್ನಂತ ಬೈಬಲ್ನ ಬರೆಯಲ್ಪಟ್ಟಿದೆ. ಅದಕ್ಕೆ ಲಗಾಮ್ ಇದ್ರೆ ಸುಮ್ಮನೆ ಅದು ಯಾವಾಗ ಕೆಡುತ್ತೋ ಗೊತ್ತಿಲ್ಲ. ಅದಕ್ಕಾಗಿ ರಾಜನ ಮೆರವಣಿಗೆ ಮಾಡ್ಬೇಕಾದ್ರೆ ಕತ್ತೆ ಮೇಲೆ ಮೆರವಣಿಗೆ ಮಾಡ್ತಾರೆ ಆಗಿನ ಕಾಲ. ಈಗೆಲ್ಲ ಈಗೆಲ್ಲ ಸ್ವಲ್ಪ ವಿದ್ಯುತ್ ಚಿಂತಿಲ್ಲ, ಎಲ್ಲ ಅನುಕೂಲ ಇದೆ ಅಂತ ತಿಳ್ಕೊಂಡು ಕುದುರೆ ಮೇಲೆ ಮೆರವಣಿಗೆ ಮಾಡ್ತಾರೆ. ಈಗ ಯಾಕಂದ್ರೆ ಕುದುರೆ ಇದ್ದಂಗೆ ಇರಲ್ಲ ಮನುಷ್ಯರ ಅಲ್ಲಿಲ್ಲ, ಕುದುರೆ ಸ್ವಭಾವ ಉಳ್ಳವರು ಇದ್ದಾರಲ್ಲ, ಅದಕ್ಕೋಸ್ಕರವಾಗಿ ಕುದುರೆ ಮೇಲೆ ಮೆರವಣಿಗೆ ಮಾಡ್ತಾರೆ. ಅಲ್ಲಿಲ್ಲ ದೇವ್ರಿಗೆ ಮೈಮಂಟ. ಎಂತ ಓಣ್ಯಾಗಾದ್ರೂ ಕೂಡ ಕತ್ತೆ ಏನ್ ಮಾಡಲ್ರಿ, ಅದ್ರ ಮೈ ಮೇಲೆ ಇದ್ರದ್ದು ಬಿಸಾಕಲ್ಲ ಪ್ರಿಯ. ಎಷ್ಟು ಸಾಕು ಕೊಂಡಿದ್ರೆ ಜಾರಲ್ಲ ಪ್ರಿಯ, ಅಷ್ಟು ಸೂಕ್ಷ್ಮವಾಗಿ ಕತ್ತೆ ನಡೆಯುತ್ತೆ. ಅಲ್ಲಿಲ್ಲ ದೇವ್ರಿಗೆ ಮೈಮಂಟ, ದೇವ್ರಿಗೆ ಸ್ತೋತ್ರ ಉಂಟಾಗಿ. ಅಪ್ಪ ಓದು ಓದು ಓದು. ಕ್ರಿಸ್ತನು ಸಭೆ ಎಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಅದರಲ್ಲಿ ಸಭೆಯು ಕ್ರಿಸ್ತನಿಗೆ ಹೇಗೋ ಅಧೀನವಾಗಿದೆಯೋ ಹಾಗೆಯೇ ಸ್ತ್ರೀಯರು ತಮ್ಮ ತಮ್ಮ ಗಂಡಂದಿರಿಗೆ ಇಲ್ಲ ಎಲ್ಲ ವಿಷಯದಲ್ಲ, ಸ್ವಲ್ಪ ವಿಷಯದಲ್ಲಿ ಒಂದು ರೀತಿ ಮಾತ್ರ ಅಧೀನ ಆಗಿರ್ಬೇಕು. ಆಮೇಲೆ ಅವ್ರು ತೆಗೆದು ಬಿಸಾಕು, ನೆಲುಗಣಿಗೆ ಹಾಕ್ಬಿಡ್ಬೇಕು. ಅವನು ಎಲ್ಲ ವಿಷಯಗಳಲ್ಲಿ ನೋಡ್ರಿ, ನಾನು ಬರೆಸಿದ್ದೀನಿ ಅಂದ್ರದ ಈ ಮೃತ್ಯುಂಜಯ ಮಾಡೋದು ಬೈಬಲ್ ಅದ. ಸರ್ವಲೋಕಕ್ಕೆ ದೇವರು ಬರ್ಕೊಟ್ರ ಗ್ರಂಥ. ಯಾಕೆ ಗೊತ್ತಾ? ನಾವೆಲ್ಲ ಒಳ್ಳೆಯವರೇ, ಆದರೆ ನಮ್ಮ ಒಂದು ಆಲೋಚನೆ ವಿಧಾನ ಕೆಡಿಸೋನು ಇದೇನಲ್ಲ ಅಪವಾದಿ, ಅವನು ಬಂದು ನಮ್ಗೆ ಪ್ರವೇಶ ಮಾಡಿ ಏನ್ ಮಾಡ್ತಾನೆ, ಹಾಳು ಮಾಡ್ತಾನೆ. ನೀವೆಲ್ಲ ಕೆಟ್ಟವರಲ್ಲ, ನೀವೆಲ್ಲ ಒಳ್ಳೆಯವರೇ, ಆದ್ರೆ ಅವನ ಆಲೋಚನೆ ಕೊಡ್ತಾನಲ್ಲ, ಅವನ ಆಲೋಚನೆ ಒಳ್ಳೆಯದಲ್ಲ, ಅವನ ಹಾಳು ಮಾಡುತ್ತೆ ಅವನ ಆಲೋಚನೆ. ಹಲ್ಲೆಲೂಯಾ. ಹೋದ್ರ ಮುಂದೆ, ಪುರುಷರೇ ಕ್ರಿಸ್ತನ ಸಭೆಯನ್ನು ಪ್ರೀತಿಸಿದ ಪ್ರಕಾರ ನಿಮ್ಮ ನಿಮ್ಮ ಹೆಂಡತಿಯರನ್ನ ಪ್ರೀತಿಸಿರಿ. ಹಲ್ಲೆಲೂಯಾ. ನಿಮ್ಮ ಹೆಣ್ಣಿದ್ರನ್ನ ಏನ್ ಮಾಡ್ಬೇಕು? ಪ್ರೀತಿಸ್ಬೇಕು. ಹಲ್ಲೆಲೂಯಾ. 1000 ಮಂದಿ ಅಲ್ಲ, 1,00,000 ಮಂದಿ ಅಂದವಾಗಿದ್ದವರು ಬಂದರೂ ಕೂಡ ನಿನ್ನ ಹೆಂಡತಿ ಇಂಥ ಅಂದ ಅವ್ರು ಕಾಣಬಾರದು. ನಿನ್ನ ಹೆಂಡತಿ ನಿನಗೆ ಮುಖ್ಯ. 1000 ಮಂದಿ ಗಂಡು ಮಕ್ಕಳಿದ್ರು ಪ್ರಿಯವಾದವರೇ, ನಿಮ್ಮ ಯಜಮಾನನಷ್ಟ ಅಂದ ಅವರಲ್ಲಿ ನೀವು ಕಾಣಬಾರದು. ನಿಮ್ಮ ಯಜಮಾನನೇ ಅಂದವಾದ ವ್ಯಕ್ತಿ ಬರಲ್ಲ. ದೇವರಿಗೆ ಮಹಿಮೆಂಟಾಗಿದೆ. ಇಬ್ಬರು ಭಕ್ತಿವಂತರಾಗಿರ್ತಕ್ಕಂಥ ಒಂದು ಕುಟುಂಬ ಪ್ರಿಯರೇ, ಬುಲೆಟ್ ಗಾಡಿ. ಅವಾಗ ಹೇಳ್ತಾನ, ಹಿಂಗೆ ಪ್ರಯಾಣ ಹೋಗ್ಬೇಕು, ಮದುವೆ ಕಾರ್ಯಕ್ರಮ ಐತೆ, ನಾನು 10 ಗಂಟೆಗೆ ಬಂದ್ಬಿಡ್ತೀನಿ, ಅದಕ್ಕೋಸ್ಕರವಾಗಿ ನೀನೇನ್ ಮಾಡ, ಜಲ್ದಿ ರೆಡಿ ಆಗುವ ಅಂತ. ಆಯ್ತು ಹೇಳ್ರಿ ಅಂತ. ಆಮೇಲೆ ಆತ ಆ ಕಡೆ ಟೈಮ್ ಪಾಸ್ ಮಾಡಿಬಿಟ್ಟು ಹೊರಗೆ ಹೋಗಿ ತಿರುಗಿ ಮನೆಗೆ ಬರ್ತಾನೆ. ಮನೆಗೆ ಬಂದ ತಕ್ಷಣ ಅಲ್ಲಿ ಏನು ಇನ್ನೂ ರೆಡಿ ಆಗಿಲ್ಲ. ಇಲ್ಲ ಆಯ್ತು, 1-2 ನಿಮಿಷ. ಆಯ್ತು ಸರಿ ಆಯ್ತಪ್ಪ, ನಮ್ಮ ಮಕ್ಕಳು ಮೇಕಪ್ ಮಾಡ್ಕೊಂಡ್ರೆ ಮುಗಿದೈತೆ, 3 ತಾಸು ಆತೈತೆ ಅಂತ ಅನ್ಕೊಂಡು ಉಶ್ ಅನ್ಕೊಂತ ಹಿಂಗೆ ಕುಂತ್ಕೊಂಡು ಹಂಗಲ್ಲಿ ಒಳ್ಳೆ ಇಟ್ಕೊಂಡು ಹಿಂಗೆ ಮಕ್ಕಂತ ಹೋಗ್ತೀವಿ. ಆಯ್ತು, ಹಿಂಗೆ ಹೋದ್ಲು, ಸ್ವಲ್ಪ ಹಿಂಗೆ ಅನ್ಕೊಂಡ್ಲು, ಭಾಳ ಸ್ವಲ್ಪ ಹಿಂಗೆ ಅನ್ಕೊಂಡ್ಲು. ಇವಾಗ ಸ್ವಲ್ಪ ಪೌಡ್ರ್ ತಗೊಂಡು ಹಿಂಗೆ ಅನ್ಕೊಂಡು, ಸ್ವಲ್ಪ ಹಿಂಗೆ ಅನ್ಕೊಂಡು, ಹಿಂಗೆ ಸರಿ ಹಿಂಗೆ ಅನ್ಕೊಂಡು ಅವಾಗ ಬಂದು ರೀ ನಡ್ರಿ. ಹಾಂ ಏನಿಲ್ಲ ಹೋಗ್ತಾರೆ, ಯಾಕ್ರಿ ಸರಿ ಇಲ್ಲ, ಸೀರೆ ಬಿಡಿಸಿದಲ್ಲ, ಅಲ್ಲೇ ಮದುವೆ ಉಟ್ಕೊಂಡಿದ್ದಲ್ಲ, ಕೆಂಪು ಗುಲಾಬಿ ತರ ಇತ್ತಲ್ಲ, ಅದು ಉಟ್ಕೊಂಡು ಬಾರಿ. ಯಾಕ್ರಿ ಯಾಕೆ ಉಟ್ಕೊಂಡ್ರೆ ಚೆನ್ನಾಗೈತಲ್ಲ. ಅಲ್ಲ, ಸಾಕಷ್ಟು ಜನ ಬಂದಿರ್ತಾರ, ನೋಡಿದ್ರೆ ಏನನ್ಬೇಕು, ಏನಂತಾರ ಅವ್ರು ಏನಂತಾರ, ನನಗೆ ಬೇಕಾಗಿರೋದು ನೀನು ಚೆನ್ನಾಗಿರ್ಬೇಕು, ನೀನು ನನ್ನ ಚಂದ ಇರಬೇಕು, ನಿನಗೆ ಇಷ್ಟವಾದದ್ದು ಮನೆಯಲ್ಲಿ 10 ಸೀರೆ ಉಟ್ಕೊಂಡು ಕೊಡ್ತಾನೆ, ಇನ್ನೊಬ್ರು ಇಷ್ಟ ನನಗೆ ಬೇಕಾಗಿಲ್ಲ ಅಂತ ಬರೆಯಲ್ಲ. ಹರಿವಯ್ಯ, ಆಕೆ ಭಕ್ತಿವಂತರಾದ ಸ್ತ್ರೀ. ಇನ್ನ ಕೆಲವರು ಇರ್ತಾರ ಹೆಂಗ್ರಿ, ಅಲ್ಲಿಲ್ಲಯ್ಯ. ಅವಾಗ ರೆಡಿ ಆತರ ಹೋಗ್ತಾರ. ಹೋದ್ಮೇಲೆ ಅವ್ರು ಎಲ್ಲರೂ ನೋಡಿದ್ರು, ಹಿಂಗೆ ನೋಡಿದ್ರು, ಹಿಂಗೆ ನೋಡೋರು, ಹೆಂಗೆ ನೋಡೋರು, ಅವ್ರು ಹೆಂಗ ನೋಡ್ಲಿ ಬಿಡ್ರಿ, ಅದಕ್ಕೇನು ಸಂಬಂಧ ಅಂದ. ಬಟ್ಟೆ ಮೇಲಲ್ಲ,
ನಡವಳಿಕೆಯಿಂದ ಅಂದ ಬರುತ್ತೆ. ಬೇಸರ ಯಾವಾಗ ಏನು ಕೈ ಬೈಬಲ್ ಇತ್ತ ಅವ್ರ ಕೈಗೊಳಗೆಲ್ಲ ಯಾವ್ದಾಗ್ರವ ಅವ್ರು ಹಳೆ ಕಾಲದಲ್ಲಿ ಹೇಳ್ತಾರೆ ದಿಮಾಕ್ ಬ್ಯಾಗ್ ಅಂತ. ಯಾವ್ದಾಗ್ರದ ದಿಮಾಕ್ ಬ್ಯಾಗ್. ಅವ್ರು ಡಿಸೈನ್ ಅವ್ರು ಹಿಂಗ ಮಾಡ್ಕೊಂಡು ಬಂದು ಚೇರ್ ಮೇಲೆ ಕುತ್ಕೊಂಡು ಇದು ಮಾಡ್ತಾರ. ಈ ಅಮ್ಮ ನಿಧಾನವಾಗಿ ಕಣ್ಣಿಂದ ಮಾಡ್ತಾಳ. ಅವಾಗ ಎಲ್ಲ ನಿಂತ್ಕೊಂಡು ಪ್ರೇಸಡಮ್ಮ ಚಂದ ಯಾರ್ದ್ರಿ ಅಂದ ಯಾರ್ದು ಅವ್ರಿಗೆಲ್ಲ ಹಿಂಗ ಅಂದಾರ ಇಲ್ಲ. ಅವರೆಲ್ಲ ಮಾತಾಡ್ಕೊಂತಾರ ಇಲ್ಲ. ನಾನು ಮ್ಯಾಚಿಂಗ್ ಹಾಕಿ ಬರ್ಬೇಕಂತ ಮಾಡಿದ್ದೆ, ಕಾಲಿಗೆ ಶೂ ಒಂದು ಸಿಗ್ಲಿಲ್ಲ, ಅದಕ್ಕೋಸ್ಕರ ಬೇರೆ ವಾಕ್ಯ ಬಂದ್ರಿ. ಕಾಲಿ ತೆರೆ ಮ್ಯಾಚಿಂಗ್ ಕ್ಯಾಚ್ ಮಾಡಿದ್ರೆ ಮಾಡಿಬಿಟ್ರಿ. ಆಗಲೇ ಸಿಕ್ಸರ್ ಹೊಡೆದು ಬಿಟ್ಟಿರಿ. ಮತ್ತೆ ಹಾಕಿರಿ, ಮತ್ತೆ ನಿಮ್ಗೆ ಮ್ಯಾಚಿಂಗ್ ಅಲ್ಲಿಲೋಯ ದೇವರಿಗೆ ಮಾಡಿಬಿಟ್ಟ ಇಲ್ಲ ಹಾಕೋರಿ. ಆದ್ರೆ ನಿಮ್ಮ ಯಜಮಾನ ಸಂತೋಷ ದೇವರಿಗೆ ಮಾಡಿಬಿಟ್ಟಾಗ ದೇವರಿಗೆ ಸಂತೋಷ. ಭಕ್ತಿವಂತರೆಂಬ ಒಂದು ನಡವಳಿಕೆ ಇತರ ಮಧ್ಯದಲ್ಲಿ ನಿಮ್ಮ ನಡವಳಿಕೆ ಮೂಲಕವಾಗಿ ಶುರುವಾರ್ಥ ಅವರಿಗೆ ತಲುಪಬೇಕಲ್ಲ. ಇನ್ನೊಬ್ಬರು ಕಂಟ್ರು ಹಿಂಗ ನೋಡ್ತಾರ. ನೀವು ಬಂದ್ರೆ ಭಯಪಟ್ಟು ಅದಿಲೋಯ್ಯ ಯಾಕೆ ಅದು ನಮ್ಮಪ್ಪ ಏಸಪ್ಪ ಕಲಿಸ್ಕೊಡೋದು. ಸೂಕಿ ಅಲ್ಲ, ಸೊಗಸಾಗಿದ್ದೀರಿ ನೀವು. ಬೆಳೆಸಲ್ಲ ಯಾವಾಗ ಏಸಪ್ಪ ಕಲಿಸ್ಕೊಂಡ್ರೆ ನಿಮ್ಮ ಲಕ್ಷಣ ಬದಲಾವಣೆ ಆಗ್ಬಿಡ್ತಾರೆ. ಬೆಳೆಸಲ್ಲ ದೇವರಿಗೆ ಮೈಮಿಟ್ಟು ಹಾಗೆ ಹೋಗ್ರಿ ಮುಂದೆ. ಪ್ರತಿಷ್ಠೆಪಡಿಸುವುದಕ್ಕಾಗಿ ಹಲಿಲೋಯ್ಯ ದೇವರಿಗೆ ಮೈಮಿಟ್ಟಾಗಲಿ, ದೇವರಿಗೆ ಸ್ತೋತ್ರವುಂಟಾಗಲಿ. ಕ್ರಿಸ್ತ ಮಹಾರಾಜರಿಗೂ ಆಮೇಲೆ. 1ನೇ ಪೇತ್ರ 3ನೇ ಅಧ್ಯಾಯ 1ರಿಂದ 5. 1ನೇ ಪೇತ್ರ ಹಲಿಲೋಯ್ಯ ದೇವರಿಗೆ ಮೈಮಿಟ್ಟಾಗಲಿ. ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡಂದರಿಗೆ ನೋಡಿ ಸರಿ ನೋಡ್ರಿ ಅಪ್ಪ ಏಸಪ್ಪ ಯಾಕೆ ಅವ್ವ ಕೆಟ್ಟಂಗೆ ಕೆಡಬಾಡ್ರಿ ಅಂತ ಪರಿಶುದ್ಧ ಆತ್ಮ ದೇವರು ಮತ್ತೆ ಪುನಃ ಏನ್ ಮಾಡಿದಾನೆ ಬರಿಸಿಟ್ಟಿದ್ದಾನೆ. ಯಾಕಂದ್ರೆ ಪರಿಶುದ್ಧವಾಗಿರ್ಬೇಕಂತ ಬೇಸರ. ಹೋದ್ರಿ ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರು. ನಿಮ್ಮ ಗಂಡಂದಿರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೆ, ಕುಡುಕರಾಗಿದ್ದರೆ ಅಥವಾ ಗುಡುಗರ ಹಾಕರಾಗಿದ್ರೆ, ಅನೈತಿಕ ಸಂಬಂಧ ಉಳ್ಳವರಾಗಿದ್ದರೆ, సాగబోతులైతే ఒకవేళ వదులుబోతులు నిద్రబోతులు లేకుంటే దొంగలైతే లేకుంటే మీ యజమానులు అపవిత్రమైన కార్యాలు చేసేవారుగా ఉంటే మీ సత్ప్రవర్తన వలన వారు మారిపోతారు. మీ సత్ప్రవర్తన వారి జీవితాన్ని మారుస్తుంది. మీ భక్తి వారిని వెలిగిస్తుంది. ನೀವು ನಿರ್ಮಲರಾಗಿಯೂ ನೋಡ್ರಿ, ನಿರ್ಮಲರಾಗಿಯೂ ಅಲ್ಲಿಲೋಯ್ಯ. ಯಜಮಾನಿ ಅಂತ ನನ್ನಾಗಲಿ ಯಜಮಾನ ವೀಕ್ನೆಸ್ ನಿನಗೆ ಗೊತ್ತಿದೆಯಾ? ಸರಿ, ನಿನ್ನ ಮಕ್ಕಳಿಗೆ ಹೇಳಬೇಡ. ಯಾಕೆ ಗೊತ್ತಾ? ಯಜಮಾನ ಜೊತೆಗೆ ನಿನ್ನೂ ಹೊರಗೆ ಹಾಕ್ತಾರ ಅವ್ರು. ಅರ್ಥ ಇದ್ರಿ? ಅಲ್ಲಿಲೋಯ್ಯ ದೇವರಿಗೆ ಮೈಮುಂಟಾಗಲಿ. ಪ್ರಾರ್ಥನೆ ಮಾಡಬೇಕು. ನಿನ್ನ ಯಜಮಾನ್ ನೀನು ಗೌರವಿಸಿದ್ರೆ ನಿನಗೆ ಗೌರವ ಬರ್ತದೆ. ಬಂಧು ವರ್ಗದವರ ಮಧ್ಯದಲ್ಲಿ ನಿನ್ನ ಯಜಮಾನ್ ನಿನ್ನ ಅಲಕ್ಷ್ಯ ಮಾಡಿದ್ರೆ ಸ್ವಲ್ಪ ದಿವಸ ನಿನ್ನ ಲಕ್ಷ್ಯ ಕೊಡ್ತಾರೆ, ಆಮೇಲೆ ನಿನ್ನ ಕೂಡ ಲಕ್ಷ್ಯ ಮಾಡ್ತಾರೆ. ಯಾಕೆ ಗೊತ್ತಾ? ಯಾರಿಗಾದ್ರೂ ಒಂದ್ ವೇಳೆ ಏನಾದ್ರು ಗಂಡ ಹೆಂಡತಿ ಜಗಳದಲ್ಲಿ ಹೋಗಿ ನೀನು ಹೇಳಕ್ ಹೋದ್ರೆ ನಿನ್ಗೆ ಅಂತ ಸುಮ್ಮನಿರವ, ನಿನ್ನ ಗಂಡಿಗೆ ಬೇಸ್ಬೋದು ಮಾಡಿ. ಯಾಕೆ? ನಿನ್ನ ಯಜಮಾನ್ ನೀನು ಗೌರವ ಸಿಗುತ್ತೆ, ನಿನ್ ಗೌರವ ಸಿಗಲ್ಲ. ಅಲ್ಲಿಲಯ್ಯ ದೇವರಿಗೆ ಮೈಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಮಹಾರಾಜಿಗೂ ಹೋದ್ರಿ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ನಾವು ನೋಡ್ರಿ. ನೀವು ಭಕ್ತಿಯಿಂದ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯ ಇಲ್ಲ, ನಿಮ್ಮ ನಡವಳಿಕೆ ನೋಡಿ, ನಿಮ್ಮ ವರ್ತನೆ ನೋಡಿ, ನಿಮ್ಮ ಆಡೋ ಮಾತುಗಳು ನೋಡಿ, ಅವ್ರಿಗೆ ಬೇಕಿದ್ದೆಲ್ಲ ಕೊಟ್ಟು ಮಣಕಾಲರು ದೇವರಿಗೆ ಪ್ರಾರ್ಥನೆ ಮಾಡೋದು ನೋಡಿ, ನಿಮ್ಮ ಸಹನೆ ನೋಡಿ, ನಿಮ್ಮ ಪ್ರೀತಿ ನೋಡಿ, ನಿಮ್ಮ ತ್ಯಾಗ ನೋಡಿ, ನಿಮ್ಮ ತಾಳ್ಮೆ ನೋಡಿ, ನಿಮ್ಮ ವರ್ತನೆಯಿಂದ ನಿಮ್ಮ ಯಜಮಾನರು ನಿಮ್ಮ ಮಕ್ಕಳು ಬದಲಾವಣೆ ಆಗಿಬಿಡ್ತಾರೆ. ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಹರಿಲೋಯ್ಯ ದೇವರಿಗೆ ಮೈಮುಂಟಾಗಲಿ. ಈ ಪ್ರಕಾರವಾಗಿ ಮಾಡಿ ನೀವು ಕೇಳಿದರೆ ಅಯ್ಯೋ ಸುಖವೋ ಸುಖ. ಹರಿಲೋಯ್ಯ ದೇವರಿಗೆ ಮೈಮುಂಟಾಗಲಿ.
ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲ ಯೇಸು ಕ್ರಿಸ್ತ ಮಹಾರಾಜ್. ಯೆಶಾಯನ ಬರೆದ ಗ್ರಂಥ 42ನೇ ಅಧ್ಯಾಯ 7ನೇ ವಚನ. ಯೆಶಾಯನ ಬರೆದ ಗ್ರಂಥ 42ನೇ ಅಧ್ಯಾಯ 7ನೇ ವಚನ. ಬೇಗ. ಯೆಶಾಯನ ಬರೆದ ಗ್ರಂಥ 42ನೇ ಅಧ್ಯಾಯ 7ನೇ ವಚನ. ಯೆಹೋವನ ನಾನು ನನ್ನ ಧರ್ಮದ ಸಂಕಲ್ಪಾನುಸಾರವಾಗಿ ನಿನ್ನನ್ನ ಕರೆದ, ನಿಮ್ಮನ್ನ ಒಬ್ಬೊಬ್ಬರನ್ನ ದೇವರು ಕರೆದ, ಒಬ್ಬೊಬ್ಬರನ್ನ ದೇವರು ಪ್ರೀತಿಸಿ ನಾವು ಪ್ರೀತಿಸೋಲ್ಲ. ಕರೆದು ಕೈ ಹಿಡ್ದಂತ, ಕರೆದು ಕೈ ಹಿಡ್ದಂತ ಪ್ರಿಯರೇ. ಅಂದ್ರೆ ನಿಮ್ ಕೈ ಬಿಡಲ್ಲ, ದೇವರೇ ಕೈ ಹಿಡ್ಕೊಂಡ್ರೆ ನಿಮ್ಗೆ ಯಾವ್ದಾದ್ರು ಅಪಜಯ ಆಗುತ್ತಾ? ಅಪಜಯನೇ ಇಲ್ಲ ಪ್ರಿಯ. ಅದಕ್ಕಾಗಿ ನಿಮ್ಮನ್ನ ಕರೆದಿಲ್ಲ. ಯಾವ ರೋಗವು, ಯಾವ ವ್ಯಾಧಿಯು, ಯಾವ ಅಪಾಯವು ನಿಮ್ಮ ಗುಡಾರದ ಸಮೀಪಕ್ಕೆ ಬಾರದು. ಯಾಕಂದ್ರೆ ಆತನ ರೆಕ್ಕೆ ನೆರಳಿನಲ್ಲಿ ನಿಮ್ಮನ್ನು ಇರಿಸಲು ನಿಮ್ಮನ್ನು ಕರೆದಿದ್ದಾನೆ. ಬೇರೆ ಮಾಹಿತಿ ಹೋದ್ರಿ. ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆಯ ಆಧಾರವನ್ನಾಗಿಯೂ ಅನ್ನ ಜನಗಳಿಗೆ ಬೆಳಕನ್ನಾಗಿಯೂ. ನೋಡ್ರಿ, ದೇವರು ಹೇಳ್ತಾರೆ ಅವರೆಲ್ಲರಿಗೆ ನೀನು ಬೆಳಕಾಗಿರ್ತೀವಿ. ಬ್ರದಲ್ಲ, ನಿನ್ನ ವರ್ತನೆ, ನಿನ್ನ ನಡವಳಿಕೆ, ನಿನ್ನ ಒಳ್ಳೆಯ ಬುದ್ಧಿ, ದೇವರ ಕಾರ್ಯಗಳು ಅವರಿಗೆ ಬೆಳಕಾಗಿ ಕಾಣಿಸ್ ಅವರು ದೇವರ ಕಡೆ ಬರುವುದಕ್ಕೆ ಆಸ್ಪದ ಆಗುತ್ತೆ. ಪ್ರೇಮೇಶ್ವರ ನಿನ್ನ ನೇಮಕ ಮಾಡ್ತಾನಂತ ದೇವರು. ದೇವರಿಗೆ ಮೈಮೆಂಟ್ ಹಾಗೆ, ದೇವರಿಗೆ ಸ್ತೋತ್ರ ಉಂಟಾಗ. ಬೋಲ ಯೇಸು ಕ್ರಿಸ್ತ ಮಹಾರಾಜಗೂ ಹಲ್ಲೆಲೂಯಾ. 25ನೇ ಅಧ್ಯಾಯ 19ರಿಂದ 26ನೇ ವಚನ. ಹಲ್ಲೆಲೂಯಾ. ಯೆಶಾಯನ ಬರೆದ ಗ್ರಂಥ 25ನೇ ಅಧ್ಯಾಯ 19. ಹಲ್ಲೆಲೂಯಾ. 18 ಓದು. 42, 25 ಓದು. ಧರ್ಮೋಪದೇಶ ಕಾಂಡ, ಧರ್ಮೋಪದೇಶ ಕಾಂಡ ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಿಗೆ ಸ್ತೋತ್ರ. ಆಮೆನ್. ಆದಿಕಾಂಡ 25ನೇ ಅಧ್ಯಾಯ 19ರಿಂದ 26. ಬೇಗ ಬೇಗ. ಆದಿಕಾಂಡ 25ನೇ ಅಧ್ಯಾಯ 19ರಿಂದ 26. ಸಮಸ್ಯೆ ಬಂದಾಗ ಕೆಲವರು ಏನ್ ಮಾಡ್ತಾರೆ ಗೊತ್ತಾ? ಆಟಾತ್ಮಕ ನಮ್ ಸಮಸ್ಯೆ ಬಗೆಹರಿತೇವೆ ನಾವು. ಅಲ್ಲಿ ಅಂತರ ಕಟ್ಸ್ಕೊಂಡ್ರೆ ಬಗೆಹರಿತೇವೆ ನಾವು. ಆ ಗುಡಿ ಕಟ್ಟಿಕೊಂಡ್ರೆ ಬಗೆಹರಿತೇವೆ ನಾವು. ಇಲ್ಲ ಆಧಾರ ತಗೊಂಡ್ರೆ ಬಗೆಹರಿತೇನೆ ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ ಪ್ರಿಯರ? ಅಡ್ಡಾಡ್ತಾರೆ. ನಿನಗೆ ಸಮಸ್ಯೆ ಬಂದಾಗ ನೀನು ಎಲ್ಲಿಗೆ ಹೋಗ್ಬೇಕು? ಅಲ್ಲಿಲ್ಲಯ್ಯ ಹೋದ್ರಿ. ಈಸಾಕ್ 40 ವರ್ಷದವನಾದಾಗ ರೆಬೆಕ್ಕಳನ್ನು ಬದ್ಧ ಮರವನಿಂದ ತರಿಸಿ ಹೆಂಡತಿಯಾಗಿ ಮಾಡಿಕೊಂಡನು. ಆಕೆ ಬಂಜಿಯಾಗಿರಲಾಗಿ ಅವನು ಆಕೆಗೋಸ್ಕರವಾಗಿ ಯೆಹೋವನನ್ನು ಬೇಡಿಕೊಂಡನು. ಯೆಹೋವನು ಅವನ ವಿಜ್ಞಾಪನೆಯನ್ನು ಲಾಲಿಸಿದ್ದರಿಂದ ರೆಬೆಕ್ಕಳು ಬಸರಾದಳು. ಆಕೆಯ ಗರ್ಭದಲ್ಲಿ ಶಿಶುಗಳು ಒಂದನ್ನೊಂದು ನೂಕಿಕೊಂಡಾಗ ಆಕೆ ಈಗಾದರೆ ನಾನು ಏಕೆ ಬದುಕಬೇಕು ಎಂದು ಹೇಳಿ ಇದರ ವಿಷಯದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸುವುದಕ್ಕೆ ಹೋದಳು. ನೋಡ್ರಿ, ಆಕೆ ಬಂಜಿಯಾಗಿದ್ದಾಗ ಮದುವೆ ಆದ್ಮೇಲೆ 20 ವರ್ಷ ಆದ್ರೆ ಏನಾಗಲ್ಲ, ಮಕ್ಕಳಾಗಲಿಲ್ಲ. ಅವಾಗ ಈಸಾಕ್ ಏನ್ ಮಾಡ್ತಾನೆ ಗೊತ್ತಾ? ದೇವರಿಗೆ ಮರಿ ಇಡ್ತಾನ ಪ್ರಿಯರೇ. ಅವಾಗ ಗರ್ಭಫಲ ಕೊಡ್ತಾನೆ ದೇವರು. ಗರ್ಭಫಲ 2 ಮಕ್ಕಳಿಲ್ಲ ಗರ್ಭದಲ್ಲಿ. ಆ ಸಮಯದಲ್ಲಿ ಗರ್ಭದಲ್ಲಿರ್ತಕ್ಕಂಥ ಶಿಶುಗಳು ಒಂದಕ್ಕೊಂದು ಫೈಟಿಂಗ್ ಆಡ್ತಾವ ಪ್ರಿಯರೇ. ಒಳಗಡೆ ಜಗಳ ಆಡ್ತವೆ, ಒಂದಕ್ಕೊಂದು ನೂಕೆ ಆಡ್ತಾವ ಪ್ರಿಯರೇ ಒಳಗಡೆ. ಹಲ್ಲೆಲೂಯಾ. ಆವಾಗ ಯಾಕೆ ನನಗೆ ಹಿಂಗಾಗುತ್ತೆ ವಿಚಾರಿಸುವುದಕ್ಕಾಗ ಎಲ್ಲಿ ಹೋದಂತ? ದೇವರ ಸನ್ನಿಧಿ. ಇದು ದೇವರ ಸನ್ನಿಧಿ. ಈ ದೇವರ ಸನ್ನಿಧಿಯಲ್ಲಿ ನೀನು ಬಂದ್ರೆ ನಿನ್ನ ಸೃಷ್ಟಿ ಮಾಡಿದ ದೇವರು ಸರಳವಾಗಿ ನಿನ್ನ ಸಮಸ್ಯೆಯನ್ನು ತೆಗೆದುಹಾಕ್ತಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹೋದ್ರಿ.
ಜನ್ಮ ರಬ್ಬ ವಿರೋಧದಿಂದ ಭೇದವಾಗುವವುಗಳಲ್ಲಿ ಒಂದು ಮತ್ತೊಂದಕ್ಕಿಂತ ಬಲಿಷ್ಠವಾಗುವುದು, ಹಿರಿಯದ ಕಿರಿಯದಕ್ಕೆ ಸೇವೆ ಮಾಡುವುದು. ಹರಿಲೋಯ. ಹಾಗೆ ದಿನ ತುಂಬಿದಾಗ ಅವಳಿ ಮಕ್ಕಳನ್ನ ಎತ್ತಳು. ದೇವರಿಗೆ ಮಹಿಮುಂಟಾಗಲಿ. ಅಯ್ಯಮ್ಮ ಎಲ್ಲಿಗೊಂಡ್ರಿ? ಸಮಸ್ಯೆ ಬಂದಾಗ ಎಲ್ಲಿಗೊಂಡು? ದೇವರ ಸನ್ನಿಧಿ. ನೀವು ಕೂಡ ಸಮಸ್ಯೆ ಬಂದಾಗ ಮೊದಲು ಫಸ್ಟ್ ಎಲ್ಲಿ ಹೋಗ್ಬೇಕು? ದೇವರ ಸನ್ನಿಧಿಗೆ ಹೋಗ್ಬೇಕು. ಹರಿಲೋಯ. ದೇವರಿಗೆ ಮಹಿಮುಂಟಾಗಲಿ. ಮೊದಲನೇದಾಗಿ ಸತ್ಕಾರ್ಯಗಳಿಂದ ನಾವು ಏನ್ ಮಾಡ್ಬೋದು? ಕುಟುಂಬವನ್ನ ಸರಿ ಮಾಡಬಹುದು. ಹಲಿಲೋಯ್ಯ. ದೇವರನ್ನ ಅಂಟಿಕೊಂಡು ಇರುವುದಕ್ಕೆ ನಾವು ಪ್ರಯಾಸ ಪಡಬೇಕು ಪ್ರಿಯರೇ. ಹಲಿಲೋಯ್ಯ. ಧರ್ಮೋಪದೇಶ ಕಂಡ 15ನೇ ಅಧ್ಯಾಯ 10ನೇ ವಚನ. ಧರ್ಮೋಪದೇಶ ಕಂಡ 15ನೇ ಅಧ್ಯಾಯ 10ನೇ ವಚನ. ನೀವು ಅರ್ಪಣೆ ಮಾಡುವಂತ ಹೆಂಗ್ ಕೊಡುವಾಗ? ಉದಾರ ಮನಸ್ಸಿನಿಂದ ಕೊಡಬೇಕಂತ. ಹಲಿಲೋಯ್ಯ. ಎಲ್ಲ ಕೆಲಸಗಳಲ್ಲಿ ದೇವರಿಗೆ ಅರ್ಪಣೆ ಮಾಡೋದ್ರಿಂದ ಎಲ್ಲ ಕೆಲಸಗಳಲ್ಲಿಯೂ ಪ್ರಯತ್ನಗಳಲ್ಲಿ ನೀವು ಯಾವುದು ಪ್ರಯತ್ನ ಮಾಡ್ತೀವಿ ಪ್ರಯತ್ನಗಳಲ್ಲಿಯೂ ಅಭಿವೃದ್ಧಿ ಪಡಿಸ. ಕಳ್ಕೊಳ್ಳೋದಲ್ಲಿ ಇಲ್ಲೇ ದಶಂಭ ಕೊಡಬೇಕಾದ್ರೆ ಏನ್ ಮಾಡ್ತಾರೆ? ಚಿಕ್ಕ ಅಮೌಂಟ್ ಅಲ್ಲಿ ಜಲ್ದಿ ಕೊಟ್ಬಿಡ್ತಾರೆ, ದೊಡ್ಡ ಅಮೌಂಟ್ ಅಲ್ಲಿ ಬಿಗುವಂತ ಬೇರೆ. ಅಲ್ಲಿ ಅದು ದರಿದ್ರತೆ. ಬಹುಧನವಂತನಾಗಬೇಕಾ? ಅದನ್ನ ಮೊದಲು ಫಸ್ಟ್ ಹತ್ತರಲ್ಲಿ ಒಂದು ಭಾಗ ದೇವರ ಸನ್ನಿಧಿಗೆ ಮುಟ್ಟಿಸು. ಹಲಿಲೋಯ್ಯ. ದೇವರಿಗೆ ಮಹಿಮುಂಟಾಗಲಿ. ದೇವರಿಗೆ ಸದ್ರುಂಟಾಗಲಿ. ಆಮೇಲೆ ಹಲಿಲೋಯ್ಯ. 100 ಚೀಲ ಗಣಿಸಿದ್ರೆ ಕೆಲವರು ಏನ್ ಮಾಡಿದ್ರೆ ಗೊತ್ತಾ? 1 ಚೀಲ ಹಾಕಿ ಒಂದು ಅಯ್ಯ ನಾನು ತಾನು ಹಾಕಿ ಹಲಿಲೋಯ್ಯ. ಮತ್ತೆ ದೇವರ ಸನ್ನಿಧಿಗೆ ಎಷ್ಟು ಮುಟ್ಟಿಸ್ಬೇಕು? 10 ಮುಟ್ಟಿಸ್ಬೇಕಲ್ಲ. 100ಕ್ಕೆ ಎಷ್ಟು? 10 ಚೀಲ ದೇವರ ಸನ್ನಿಧಿಗೆ. ನೀನು ಹಾಕಿ ಎಷ್ಟು? 1. ಅಯ್ಯ ನಂದು 7 ಸ್ವಲ್ಪ ಏನು ಹೇಳ್ಬೇಕಂತಾರೆ? 1 ಚೀಲ ಹಾಕಿ ಮುಂದೆ ದೇವರು. ಹಲಿಲೋಯ್ಯ. ದೇವ್ರಿಗೆ ಮಹಿಮುಂಟಾಗಿದೆ. ದೇವ್ರಿಗೆ ಸ್ತೋತ್ರ ಉಂಟಾಗಿದೆ. ಆ ದೇವರು ಒಂದಕ್ಕೆ ಎಷ್ಟು ಕೊಡ್ದ ಅಂತ 30 ಕೊಡ್ಬೇಕು, ಒಂದಕ್ಕೆ ಏನು ಮಾಡಿದ ಅಂತ 60 ಕೊಡ್ಬೇಕು, ಒಂದಕ್ಕೆ ಎಷ್ಟು ಕೊಡ್ದ ಅಂತ 100ರಷ್ಟು ಕೊಡ್ದ. ಅಂದರೆ ನೀವು ಲೋಕದಲ್ಲಿ ಇರುವ ಮಟ್ಟಿಗೆ ನಿಮಗೆ ಕೊರತೆ ಇರೋದಕ್ಕೆ ದೇವರು ಮಾಡಿದಲ್ಲ. ಯಾಕಂದ್ರೆ ಸೃಷ್ಟಿಕರ್ತನಾದ ದೇವರು ಅದರ ಕೈ ದೊಡ್ಡ ಕೈ, ಸಣ್ಣ ಕೈ ಅಂತ. ಹಲಿಲೋಯ್ಯ. ಆಮೇಲೆ ಯೇಸು ಕ್ರಿಸ್ತ ಮಹಾರಾಜ. ಆಮೇಲೆ 6ನೇ ವಚನ ಓದಿ. 15 10 ಆಯ್ತಾ? 6ನೇ ವಚನ. ನಿಮ್ಮ ದೇವರಾದ ಯೆಹೋವನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಅಭಿವೃದ್ಧಿ ಪಡಿಸ್ತಾನೆ. ಬೈದಲ್ಲ ಏನ್ ಮಾಡ್ತಾನ್ರಿ? ಅಭಿವೃದ್ಧಿ ಪಡಿಸ್ತಾನೆ. ಹಲಿಲೋಯ್ಯ. ಮುಂದೆ. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಅವರಿಂದ ಸಾಲ ತೆಗೆದುಕೊಳ್ಳುವುದಿಲ್ಲ ಎಂದು ಗಟ್ಟಿ ಇಟ್ಟುಬಿಡ. ಸಾಲ ಕೊಡೋದು ಮಾಡ್ತಾನಂತ. ಎಷ್ಟೋ ಜನರನ್ನು ದೇವರು ಮಾಡಿದಾರೆ ಪ್ರಿಯರು. ಉಳಿದಂತೆ ಮಠಕ್ಕೆ ಬಂದವನ್ನ ಬಹಳಷ್ಟು ಜನರನ್ನು ಮಾಡಿದ. ಆದ್ರೆ ಅರ್ಪಿಸೋದ್ರಲ್ಲಿ ಯಾರಾದ್ರೂ ಒಂದು ವೇಳೆ ಅರ್ಪಿಸಲಾರದೆ ಇದ್ದು ನೀವು ಸಾಲಕ್ಕೆ ಗುರಿಯಾಗಿರ್ಬೇಕು. ದೇವರು ಕೊಡುವಾತ. ಹಲಿಲೋಯ್ಯ. ಎಲ್ಲಾಗಲಿ ಏಸಪ್ಪನ ಸನ್ನಿಧಿಗೆ ನೀವು ಅರ್ಪಣೆ ಮಾಡಿ. ಇಲ್ಲೇ ಮಾಡ್ಬೇಕಂತಲ್ಲ, ಎಲ್ಲಿ ಮಾಡಿದ್ರು ದೇವ್ರ ಹೋಗದಾಗ ಮೂಡುತ್ತೆ. ಆದ್ರೆ ದೇವ್ರದ್ದು ಮಾತು ಏನ್ ಗೊತ್ತಾ? ಎಲ್ಲಿ ನೀವು ವಾಕ್ಯ ಕೇಳ್ತಾರೋ ಅಲ್ಲೇ ನೀವೇನ್ ಮಾಡ್ರಿ? ಅರ್ಪಣೆ ಮಾಡ್ರಿ ಅಂತ. ಬೇಸಲ್ಲ ಕೊಡುವುದಕ್ಕಾಗಿ ಅದು ಅರ್ಪಿಸಲು ಹೇಳ್ತಿರ್ತಾರೆ ಹೊರತು ಕಸಗಳನ್ನ ನಿಮ್ಮ ನಾಶ ಮಾಡೋದಕ್ಕಾಗಿ ಅಲ್ಲ ಪ್ರಿಯರೇ. ಹಲಿಲಯ್ಯ ಹೇಳ್ತಾನೆ ಎಲ್ಲಾ ವಿಧದಲ್ಲಿ ಅಭಿವೃದ್ಧಿ ಪ್ರಿಯರೇ. ಹಲಿಲಯ್ಯ. ಯೇಸು ಕ್ರಿಸ್ತ ಮಹಾರಾಜಕ್ಕೂ ಆಮೇಲೆ ಯಾತಕ್ಕೋಸ್ಕರ ಗೊತ್ತಾ ಪ್ರಿಯರೇ? ಧರ್ಮೋಪದೇಶ. ಹೋದ್ರ ಮುಂದೆ 6ನೇ ವಚನ ಆಯ್ತಾ? ಅನೇಕ ಜನಾಂಗಗಳ ಮೇಲೆ ದೊರೆತನ ಮಾಡಿ. ಅನೇಕ ಜನಾಂಗಗಳ ಮೇಲೆ ನೀವು ದೊರೆತನ ಮಾಡ್ತೀರಂತ. ಆಮೇಲೆ ಸರಿ ಓದೋಲ್ರಿ. ಅವರು ನಿಮ್ಮ ಮೇಲೆ ದೊರೆತನ ಮಾಡೋದಿಲ್ಲ, ನೀವು ಅವ್ರ ಮೇಲೆ ದೊರೆತನ ಮಾಡಿದ್ರೆ. ಮುಂದೆ ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿ ಯಾವ ಊರಲ್ಲಿ ಸಹಾಯ ಮಾಡದಿರಬಾರದು. ನೀವು ಸಹಾಯ ಮಾಡುವರಾಗಿರ್ಬೇಕು. ಅಲ್ಲ ದೇವರಿಗೆ ಮಹಿಮುಂಟಾಗಲಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತ ಮಹಾರಾಜ 14ನೇ ಅಧ್ಯಾಯ 1ನೇ ವಚನ. ಧರ್ಮೋಪದೇಶ ಕಂಡ 14ನೇ ಅಧ್ಯಾಯ 1ನೇ ವಚನ. ನೀವು ಸ್ವಕೀಯ ಜನರಂತ. ಬಯಸಲ್ಲ. ನೀವೆಂತ ಜನರಂದ್ರೆ
ಸ್ವಕೀಯ ಜನರು. ದೇವರಿಗೆ ಮಹಿಮೆ ಉಂಟಾಗಿ. ಭೂಲೋಕದಲ್ಲಿ 2 ಜನರು ಯಾರು ಗೊತ್ತಾ? ನರಕಕ್ಕೆ ಸಂಬಂಧಪಟ್ಟ ಜನರು ಕೆಲವರು, ದೇವಲೋಕಕ್ಕೆ ಸಂಬಂಧಪಟ್ಟ ಜನರು ಕೆಲವರು. ದೇವರು ಅಂದರೆ ದೇವ ಮಾನವರು ಎಲ್ಲ. ಅದಕ್ಕಾಗಿ ನಾವು ದೇವಲೋಕಕ್ಕೆ ಸಂಬಂಧಪಟ್ಟ ಜನರಾಗೋಣ. ಆ ಕುಲ ಈ ಕುಲ ಇವೆಲ್ಲ ಎದಕ್ಕೂ ಬರಲ್ಲ. ಅಲ್ಲಿ ಕೇಳಲ್ಲ, ಕುಲ ಕೇಳಲ್ಲ. ಅಲ್ಲಿ ಕೇಳೋದೇನು? ನಿನ್ನ ಭಕ್ತಿ, ನಿನ್ನ ನೀತಿಯನ್ನು ಕೇಳ್ತಾರೆ. ಬೇಸಲ್ಲ. ಆಮೇಲೆ ಎಲ್ಲವನ್ನು ಉಂಟು ಮಾಡಿದ ರಕ್ಷಕನಾದ ಯೇಸು ಸ್ವಾಮಿಯನ್ನು ಕೇಳ್ತಾರೆ. ಬೇಸಲ್ಲ. ಹೋದ್ರಿ ನೀವು ನಿಮ್ಮ ದೇವರಾದ ಯೆಹೋವನ ಮಕ್ಕಳಾಗಿರುವುದರಿಂದ ನೋಡ್ರಿ, ಸತ್ತವರಿಗೋಸ್ಕರವಾಗಿ ದೇಹವನ್ನ ಗಾಯ ಮಾಡಿಕೊಳ್ಳಬಾರದು. ಮುಂದಲೆಯನ್ನು ಬೋಳಿಸ್ಬೇಡಿ. ಎಲ್ರಿ ಋಣ ತೀರಿಸ್ಬೇಕು. ತಲೆ ಬೋಳಿಸ್ಕೊಂಡ್ರೆ ಋಣ ತೀರಿಸ್ತೇವೆ. ಬದುಕಿರುವಾಗ ಸನ್ಮಾನ ಮಾಡ್ಬೇಕು ನಿಮ್ಮಪ್ಪ ನಿಮ್ಮಮ್ಮನ. ಸತ್ತಾಗ ನೀನು ತಲೆ ಬೋಳಿಸ್ಕೊಂಡು ಉಪಯೋಗ ಏನು? ಸತ್ತಾಗ ನೀನು ನಮ್ಮಪ್ಪನ ದಿವಸ ಹೋಗಿದ್ದ ದಿವಸ, ಪರಲೋಕಕ್ಕೆ ಹೋಗಿದ್ದ ದಿವಸ ಅಂತ ತಿಳ್ಕೊಂಡು ಸಾವಿರಾರು ಮಂದಿನ ಕುಡಿಸಿ ಇದ್ದಾಗ ಮಕ ನೋಡಲಾರ್ದು ವ್ಯಕ್ತಿ. ಅವಾಗ ನೀನು ಏನೋ ಹೊಟ್ಟೆ ಬರೀ ಎಲ್ಲ ದಾನ ಮಾಡಿದೆ ಅಂತ ತಿಳ್ಕ. ಅವಾಗ ಕೆಲವರೆಲ್ಲ ಗೊತ್ತಿದ್ದವ್ರು ಅಂತಾರ, ಬಾರಿ ಏನಂತಾರ, ಬಾರಿ ಇದ್ದಾಗ ಸ್ವಲ್ಪನೇ ನೋಡಲ್ಲ, ಸುತ್ತ ಮೇಲೆ ನೋಡಿದ್ರೆ ಹೆಂಗ್ ಮಾಡ್ತಾನ. ಹರಿಲಯ್ಯ. ಅದಕ್ಕೆ ಪ್ರಿಯವಾದವರೇ, ಸತ್ತಾಗ ಮಾಡೋದಲ್ಲ, ನಿಮ್ಮ ತಂದೆ ತಾಯಿ ಇದ್ದಾಗ ಗೌರವಿಸಲಿ. ಹರಿಲಯ್ಯ. ದೇವರಿಗೆ ಮಹಿಮೆಂಟಾಗಲಿ. ನೀನು ಮಾಡಿದ್ದು ನಿಮ್ಮಪ್ಪ ನಿಮ್ಮಮ್ಮ ಏನ್ ಮಾಡಲ್ಲ, ನೋಡಲ್ಲ. ಅವರು ಇದ್ದಾಗ ಇದು ಮಾಡಿದ್ರೆ ಅವ್ರು ಏನಂತಾರೆ ಗೊತ್ತಾ? ನಿನ್ನ ಗೌರವಿಸ್ತಾರೆ. ಬೇಸಲ್ಲ. ಸೊಸೆಯಾದಕ್ಕಿ ಅತ್ತೆಯಲ್ಲಿ ತಾಯಿ ತನವನ್ನ ಕಂಡ್ರೆ, ತಾಯಿಯಾದಕ್ಕಿ ಸೊಸೆಯಲ್ಲಿ ಮಗನ ತನವನ್ನ ಕಂಡ್ರೆ ಪ್ರಾರ್ಥನೆ ಬರ್ರಿ ನೀವಾದ್ರೆ ಆ ಪ್ರಕಾರ ನೀವು ಕಾಣಬೇಕು. ಪ್ರಾರ್ಥನೆ ಇಲ್ಲದವರಾದ್ರೆ ಅಪವಾದಿಗೆ ಸಂಬಂಧಪಟ್ಟವರು, ನೀವು ಒಬ್ರಿಗೊಬ್ಬರು ದ್ವೇಷಗಳಾಗಿರ್ತಾರೆ. ಒಂದೊಂದು ಪ್ರಾರ್ಥನಾ ಪರರಾದ್ರೆ, ಒಂದೊಂದು ಆ ಪ್ರಕಾರ ಇದ್ರೆ ದೇವರನ್ನ ಕೇಳಿ ಅವರ ಮನಸ್ಸುಗಳ ಬದಲಾಗುವುದಕ್ಕಾಗಿ ಪ್ರಾರ್ಥಿಸಿರಿ, ಕಣ್ಣೀರಿಡ್ರಿ, ಉಪವಾಸ ಇರ್ರಿ. ಯಾಕೆ ಗೊತ್ತಾ? ನಿಮ್ಮ ಮನೆಯ ಸ್ಥಿತಿಯನ್ನು ನೋಡಿ ಇನ್ನೊಬ್ಬರು ಕೂಡ ನಿಮ್ಮನ್ನ ಎತ್ತಿ ಕೊಂಡಾಡ್ತಾರೆ. ದೇವರಿಗೆ ಮಹಿಮೆಂಟಾಗಲಿ. ದೇವರಿಗೆ ಸೌಂಟಾಗಲಿ. ಯಾವ ಒಂದ್ಸರಿ ಏನೋ ಒಂದು ಮಾತಂದ್ಬಿಟ್ರೆ ಮುರ್ಕೊಂಬೋದಲ್ಲ ಅಂದ್ರೆ ಒಳಗಡೆ ಮೊದಲು ಐತೆ ಅಂತ ಅರ್ಥ. ಏನ ಬದಲಾವಣೆ ಆಗುತ್ತೆ. ಅದೆಲ್ಲ ಅಪವಾದಿ ಬಂದು. ಅದಕ್ಕಾಗಿ ಅಪವಾದಿ ಐತೆ ಇಲ್ಲ, ಅಪವಾದಿ ಆತ್ಮ ನಮ್ಮ ಹತ್ರ ಐತೆ ಇಲ್ಲ ಅಂತ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ದೇವರಿಗೆ ಮಹಿಮೆಂಟಾಗಲಿ. ಅದಕ್ಕಾಗಿ ಬೆಲ್ಲಿದ್ದಂಗೆ ಇರ್ಬೇಕನ್ನೋದು. ಬರೋದು ಕೃತ ಮಹಾರಾಜಗೂ ಆಮೇಲೆ ಅಲ್ಲಿಲಯ್ಯ. ಒಂದು ವೇಳೆ ಸೊಸೆ ಬರಗಿನ ಸೊಸೆಗಾಗಿ ನಿನ್ನ ಕಣ್ಣೀರಿಡು ಪ್ರಾರ್ಥನೆ. ಯಾಕೆ ನೀನು ಹೋದ ಮೇಲೆ ನಿನ್ನ ಮನೆಯನ್ನ ಬೀದಿ ಪಾಲು ಮಾಡಬಹುದು. ಅದಕ್ಕೋಸ್ಕರ ನೀನೇನು ಮಾಡು, ನಿನ್ನ ಸೊಸೆ ಸಲುವಾಗಿ ಕಣ್ಣೀರಿಡು, ಮಗನ ಸಲುವಾಗಿ ಕಣ್ಣೀರಿಡು, ಪ್ರಾರ್ಥನೆ ಅವ್ರ ಮನಸ್ಸು ಬದಲಾವಣೆ ಆಗಲಂತ. ಅವಾಗ ನಿನ್ನ ಕಣ್ಣೀರನ್ನು ನೋಡಿ ನಿನ್ನ ಸೊಸೆ ಬದಲಾವಣೆ ಆದರೆ ಅವಾಗ ನಿನ್ನ ಮಗಳಿಗಿಂತಲೂ ಉತ್ತಮ ಸ್ಥಿತಿಯನ್ನ ಆಕೆಯಲ್ಲಿ ಕಾಣಬಹುದು. ಅಥವಾ ನಿಮ್ಮ ಅತ್ತೆ ಬಹಳ ಬೆರಕಿದ್ದಪ್ಪ, ಬಾಯಿ ಬಳಿಕಾಗಿದ್ದಪ್ಪ, ಒಂದು ವೇಳೆ ಅಂತಗಿ ಮಾರ್ಪಾಟು ಹೊಂದಿಟ್ಟು ನಿನ್ನ ಸತ್ಪ್ರವರ್ತನೆ ಇದ್ರೆ ಒಂದ್ಸಲ ದ್ವೇಷ ಮಾಡೋದು, 2 ಸಲ ದ್ವೇಷ ಮಾಡಬಹುದು, ಅಥವಾ ತಿಂಗಳು ದ್ವೇಷ ಮಾಡಬಹುದು. ಆದ್ರೆ ಒಳ್ಳೆತನ ನೀನು ಮಾಡ್ಕೊಂತ ಹೋದಪ್ಪ ಅಂದ್ರೆ ಅವಾಗ ಅತ್ತೆ ಅಂತಾಳ, ಅಮ್ಮ ಏನ್ ಮಾಡ್ಬೇಕು, ನನಗೆ BP ಜಾಸ್ತಿ ಆಗ್ತಮ್ಮ, ಅವಾಗ ಹೋಗಿ ಅದೇನಂತ ಅಂತಿರ್ತೀನಿ, ಏನು ಅನ್ಕೋಬೇಡ. ಯಾಕೆ ಗೊತ್ತಾ? ಆಕೆಯಲ್ಲಿ ದೇವರು ಮುಟ್ಟಿಸ್ತಾನೆ, ಕರುಣೆ ಮುಟ್ಟಿಸ್ತಾನೆ. ಅದಕ್ಕೆ ಸತ್ಪ್ರವರ್ತನೆಯಿಂದ ನೀವೇನ್ ಮಾಡ್ಬೋದು? ಸರಿ ಮಾಡ್ಬೋದು. ಯಾರು? ಯೇಸಪ್ಪನ ಮಕ್ಕಳಿಗೆ ಮಾತ್ರ ಸಾಧ್ಯ. ಬೇಸಲ್ಲ. ಹೋಗ್ರಿ. ಅದಕ್ಕೋಸ್ಕರವಾಗಿ ಸರಿ ಮಾಡೋದಕ್ಕೆ ಅನೇಕರ ಮಾಟ ಮಂತ್ರ ಅಂತ್ರ ಪುಡಿ ಹಾಕೋದು, ಅದು ಮಾಡಿ ಇದು ಮಾಡಿ ಎಲ್ಲ ಓಟು ಮಾಡ್ತಾರೆ ಪ್ರಿಯರೇ. ಅದೆಲ್ಲ ಕೆಟ್ಟ ಬದುಕು, ಕೆಟ್ಟು ಹೋದವರ ಬದುಕು, ಕೆಡಿಸೋರ ಬದುಕು. ಆಮೇಲೆ ಒಂದು ಮಾತು ಹೇಳಿದ್ನೆ, ದೇವ್ರ ಮಕ್ಕಳು ಒಂದು ಹೇಳಂತ ಬದುಕು ಮಾಡಿದರೆ ನೀವು ಶಾಶ್ವತವಾಗಿರಲ್ಲ, ದೇವರ ಆಶೀರ್ವಾದ ನೀವು ಹೊಂದ್ಕೊಳ್ಳಲ್ಲ. ಆಮೇಲೆ ಅನೇಕ ಕಷ್ಟಗಳಿಗೆ ನೀವು ಸಿಲುಕಾಕೊಂಡಿರ್ತೀರಿ. ಗುಣವಾಗದ ರೋಗಗಳು ಪ್ರಾಪ್ತಿಯಾಗಿ ಅನೇಕರ ಬಾಯಿಯಲ್ಲಿ ನಿಮ್ಮ ವಿಷಯದ ಬಗ್ಗೆ ಆಡಿಸಿ ದೇವರಿಗೆ ಅವಮಾನ ಪಡಿಸುವಂಥ ಸ್ಥಿತಿ ಆಗುತ್ತೆ. ಅದಕ್ಕೋಸ್ಕರ ಆ ಥರ ಆಗಲಾರ್ದಂಗೆ ನೀವೇನು ಮಾಡಬೇಕು? ಎಚ್ಚರವಿಂದ ನಡ್ಕೊಳ್ಬೇಕು ಪ್ರಿಯರೇ. ಬೇಸಲ್ಲ. ಹೋದ್ರಿ. ಯಾಕಂದರೆ ನೀವು ಕೇವಲ ಯೆಹೋವನ ಜನರೇ, ನೀವು ದೇವರ ಮಕ್ಕಳಾಗಿದ್ದೀರಿ. ಅದಕ್ಕಾಗಿ ನೀವು ಪರಿಶುದ್ಧರಾಗಿರ್ಬೇಕು. ನಾನು ಪರಿಶುದ್ಧನಾಗಿರ್ಬೇಕಾದ್ರೆ ನೀವು ಪರಿಶುದ್ಧರಾಗಿರ್ಬೇಕು. ಅಲ್ಲಿಲೂಯ್ಯ. ದೇವ್ರ ಮಹಿಮೆಂಟಾಗಿ, ದೇವ್ರಿಗೆ ಸ್ತೋತ್ರಂಟಾಗಿ. ಕೆರೆಗೆ ಅಕಸ್ಮಾತ್ ತೆಂಕೊಂಡ್ರೆ ಅದನ್ನು ಸಾಧಿಸ್ಬೇಕು ಅಂತಕ್ಕಂಥ ಗುಣ ಇದ್ದರೆ ಅರ್ಥ ಮಾಡಿಕೆ ಪ್ರಿಯವಾದವ್ರೆ. ಅಪವಾದಿ ಏನು ಮಾಡ್ತಾನೆ? ಹಾಳು ಮಾಡ್ತಾನೆ. ಅದಕ್ಕಾಗಿ ತೆಲೆಗೆ ಒಳ್ಳೇದಿಟ್ಕೋರಿ. 119ನೇ ಕೀರ್ತನೆಯಲ್ಲಿ
ಹೃದಯದಲ್ಲಿ ದೇವರ ವಾಕ್ಯ ಇದ್ದರೆ ಪಾಪ ನೀನು ಮಾಡಲ್ಲ ಅಂತ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕು. ಕೊನೆಯದಾಗಿ 12ನೇ ಅಧ್ಯಾಯ 28ನೇ ವಚನ, 12:28 ಧರ್ಮೋಪದೇಶಕಾಂಡ 12:28. ನಾನು ಬೋಧಿಸುವ ಈ ಎಲ್ಲ ಆಜ್ಞೆಗಳಿಗೆ ನೀವು ಚೆನ್ನಾಗಿ ಕಿವಿಗೊಟ್ಟು ಅವುಗಳನ್ನು ಅನುಸರಿಸಿ ನಿಮ್ಮ ದೇವರಾದ ಯೆಹೋವನ ಮಾತನ್ನು ಒಳ್ಳೆಯದು ಯುಕ್ತವೂ ಆಗಿರುವುದನ್ನು ಮಾಡಿದರೆ ನಿಮಗೂ ನಿಮ್ಮ ನೋಡ್ರಿ, ನಿಮಗೂ ನಿಮ್ಮ ಸಂತತಿಯವರಿಗೂ ಸದಾ ಕಾಲ ಬೆಳೆದಲ್ಲ. ಅಂದ್ರೆ ಯಾವಾಗಲೂ ನಿಮಗೆ ಸಮೃದ್ಧಿ, ಯಾವಾಗಲೂ ನಿಮಗೆ ಆರೋಗ್ಯ, ಯಾವಾಗಲೂ ನಿಮಗೆ ಸದಾಕಾಲ ದೇವರು ನಿಮ್ಮ ಜೊತೆಗಿದ್ದು ಸಂತೋಷ ಪಡಿಸುತ್ತೆ. ಪರಿಶ್ರಮ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಿಂಗೆ ಒಂದು ಕುಟುಂಬ, ಒಬ್ಬ ಮಗಳಾಗ್ತಾಳೆ, ಗೌರ್ಮೆಂಟ್ ಜಾಬ್ ಮಾಡ್ತಿರ್ತಾನೆ ಪ್ರಿಯರೇ. ಸಡನ್ ಆಗಿ ಏನಾಗುತ್ತೆ ಗೊತ್ತಾ, ಆ ಮಗಳು 8 ವರ್ಷದ ಮಗಳು ಆದಾಗ ಸಡನ್ ಆಗಿ ಹೆಂಡತಿ ತೀರೋಗ್ತಾಳೆ ಪ್ರಿಯರೇ. ಇದಕ್ಕಿದ್ದಂತ ಆ ಪ್ರಕಾರ ಆದ್ಮೇಲೆ ಬಹಳ ನೋವಾಗುತ್ತೆ. ಆ ಮಗಳಿಗೆ ದಿಕ್ಕಿಲ್ಲ. ಆ ತಂದೆನೇ ತಾಯಿಯಾಗಿಯೂ ಮತ್ತು ತಂದೆಯಾಗಿಯೂ ಆ ಪ್ರಕಾರ ಇದು ಮಾಡ್ತಾನೆ, ಜೋಪಾನ ಮಾಡ್ತಾನೆ. ಆಮೇಲೆ ಏನಾಗುತ್ತೆ ಗೊತ್ತಾ, ಆಕೆ ಹಂಗೆ ಓದ್ತಾಳೆ, ಓದ್ತಾ 10ನೇ ಕ್ಲಾಸಿಗೆ ಬರ್ತಾಳೆ ಪ್ರಿಯರೇ. ಬಂದ ಮೇಲೆ ಈಗೆಲ್ಲ ಮೊಬೈಲ್ ಕ್ಲಾಸ್ ಅಂತ ಬರುತ್ತಲ್ರಿ, ಅವಾಗ ಆಕೆಗೆ ಮೊಬೈಲ್ ಕೈಗೆ ಬರುತ್ತೆ. ಅವಾಗ ಯಾವಾಗಲೂ ಅಪ್ಪ ಅಂತ ಅಪ್ಪನ ಕೈ ಹಿಡ್ಕೊಂಡೆ ಅಪ್ಪನ ಜೊತೆಗೆ ಊಟ ಮಾಡೋದು, ಅಪ್ಪನ ಜೊತೆಗೆ ಹೇಳೋದು, ಅಪ್ಪನ ಮಾತೇ ಕೇಳೋದಿರುತ್ತೆ. ಅವಾಗ ಮೊಬೈಲ್ ಬರುತ್ತೆ ಪ್ರಿಯರೇ. ಮೊಬೈಲ್ ಬಂದ ಮೇಲೆ ಅಪ್ಪನ ಒಂದು ಸಹವಾಸ ಸ್ವಲ್ಪ ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ, PUC ಹೋಗ್ತಾಳೆ. ತನ್ನ ಸ್ನೇಹಿತರೆಲ್ಲ ಸ್ಕೂಟಿ ತಗೊಂತಾರೆ ಪ್ರಿಯರೇ, ಲ್ಯಾಪ್ಟಾಪ್ ತಗೊಂತಾರೆ. ಸ್ಕೂಟಿ ತಗೋಬೇಕಾದ್ರೆ ಅವಾಗ ಹೇಳ್ತಾಳೆ, ಅಪ್ಪ ನನಗೇನು ಕೊಡಿಸು, ಸ್ಕೂಟಿ ಕೊಡಿಸು. ಮೊಬೈಲ್ ಏನು ಕೊಡಿಸಿದ, ಅದು ಸ್ಕೂಟಿ ಅಪ್ಪ ಕೊಡಿಸಿದ. ಯಾಕಂದ್ರೆ ಮೊಬೈಲ್ನಲ್ಲಿ ಮತ್ತೆ ಕ್ಲಾಸ್ ಇರ್ತಾವ ನೋಡ್ಕೋಬೇಕಂತ ಕೊಡಿಸಿದ. ಅಮ್ಮ ಇರ್ಲಿ ಬಿಡಮ್ಮ, ನೀನು ಬಸ್ಸಿಗೆ ಹೋಗಿ ಬಾ ಅಂತ. ಅವಾಗ ಸಿಟ್ಟಾಗ್ಬಿಟ್ಲೆ ಪ್ರಿಯರೇ ಮಗಳು. ಮಾತಾಡ್ಸೋದಿಲ್ಲ ಯಾರನ್ನ, ತಂದೆಯನ್ನ. ಅವಾಗ ಬಹಳ ನೊಂದ್ಕೊಂತಾನೆ. ಸ್ಕೂಟಿಗೆ ಎಷ್ಟು ದುಡ್ಡು ಬೇಕಾ ಆ ದುಡ್ಡನ್ನ ಏನ್ ಮಾಡ್ತಾನೆ, ಬ್ಯಾಂಕಿನಲ್ಲಿ ಡಿಪಾಸಿಟ್ ಮಾಡ್ತಾನೆ. ಯಾರ ಹೆಸರು ಮೇಲೆ, ಮಗಳ ಹೆಸರು ಮೇಲೆ. ಇನ್ನು ಸ್ವಲ್ಪ ದಿವಸ ಆಗುತ್ತೆ, ತನ್ನ ಸ್ನೇಹಿತರಲ್ಲಿ ಲ್ಯಾಪ್ಟಾಪ್ ತಗೊಂತಾನೆ ಪ್ರಿಯರೇ. ಅವಾಗ ಮತ್ತೆ ಮುಂಜಾನೆ ತಿಳ ಮತ್ತೆ ಎಬ್ಬಿಸ್ತಿರ್ತಾನ ತಂದೆ. ಎಷ್ಟು ಇದನ್ನು ಎಬ್ಬಿಸ್ತಾನ. ಆ ಶಬ್ದ ಕೇಳಿ ಎದ್ದಾನ, ಕೆಲಸ ಮಾಡಿಕೊಂಡಾನ, ನಾಷ್ಟ ಮಾಡಿಕೊಂಡ. ಯಾಕಂದ್ರೆ ಅಡಿಗೆ ಮಾಡಿರ್ತಾನೆ, ನಾಷ್ಟ ಮಾಡಿಕೊಂಡಾನ, ಮಕ್ಕ ಹಿಂಗ ಮಾಡಿಕೊಂತ ಆಯ್ತು ತೆಗಿಲಿಕ್ಕೆ ಬ್ಯಾಗ್ ಹಾಕೊಂಡಾನ, ಹೊರಗೆ ಹೋಗ್ತಾ ನಕ್ಕಂತ ಹೋಗ್ತಾರೆ. ಆದ್ರೆ ಮಾತಿಲ್ಲ ಪ್ರಿಯರ್. ಆದ್ರಿಂದ ಮುಂಜಾನೆ ಎಬ್ಬಿಸ್ತಾನ ಪ್ರಿಯರ್, ಏನು ಕೊಡೋದು ಕೊಡ್ತಾನ ಪ್ರಿಯರ್. ಆದ್ರೆ ಬಾಳ ನೋಡ್ಕೊಂಡ ನನ್ನ ಮಗಳು ಅನ್ಕೊಂಡು ಮಾತಾಡುವಲ್ಲ. ಅಲ್ಲಿಯ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ. ಆಮೇಲೆ ಅವಾಗ ಲ್ಯಾಪ್ಟಾಪ್ ಬೇಕಪ್ಪ ಅಂತ ಹೇಳ್ದ. ಅಮ್ಮ ಮಗಳೇ ಲ್ಯಾಪ್ಟಾಪ್ಗೆ ನನಗೆ ದುಡ್ಡಿಲ್ಲಮ್ಮ, ಲ್ಯಾಪ್ಟಾಪ್ ಕೊಡಿಸೋದಕ್ಕೆ. ಸ್ಕೂಟಿಗೆ ಹಂಗಂದಿ ನೀನು, ಲ್ಯಾಪ್ಟಾಪ್ ಹಿಂಗಂತಿ ನೀನು ಅಂತಿಕೊಂಡು ದಡ ಹೋಗಿ ಬಾಗಿನ ಕೆತ್ತಳ ಪ್ರಿಯ. ಅಮ್ಮ ಅಂತೇಳಿ ನನ್ನ ರೂಮಿಗೆ ಬರ್ಬಂದು ನೀನು. ಯಾರಿಗ್ರಿ? ತಂದೆಗೆ ದುಃಖ ಆಗುತ್ತೆ. ತಾಯಿಲ್ಲದ ಮಗಳಂತೆ, ತಾಯಿಯಾಗಿಯೂ ತಂದೆಯಾಗಿಯೂ ಬೆಳೆಸಿರ್ತಾನಂತೆ. ಆದ್ರೆ ಇವತ್ತು ಆ ಮಗಳು ಏನಂದ, ನನ್ನ ರೂಪಿಗೆ ಬರಬೇಡ, ನಾನು ನೋಡ್ಬೇಡ ನೀನು ಅಂದ್ರೆ ಬಹಳ ಕಣ್ಣೀರಿಂದ ದುಃಖದಿಂದ ಹೆಂಡತಿ ನೆನೆಸ್ಕೊಂಡು ಕಣ್ಣೀರು ಜನಪ್ರಿಯ. ದಯಮಾಡಿ ಹೇಳ್ತೀನಿ ನಾನು, ನಿನ್ನ ಹೆಂಡತಿ ಎಂತ ಕೆಟ್ಟವಳಾದ್ರು, ನಿನ್ನ ಗಂಡ ಎಂತ ಕೆಟ್ಟವಳಾದ್ರು, ನೀವು ಒಬ್ಬರಿಗೊಬ್ಬರು ಪ್ರೀತಿಯಿಂದ ಮಕ್ಕಳನ್ನ ಕೈ ಕೊಟ್ಟು ಹೋಗ್ಬೋದು.
ನೀವು ಒಬ್ರಿಗೊಬ್ಬರು ಪ್ರೀತಿಯಿಂದ ಇದ್ರೆ ಸಾಯೋವರೆಗೂ, ನೀವಿರೋವರೆಗೂ ನಿಮ್ಮ ಚಿತ್ತ ಇರೋದಿಲ್ಲ, ಬಾಧೆ ಇರೋದಿಲ್ಲ. ಅದಕ್ಕಾಗಿ ಯೇಸು ಬಂದಿದ್ದಾನೆ, ನೀವಿಬ್ಬರು ಇಬ್ಬರಲ್ಲ ಒಂದೇ ಅಂತ ಬದಲ್ಲ. ದೇವರಿಗೆ ಮೈ ಉಂಟಾಗ. ಕೆಲವರು ಅಂತಾರೆ ಅವತ್ತು ಹೊಟ್ಟೆ ಹಿಡಿಸೈತೆ, ಅವತ್ತು ಹೊಟ್ಟೆ ಹಿಡಿಸೈತೆ, ಇವತ್ತು ಮನೆ ಹಿಡಿಸಲ್ಲ ಅಂತ ತಿಳ್ಕೊಂಡ್ರೆ ಮನೆಗ ಇಟ್ಕೋಬಹುದು. ನಿನ್ ಗಂಡ ಕುಡ್ಕಮ್ಮ, ಬಡಿತಾನಮ್ಮ, ಹೊಡಿತಾನಮ್ಮ ಅಂತ. 4 ದಿವಸ ಚಂದ, ತಿಂಗಳು ಚಂದ ಕರೀರಿ. ಅವಾಗ ತಮ್ಮನ ಹಿಡಿತ, ಅಣ್ಣನ ಹಿಡಿತ ಅಂತಾರೆ. ವೈದ್ಯರು ಬಂದು ಕೇಳಿದರು, ಏನು ಮಾಡ್ಬೇಕಮ್ಮ, ನೀರುವೆಲ್ಲ ಮತ್ತೆ ಇಟ್ಕೊಂಡಿವಿ. ಅವಾಗ 20 ವರ್ಷದ ಬದುಕು ಮಾಡಕ್ಕೆ ಇಟ್ಟಿರಮ್ಮ. ಈಗ ಹಂಗ ಒಯ್ಬಿಟ್ರೆ ಆಗೈತಿ. ಈಗೇನು ವೈದ್ಯಕ್ಕೆ ಆಗಿಬಿಟ್ಟಾರ, ಒಯ್ಬಿಟ್ರೆ ಆಗೈತಿ. ಬೇರೆ ಬರ್ತಕ್ಕಂಥ ಹಂಗ. ಹಾಗೆ ಹತ್ತು ಬಗ್ಗೆ ಗಂಡನ ಮನೆಗೆ ಇರೋದಕ್ಕಿಂತ ಮೊದಲೇ ಗಂಡನಿಗೋಸ್ಕರವಾಗಿ ನೀನು ಯೇಸುವಿನ ಹತ್ರ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ್ರೆ ನಿನ್ನ ಸಮಸ್ಯೆ ಎಲ್ಲ ಬಗೆಹರಿಯುತ್ತದೆ. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಹಲ್ಲೆಲೂಯಾ. ದೇವ್ರ ಹತ್ರ ಹೇಳ್ಕೊಳ್ರಿ, ಮನುಷ್ಯರ ಹತ್ರ ಹೇಳ್ಕೊಳ್ಬೇಡ್ರಿ, ಮತ್ತಿಟ್ಟು ಸಮಸ್ಯೆ ಜಾಸ್ತಿ ಆಗುತ್ತೆ. ಪ್ರಿಯರೇ, ದೇವರ ಹತ್ರ ಹೇಳ್ಕೊಂಡ್ರೆ ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಅವಾಗ ಸ್ಕೂಟಿ ದುಡ್ಡು ಜಮ, ಆಮೇಲೆ ಇದ್ರ ದುಡ್ಡು ಜಮ, ಯಾವುದ್ರಿ, ಲ್ಯಾಪ್ಟಾಪ್ ದುಡ್ಡು ಜಮ. ಅಲ್ಲಿಗೆ ಆಮೇಲೆ ಎಲ್ಲರೂ ಟೂರ್ ಹೋಗ್ತಿರ್ತಾರೆ ಪ್ರಿಯರೇ, ವಿದೇಶಕ್ಕೆ ಹೋಗ್ಬೇಕು. ಅದಕ್ಕೆ 1 ಲಕ್ಷ ರೂಪಾಯಿ ಬೇಕು. ಅಪ್ಪ ಅಂತ ಅಪ್ಪ ಬಹಳ ಸಂತೋಷ ಪಡ್ತಾರೆ. ಏನಪ್ಪ? ಏನಿಲ್ಲಪ್ಪ, ಕೇಕ್ ತಂದೇನು ತಿನ್ನಪ್ಪ ಅಂತ. ಈ ಕೇಕಿನ ಎಂದು ಏನೋ ಒಂದು ಐತಿ, ಆಮೇಲೆ ಗೊತ್ತ. ಅಲ್ಲಿಲ್ಲ, ಇಲ್ಲಮ್ಮ ಮಗಳೇ ನೀನು ಇಲ್ಲಪ್ಪ, ತಿನ್ನ ತಿಳ್ಕೊಂಡು ಹಿಂಗೆ ತಗೊಂಡು ಬಾಯಿಗೆ ಇಡ್ತಾಳೆ. ಹಂಗೆ ಕಣ್ಣೀರು ಪಡ ಬರ್ತವೆ. ಯಾರಿಗೆ ತಂದೆ? ಇಲ್ಲಿಗೆ 5-6 ವರ್ಷ ಆಯ್ತು, ಏನಿಲ್ಲ ಮಾಡ್ತಿಲ್ಲ ತಿಳ್ಕೊಂಡು ಕಣ್ಣೀರು ಪಡ್ಕೊಳ್ಳೋ ಬರ್ತವೆ ಪ್ರಿಯರೇ. ಬಾಯಿಗೆ ಇಟ್ಕೊಳ್ತಾರೆ. ಆಮೇಲೆ ಆಕೆಗೆ ತಿನ್ನಿಸ್ತಾರೆ. ಯಾಕಳ್ತೀಯಪ್ಪ ಅಂತ ಸುಮ್ಮನೆ ಅದು ಮೂಗೇರಿಸೋ ಬರುತ್ತೆ. ಈಕೆಯೊಳಗೆ ಏನಿಲ್ಲ, ದುಃಖ ಇಲ್ಲ. ಯಾಕಂದ್ರೆ ಮೊದಲು ಮೊಬೈಲ್ ಆಯ್ತು, ಆಮೇಲೆ ಫ್ರೆಂಡ್ಸ್ ಆಯ್ತು. ಫ್ರೆಂಡ್ಸ್ ಅವ್ರು ಇನ್ನೂ ದೂರ. ಈಗ ಟೂರ್ಗೆ ಹೋಗ್ಬೇಕು, ರೊಕ್ಕ ಬೇಕಲ್ಲಪ್ಪ, ಎಲ್ಲರೂ ಟೂರ್ಗೆ ಹೋಗ್ತಾ ಇದ್ದಾರೆ. ನಾನು ನೀನು ಕೊಡ್ತೀನಿ ತಿಳ್ಕೊಂಡು ಬಡಿಸ್ಬಿಟ್ಟಿನಪ್ಪ. ಹೌದಮ್ಮ, ಎಷ್ಟು ಬೇಕಮ್ಮ? 1 ಲಕ್ಷ ರೂಪಾಯಿ. ಹೌದಾ ಮಗಳ? ಓಹೋ, ಇದ್ರ ಪ್ರಯುಕ್ತವಾಗಿ ಇವತ್ತು ನಾನು ಕೂಡ ಮಾತಾಡಿದ್ದು. ಇದಕ್ಕೋಸ್ಕರವಾಗಿ ನಾ ಈ ಕೇಕ್ ತಂದಿತ್ತು. ಹೌದಪ್ಪ, ಇನ್ನು ಮಾತಾಡ್ಸ್ಬೇಕಾದ್ರೆ ಹಂಗೆ ಮಾತಾಡ್ಸಕ್ಕೆ ಬರಲ್ಲ ಅಂದ್ಕೊಂಡು ಕೇಕ್ ತಂದೆ. ತಮ್ಮ ಕೆಲಸ ಆಗೋದ್ರ ಸಲುವಾಗಿ ಏನೆಲ್ಲ ಮಾಡ್ತಾರೆ ಕೆಲವರು ಮಕ್ಕಳು. ಏನು ಮಾಡ್ತಾರೆ? ಅಷ್ಟು ನಡ್ಕೊಂತಾರೆ. ಕೆಲಸ ಆದಮೇಲೆ ಕೆಲಸಕ್ಕೆ ಬರೋದಂತ ಬಿಸಾಕಿರ್ಬೋದು ಕೆಲವರು. ಅರ್ಥ ಮಾಡ್ಕೊಳ್ಳಿ, ಎಲ್ಲವನ್ನು ನೋಡುವ ದೇವರು ನಿಮ್ಮನ್ನು ಅಮ್ಮ ನನಗೆ ಟೂರಿಗೆ ಕೊಡಕ್ಕಾಗಲ್ಲ ಅಂತ ಹೇಳ್ತೇನೆ. ಅವಾಗ ಸಿಟ್ಟಿಗೇರಿ ಕೇಕ ತಗೊಂಡು ಚಾಡಿಸಿ ಮಕ್ಕ ಕೊಡ್ತಾಳಂತೆ. ಹೋಗಿ ಬಾಗಿಲು ತಡ ಅಂತ ಹಾಕೊಂತಾಳಂತೆ. ನೀನ್ ನನ್ನ ಪಾಲಿಗೆ ನಮ್ಮಮ್ಮ ಸಾಯಬಲ್ಲ, ನೀನು ಸಾಯಬೇಕಿತ್ತು. ಅವರು ಚೆಕ್ ಕೇಳ್ತಾನೆ, ದೇವ್ರೆ ರಾತ್ರಿ ಎಲ್ಲ ನೆನೆಸ್ಕೊಳ್ತಾನೆ. ಪ್ರಿಯ ಏನೆಲ್ಲ ಮಾಡಿದ್ರೆ ನೆನೆಸ್ಕೊಳ್ತಾನೆ. ಮಧ್ಯರಾತ್ರಿ 12 ಗಂಟೆ ಸುಮಾರು ಎಲ್ಲ ಬಾಂಡ್ಗಳು ತಗೊಳ್ತಾನೆ. ಬಾಂಡ್ಗಳು ಹಾಕಿ ಮೇಲೆ ಯಾವ್ದು ಕೇಳಿದ್ರೆ ಅವೆಲ್ಲ ಫಿಕ್ಸ್ ಡಿಪಾಸಿಟ್ ಮಾಡಿರ್ತಾನ. ಅವೆಲ್ಲ ಬಾಂಡ್ಗಳು ತಗೊಳ್ತಾನೆ. ಈತ ಜಲ್ದಿ ಸತ್ತರೆ ನಾಮಿನಿ ಯಾರು? ಈಕೆ. ಯಾರೇ? ಮಗಳೇ. ಈಕೆ ಈತ ಸತ್ತ ತಕ್ಷಣ ಎಲ್ಲ ಒಟ್ಟಿಗೆ ಯಾರಿಗೆ ಬರ್ತವೆ? ಹೌದು, 4 ದಿವಸದ ವಾರ ಮೇಲಾಗಿರ್ತದೆ. ಅವಾಗ ದಿನ ರಾತ್ರಿಯಾಗಿ ಇದು ಮಾಡ್ತಾನೆ. ಅವಾಗ ಏನಾಗುತ್ತೆ ಗೊತ್ತು, ರಾತ್ರಿ 12 ಗಂಟೆ ಸುಮಾರು ಎಲ್ಲ ನೆನೆಸ್ಕೊಂಡು ಅವಾಗ ಹೇಳ್ತಾನೆ, ಒಂದು ಚೀಟಿ ಬರೀತೇನೆ. ಅಮ್ಮ, ನಾನು ಬದುಕಿರುವಾಗ ನಿನಗೆ ಸ್ಕೂಟಿ ಕೊಡ್ಸಕ್ಕಾಗಲಿಲ್ಲ ಮಗಳೇ. ನಾನು ಬದುಕಿರುವಾಗ ನಿನಗೆ ಲ್ಯಾಪ್ಟಾಪ್ ಕೊಡ್ಸಕ್ಕಾಗಲಿಲ್ಲ ಮಗಳೇ. ನಾನು ಬದುಕಿರುವಾಗ ನಿನಗೆ ಫಾರಿನ್ ಟ್ರಿಪ್ ಕೊಡ್ಸಕ್ಕಾಗಲಿಲ್ಲ ಮಗಳೇ. ಈಗ ನಾನು ಹೋಗ್ತಾ ಇದ್ದೀನಮ್ಮ. ಈಗ ನೀನು ಎಲ್ಲ ನೆರವೇರಿಸ್ಕೊ.
ಎಲ್ಲ ನೀನೆಲ್ಲ ನೆಟ್ಟು. ಆದ್ರೆ ನನ್ನ ಅತದೃಷ್ಟ, ನಿನಗದೆಲ್ಲ ಕೊಟ್ಟು ನೋಡು ಪುಣ್ಯ ಭಾಗ್ಯ ನನಗಿಲ್ಲಮ್ಮ ತಿಳ್ಕೊಂಡು ಆ ಚೀಟಿ ಬರೆದು ಮಗಳಿಗೆ ಕೊಡಬೇಕಂತ ಬರ್ತಾನೆ ಪ್ರೇಯರ್. ಇದ್ದಕ್ಕಿದ್ದಂತೆ ಎದೆ ನೋವಾಗುತ್ತೆ, ಬಾಗಿಲು ಬಡಿತಾನೆ ಪ್ರೇಯರ್. ಎಷ್ಟು ಬಡಿದ್ರು ಕೂಡ ಕರಗಲ್ಲ ಪ್ರೇಯರ್. ಸೀದಾ ಹೋಗ್ತಾನೆ, ಸೋಫಾದ ಮೇಲೆ ಸೀಟ್ ಇಟ್ಕೊಂಡು ಮಲಗಿಬಿಡ್ತಾನೆ. ಈ ಅಮ್ಮ ಮುಂಜಾನೆ 6 ಗಂಟೆಗೆ ಅಪ್ಪ ಎಬ್ಬಿಸ್ತಿದ್ದ, 5 ಗಂಟೆಗೆ ಎಬ್ಬಿಸ್ತಿದ್ದ, 5 ಗಂಟೆಗೆ ಬೆಡ್ ಮೇಲೆ ಕಾಫಿ ತಗೊಂಡ್ಬಂದು ಕೊಡ್ತಿದ್ದ, ಮಾತಿಲ್ಲ. ಆದ್ರೆ ಇವತ್ತು 6 ಗಂಟೆ ಆಯ್ತು, 7 ಗಂಟೆ ಆಯ್ತು ಎಬ್ಬಿಸಿಲ್ಲ, 8 ಆಯ್ತು ಎಬ್ಬಿಸಿಲ್ಲ, 9 ಆಯ್ತು ಎಬ್ಬಿಸಿಲ್ಲ. ಎದ್ದು ನೋಡ್ತಾಳೆ, ಬಾಗಿಲು ತೆಗಿತಾಳೆ. ಬಾಗಿಲು ತೆಗೆದು ಬಂದು ಅವರಪ್ಪ ಮನೆಗೆ ನೋಡ್ತಾಳೆ. ಹಿಂಗೆ ಸಿಟ್ಟು ಮೇಲೆ ಹಿಂಗೆ ಇದು ಮಾಡ್ಕೊಂಡು ಬಂದು ಅವಾಗ ಬಗಲಕ್ಕೆ ಬಂದು ನೋಡ್ತಾಳೆ. ಚೀಟಿ ಇರ್ತದೆ, ಚೀಟಿ ತಗೊಂತಾಳೆ. ಓಕೆ ಮಗಳೇ, ನಾನು ಹೋಗ್ತಾ ಇದ್ದೀನಿ, ಭಾಳ ಇದು ನೋಡಿ ನಂತರಕ್ಕೆ ಬಂದೆ. ಬಾಗಿಲು ಬಡಿದಮ್ಮ, ಎಷ್ಟು ಶಬ್ದ ಮಾಡಿದ್ರು ನಿಮ್ಗೆ ತೆಗಲಿಲ್ಲ. ನಾನು ಹೋಗ್ತಾ ಇದ್ದೀನಿ, ನಾನು ಹೋದ್ಮೇಲೆ ನೀನು ಎಲ್ಲ ಅನುಭವಿಸ್ಬೋದಮ್ಮ. ಆಯ್ತಮ್ಮ, ನಾನು ಹೋಗ್ತಾ ಇದ್ದೀನಿ, ನಾಳೆ ನಿನಗೇನಾಗುತ್ತೆ ಇದೆಲ್ಲ ಅಮೌಂಟ್ ಬಂದ್ಬಿಡುತ್ತೆ ಅಂತ ಚೀಟಿಲಿ ಬರುತ್ತೆ. ಅದನ್ನ ಓದ್ಬಿಟ್ಟು ಅಪ್ಪ ನನಗೆ ಯಾವುದು ಬೇಡ, ನೀನು ಬೇಕು ಅಂತ ಹೇಳಿ ಕಟ್ಟಿ ಕಳತಳ ಪ್ರಿಯರೇ. ಸಿಗ್ತಾನ ಅಪ್ಪ? ಸಿಗ್ತಾನ? ಹಲ್ಲೆಲೂಯಾ. ಅದಕ್ಕೋಸ್ಕರ ಕಳ್ಕೊಳ್ಳೋದಕ್ಕಿಂತ ಮುಂಚೆ ಯಾವುದೇ ಸಮಯ, ಯಾವುದೇ ಸಂದರ್ಭ ಜಾಗೃತವಾಗಿ ನೀವು ವಿಧೇಯತೆಯನ್ನು ಕಲಿತುಕೊಂಡು, ಭಕ್ತಿಯನ್ನು ಕಲಿತುಕೊಂಡು, ಪಡೆದುಕೊಂಡು ನೀವು ಸಂತೋಷಪಟ್ಟು ನಿಮ್ಮ ಮನೆಯವರೆಲ್ಲರೂ ಸಂತೋಷಪಟ್ಟು. ಹಲ್ಲೆಲೂಯಾ. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಅದಕ್ಕೋಸ್ಕರ ನಿನ್ನ ದೇವರು ನನ್ನ ದೇವರು. ಅದಕ್ಕೆ ಯೇಸಪ್ಪ ಅಂತ ಹೇಳಿದೆ ಏನು ಗೊತ್ತಾ? ನನಗೋಸ್ಕರ ನೀವು ಅಳಬೇಡ್ರಿ, ನಿಮಗೋಸ್ಕರವಾಗಿ, ನಿಮ್ಮ ಮಕ್ಕಳಿಗೋಸ್ಕರವಾಗಿ ಅಲ್ರಿ. ಅನೇಕ ತಾಯಿಯಂದ್ರು ಬರ್ತಾರೆ, ಓದಲು ತಾಯಿಯನ್ನಪ್ಪ, ನನ್ನ ಮಗ PUC ಓದ್ತಾ ಇದ್ದಾನೆ, ನನ್ನ ಮಾತು ಕೇಳವಲ್ಲಪ್ಪ ಅಂತಿಕೊಂಡು ಕಣ್ಣೀರಿಂದ ಹೇಳಿದ್ದಕ್ಕೆ ಹಲ್ಲೆಲೂಯಾ. ಕೆಲವರು ಫೋನ್ ಮಾಡಿ ಹೇಳ್ತಾರೆ, ಪ್ರಿಯ ದಯಮಾಡಿ ನೀವು ಪ್ರಾರ್ಥನೆ ಮಾಡಿರಿ, ನಾವು ಪ್ರಾರ್ಥನೆ ಮಾಡಿ ದೇವರ ಅದ್ಭುತ ಕಾರ್ಯ ಮಾಡ್ತಾರೆ. ಎಲ್ಲೇ ನಿಂತ್ಕೊಳ್ಳಿ, ಸುಮ್ಮನೆ ದೇವರ ಆಶೀರ್ವಾದ ನಿಂತ್ಕೊಳ್ಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊನೆಯದಾಗಿ ನಿಂತಾಗ ಒಂದು ವಚನ ಓದೋಣ. ನಿಂತಾಗ ಒಂದು ವಚನ, ಕ್ರಿಸ್ತ ಮಹಾರಾಜ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 7. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ. ಹಲ್ಲೆಲೂಯಾ. ಮರಣದ ಶತ್ರುವಾಗಲಿ, ವ್ಯಾಧಿಯ ಶತ್ರುವಾಗಲಿ, ಕಷ್ಟದ ಶತ್ರುವಾಗಲಿ, ನಿಮಗೆ ಅಪಾಯ ಮಾಡುವ ಶತ್ರುವಾಗಲಿ, ನಿಮ್ಮ ಮನಸ್ಸನ್ನು ಹಾಳು ಮಾಡುವ ಶತ್ರುವಾಗಲಿ, ದೇವರು ಸೋತು ಹೋಗುವಂತೆ ಮಾಡ್ತಾನೆ. ದೇವರಿಗೆ ಮಹಿಮೆಯುಂಟಾಗಲಿ. ದೇವರ ಕಣ್ಮುಚ್ಚಿ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಪ್ರಿಯವಾದವರೇ, ನೀವು ನಡವಳಿಕೆಯಿಂದ ದೇವರು ಮೆಚ್ಚಿಸುವಾಗ ಎಲ್ಲರೂ ಪ್ರಾರ್ಥನೆ ಮಾಡಿ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ. ಯಾರು ಮೌನವಾಗಿರ್ಬಾರ್ದು. ದಯಮಾಡಿ ಬಾಯಿ ತೆಗೆದು ಪ್ರಾರ್ಥನೆ ಮಾಡೋ ಪ್ರಿಯ. ನೀನು ಕಷ್ಟದಾಗಿದೆಯೇನು, ನೋವಿನಾಗಿದೆಯೇನು, ಬಾಧೆಯಲ್ಲದೆಯೇನು, ಸಂತಾನ ಭಾಗ್ಯ ಆಗಲಾರದ ಸ್ಥಿತಿಯಲ್ಲಿದ್ದು ಕಣ್ಣೀರಿಡುತ್ತಾ ಇದೆಯೇನು, ಅಥವಾ ಮನೆಯಲ್ಲಿ ಭಯಂಕರ ಸ್ಥಿತಿಗತಿಗಳು ಏರ್ಪಾಟಾಗಿ ನೋವಿಗೆ, ಬಾಧಿಗೆ ತುತ್ತಾಗಿದೆಯೇನು, ಅನಾರೋಗ್ಯಕ್ಕೆ ತುತ್ತಾಗಿದೆಯೇನು, ಇವತ್ತು ದೇವರನ್ನು ಕೂಡ ಮಾತಾಡ್ತಾರೆ. ಬಿಡುಗಡೆ. ನಿನ್ನ ಶತ್ರುವು ನಿನಗೆ ಬಾಧೆ ಪಡಿಸುವನು ಇವತ್ತು ದೇವರು ತೊಲಗಿಸ್ತಾ ಇದ್ದಾನೆ ಅಂತ ಹೇಳಿ ಅವನು ಬಿಟ್ಟು ಓಡಿ ಹೋಗ್ತಾ ಇದೆ. ನಿನ್ನ ಕೊರತೆ ಹೋಗ್ತಾ ಇದೆ, ನಿನ್ನ ಸಮಸ್ಯೆ ಹೋಗ್ತಾ ಇದೆ, ನಿನ್ನ ಸಂಕಟ ಹೋಗ್ತಾ ಇದೆ. ದೇವರು ಓಡಿ ಹೋಗುವಂತೆ ಮಾಡ್ತಾನೆ. ಪ್ರಿಯರೇ, ಪ್ರಾರ್ಥನೆ ಮಾಡಿ. ಎಲ್ಲರೂ ಪ್ರಾರ್ಥನೆ ಮಾಡಿ. ಯಾರು ಮೌನವಾಗಿರ್ಬಾರ್ರಿ. ನಿಮ್ಮ ಸಮಸ್ಯೆಯನ್ನು ದೇವರಿಗೆ ಹೇಳ್ಕೊಡ್ರಿ. ಪ್ರಾರ್ಥನೆ ಮಾಡಿ. ಕಣ್ಣೀರಿನಿಂದ ದೇವರನ್ನ ಕೇಳ್ಕೊಡ್ರಿ. ದೇವರು ನಿನ್ನನ್ನು
ಒಳ್ಳೆ ರೀತಿ ಎಲ್ಲ ರೀತಿ ಶುದ್ಧಿ ಮಾಡುವ ದೇವರಾಗಿದ್ದಾರೆ, ಕಾರ್ಯ ಮಾಡುವ ದೇವರಾಗಿದ್ದಾರೆ. ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ. ದೇವರು ನಿನಗೆ ಕಷ್ಟ, ದುಃಖ, ನೋವು ಕೊಟ್ಟಿದ್ದಾನೆ. ನೋವು ಬಂದಿರುವಂತ ಒಂದು ಸ್ಥಿತಿ ಏರ್ಪಟ್ಟಾಗಿದೆಯೇನೋ, ದೇವರನ್ನ ಆಶ್ರಯವಂತ ಇದೆಯೇನೋ, ಎಷ್ಟು ಸಲ ಪ್ರಾರ್ಥನೆ ಮಾಡಿದ್ರೆ ನಿನಗೆ ಉತ್ತರ ಸಿಗ್ತಾ ಇಲ್ಲ ಏನೋ, ಅದನ್ನು ಮನಮೊರಗುವ ದೇವರು ಎಲ್ಲ ಒಂದು ತಲ್ಲಿ ನೀನು ತಪ್ಪಿ ಹೋಗಿದ ಸ್ಥಿತಿಯನ್ನು ಮರೆತು ಬಿಟ್ಟಿದ್ದೀಯ. ಇವತ್ತು ದೇವರು ಕೂಡ ಮಾತಾಡ್ತೇವೆ, ನಿನ್ನ ಕಷ್ಟವನ್ನು ಪರಿಹಾರ ಮಾಡು, ನಿನ್ನ ಜೀವಿತವನ್ನ ನಮಗೆ ಯಾರು ಇಲ್ಲ ಅಂತೇಳಿ ನೀವು ಬಾಧೆ ಪಡ್ತಾ ಇದ್ದೀರಿ. ಆ ದೇವರು ನಿನ್ನ ಕಣ್ಣೀರನ್ನು ಒರೆಸುವ ದೇವರಾಗಿದ್ದಾರೆ. చిరకాల స్నేహితుడా, నా హృదయాన సన్నిహితుడా, నా తోడు నీవయ్యా, నీ స్నేహము చాలయ్యా, నా నీడ నీవయ్యా, ప్రియ ప్రభువా యేసయ్యా, చిరకాల స్నేహితుడా, నా హృదయాన సన్నిహితుడా, చిరకాల స్నేహితుడా, నా హృదయాన సన్నిహితుడా, చిరకాల స్నేహం ఇది నా యేసు స్నేహం, చిరకాల స్నేహం ఇది నా యేసు స్నేహం, చిరకాల స్నేహితుడా, నా హృదయాన సన్నిహితుడా, బంధువులు వెలవేసిన వెలవేయని స్నేహం, బంధువులు వెలవేసిన వెలవేయని స్నేహం, లోకమలేనటే ఓ దివ్య స్నేహం, నా యేసుని స్నేహం, లోకమలేనటే ఓ దివ్య స్నేహం, నా యేసుని స్నేహం, చిరకాల స్నేహం, ఇది నా యేసు స్నేహం, చిరకాల స్నేహం, ఇది నా యేసు స్నేహం, చిరకాల స్నేహితుడా, నా హృదయాన సన్నిహితుడా, కష్టాలలో కన్నీళ్లలో నన్ను మోయని స్నేహం, కష్టాలలో కన్నీళ్లలో నన్ను మోయని స్నేహం, నన్ను ధైర్యపరచే ఆదరణ కలిగించు నా యేసుని స్నేహం, నన్ను ధైర్యపరచే ఆదరణ కలిగించు నన్ను యేసుని స్నేహం, చిరకాల స్నేహం, ఇది నా యేసు స్నేహం, చిరకాల స్నేహం, ఇది నా యేసు స్నేహం, చిరకాల స్నేహితుడా, నా హృదయాన సన్నిహితుడా, నిజమైనది విడవనది ప్రేమించు నీ స్నేహం, నిజమైనది విడవనది ప్రేమించు నీ స్నేహం, కల్వరలు చూపిన ఆ సిలువ స్నేహం, నా యేసుని
స్నేహం కల్మల చూపిన స్నేహం నా యేసుని స్నేహం చిరకాల స్నేహం ఇది నా యేసు స్నేహం చిరకాల స్నేహితుడా హృదయాన సన్నిహితుడా నాతో నీవయ్యా నీ స్నేహం చాలయ్యా ఈడ నీవయ్యా ప్రియ ప్రభువా యేసయ్యా చిరకాల స్నేహం ఇది నా యేసు స్నేహం ಸ್ತುತಿಯುವ ಸರ್ವಾಧಿಕಾರಿ ಮಣ್ಣು ಸುರಿತ ಸ್ತೋತ್ರ 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 ಸ್ತೋತ್ರ. ಸುಂದರೆಲ್ಲರೂ ಪ್ರಾರ್ಥನೆಗೆ ತಿಳಿಸೋಣ. ಮಹೋನ್ನತರ ಮಹಾಪರಿಶುದ್ಧನಾದ ಮಹಾದೇವನಿಗೆ ಸ್ತೋತ್ರಗಳಪ್ಪ. ಆಜ್ಞೆಯನ್ನು ಕೈಗೊಳ್ಳುವಾಗ ಆಶೀರ್ವಾದ ಎಂಬುದಾಗಿ ಸ್ವಾಮಿಯನ್ನು ಮಾತಾಡಿ ಸ್ವಾಮಿ ಅನೇಕ ವಿಷಯಗಳನ್ನು ಸ್ವಾಮಿ ನಮ್ಮೆಲ್ಲರಿಗೂ ಸ್ವಾಮಿ ದೂರಪಡಿಸಬೇಕಾಗಿ ಸ್ತೋತ್ರಗಳಪ್ಪ. ಈ ಸಮಯದಲ್ಲಿ ಕರ್ತನೆ ಕೇಳಿದಂಥ ವಾಕ್ಯವನ್ನು ಮರೆಯಲಾರದೆ ಬಿತ್ತಿದಂಥ ಬೀಜ ಸ್ವಾಮಿ 100ರಷ್ಟು ಫಲ ಕೊಡುವ ಹಾಗೆ ನೀವು ತಾನೇ ಸಹಾಯ ಮಾಡಿ ನಡೆಸಿದಪ್ಪ. ನಿನ್ನ ವಾಕ್ಯ ಸ್ವಾಮಿ ಕರ್ತನೆ ನಮ್ಮ ಸಂಗಡ ಮಾತಾಡಿರ್ತಕ್ಕಂಥ ವಿಷಯವನ್ನು ಸ್ವಾಮಿ ತಿಳಿದುಕೊಂಡು ಗ್ರಹಿಸಿಕೊಂಡು ಅದರ ಪ್ರಕಾರವಾಗಿ ನಡೀಲಿಕ್ಕಾಗುವಂತೆ ನಮ್ಮೆಲ್ಲರ ಮನೋನೇತ್ರಗಳನ್ನು ಬೆಳಗಿಸಿ ನಡೆಸುತ್ತಾ ಬರಬೇಕೆಂಬುದಾಗಿ ಪ್ರತಿಯೊಂದು ವಿಷಯದಲ್ಲಿ ಸ್ವಾಮಿ ದೇವರೇ ನಿನ್ನನ್ನು ಮೆಚ್ಚಿಸುವಂತ ಮಕ್ಕಳಾಗುವ ಹಾಗೆ ಕರ್ತನೆ ಸ್ವಾಮಿ ನೀವೇ ನಮ್ಮ ಸಂಘದ ಜೊತೆಗೆ ಎಲ್ಲ ಕಾರ್ಯಗಳನ್ನು ನಡೆಗೊಳಿಸಬೇಕೆಂಬುದಾಗಿ ಅತಿ ಬೇಗನೆ ಬರೆದ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿರುವಂತದ್ದೆಲ್ಲ ಸ್ವಾಮಿ ನಿನ್ನಲ್ಲಿರ್ತಕ್ಕಂಥ ಆರೋಗ್ಯ, ಆನಂದ, ಸಂತೋಷ, ಸಮಾಧಾನ, ಪ್ರತಿಯೊಂದು ವಿಷಯದಲ್ಲಿ ವಿಮೋಚನೆ, ಬಿಡುಗಡೆ ಕರ್ತನೆ ವಿಶೇಷವಾಗಿ ನಿನ್ನನ್ನು ಎದುರುಗೊಳ್ಳುವಂತ ಕರ್ತನೆ ಭಕ್ತಿಯನ್ನು ನಾವೆಲ್ಲರೂ ಮಾಡ್ಲಿಕ್ಕಾಗುವಂತ ಸಹಾಯ ನಡೆಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇರೆ ನಾವು ಮಕ್ಕಳು ತಿಕ್ಕೋಣ.